ಇದೆಲ್ಲ ಮುಂಚೆ ಸೌಂಡ್ ಬರ್ತಿದ್ದಾವೆ. ಚಾರ್ಜ್ಗೆ ಹಾಕಿಲ್ಲ ಮೊಬೈಲು. ಎದ್ದ ತಕ್ಷಣ ಮೊಬೈಲ್ ಚಾರ್ಜ್ಗೆ ಹಾಕೋ ಅಭ್ಯಾಸ ನನಗೆ. ಸೊ ಮೊಬೈಲ್ ಇನ್ನೂ ಚಾರ್ಜ್ಗೆ ಹಾಕಿಲ್ಲ, ಆಗಲೇ ಶುರು. ಪ್ರಥಮ ಈ ಕಡೆ ಇರೋ ಒಂದು ಕಣ್ಣು ಒಕ್ಕಣ್ಣು ಇದಿದೆ, ಇದು ಬಿಳ್ಗಿದೆ. ಅದು ಆ್ಯಕ್ಚುಲಿ ಏನು ಸ್ಟೋರಿ ಅದು ಅಂದರೆ, ಬನ್ನೂರಲ್ಲಿ ಸೆಪ್ಟೆಂಬರ್ 2022ರಲ್ಲಿ ನನ್ನ ಹಲ್ಲೆ ಮಾಡಿ ಇಮೇಜ್ ಫಾರ್ಮೆಲ್ಲ ಕ್ರಿಯೇಟ್ ಮಾಡ್ಕೊಂಡಿರಲ್ಲ, ಮಾರ್ಕೆಟ್ ಇಮೇಜ್ ಫಾರ್ಮೆಲ್ಲ. ಅದರಲ್ಲಿ ಮಹೇಶನ ಅಮ್ಮನ ಕಣ್ಣು ಹೀಗೆ ಬೀಳ್ಗಿರೋದು. ಎರಡೂ ಬಾಡಿಲ್ಲ, ಬರೀ ಕಾಲು ತಿಳ್ಕೊಂಡು ಹೆಸರು ಮಗ ಅಷ್ಟೇ. ಅವ್ರ ಪೊಸಿಷನ್ ಕ್ಲಿಯರ್ ಮಾಡಿಬಿಡ್ತಾರೆ. ಹೆವಿ ತೀಟ ನನ್ನ ಮಗ, ಮಗಳು ಹೆವಿ ತೀಟ ನನ್ನ ಮಗ. ಇವತ್ತು ನಾನು ಮುಂಚೆ ಒಂದ್ಸಲ ಹತ್ರದಿಂದ ಕವರ್ ಮಾಡಿದ್ದೀನಿ. ನನ್ನ ಕೈ ತೊಳಿಬೇಕಾದ್ರೆ ಬಂದು ಮಧ್ಯಕ್ಕೆ ಹಿಂದೆ ನಿಂತ್ಕೊಂಡು ಮಾತಾಡ್ತಿದ್ದ, ಅದೇ ಸ್ಪಾಟಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ದ. ಇಲ್ಲ ಆ ಸ್ಪಾಟಲ್ಲೂ ಅಲ್ಲ, ಆ್ಯಕ್ಚುಲಿ ನಾನು ಕೈ ತೊಳಿತೀನಲ್ಲ ಕರೆಕ್ಟಾಗಿ ಬೆಂದೇ ನಿಂತ್ಕೊಂಡು ಮಾತಾಡ್ತಿದ್ದ. 3-4 ಸರಿ ಕವರ್ ಮಾಡಿದ್ರು ಬಹುಶಃ ಇದ್ದ. ಒಂದು ಸರಿ ಹಿಂದೆ ನಿಂತ್ಕೊಂಡು ಮಾತಾಡ್ತಿದ್ದ, ಈಗ ಮಾತಾಡ್ತಿರ್ತಾರದ. ಇದೊಂದು ಸರಿ ನನ್ನ ಕೈ ಮುಖ ತೊಳಿಬೇಕಾದ್ರೆ ಬೆನ್ನಿಂದೆ ಬಂದು ನಿಂತ್ಕೊಂಡು ಮಾತಾಡ್ತಿದ್ದ. ಇದೊಂದು ಸರಿ ನಾನು ಮುಖ ತೊಳಿಬೇಕಾದ್ರೆ ಅವನು ಬಂದು ಮಧ್ಯೆ ಕೈ ಹಾಕ್ಬಿಟ್ಟು ಕೈ ತೊಳ್ಕೊಂಡೋಗ್ಬಿಟ್ಟ. ಅವಾಗ ನಾನು ಹಿಂದೆ ಕೈ ತೊಳಿತಾ ಇದ್ದೀರ, ನಾನು ಯೂಸ್ ಮಾಡ್ತಾರೆ ಗೊತ್ತಾಗಲ್ವ, ಅಲ್ಲಿ ಬೇರೆ ಆ ಕಡೆ 2-3 ನೆಲಿಗಳೈತೆ ಯೂಸ್ ಮಾಡೋಕ್ಕಾಗಲ್ವ ಅಂದರೆ, ಇದೇ ಮೇನು ಅಲ್ವಾ, ಅಭ್ಯಾಸ ಆಗ್ಬಿಟ್ಟಿದ್ದೀವಿ ಅಂದ. ಜೊತೆಗೆ ಇವಾಗ ಇನ್ನೊಂದು ಅಭ್ಯಾಸ ಮಾಡ್ಕೊಡೋದು ಏನು ಅಂದರೆ, ಅಲ್ಲಿ ಜಾರುಗುಪ್ಪೆ ಇದೆಯಲ್ಲ, ಮಕ್ಕಳು ಆಟ ಆಡೋದು. ಸೊ ಅದಕ್ಕೆ ಕರೆಕ್ಟಾಗಿ ಈ ರೋಡಲ್ಲೇ ಹೋಗೋದು. ಫಸ್ಟು ಕ್ರಾಸ್ ಇದೆಯಲ್ಲ, ಅಲ್ಲಿ 3 ಜನ ಹೋಗ್ತಾ ಇದ್ದಾರೆ, ಈಗ ಬರ್ತಾರೆ ಈ ಕಡೆ. ಅಲ್ಲಿ 3 ಜನ ಹೋಗ್ತಾ ಇದ್ದಾರಲ್ಲ, ಸೇಮ್ ಅದೇ ರೋಡಲ್ಲಿ ಹೋಗಿ ರೈಟ್ ಸೈಡಿಗೆ ತೊಗೊಳ್ತೀನಿ ನಾನು. ಅಲ್ಲಿ ಜಾರುಗುಪ್ಪೆ ಕಾಣ್ತಾ ಇದೆಯಲ್ಲ, ಅಲ್ಲಿ ರೈಟ್ ಸೈಡಿಗೆ ತೊಗೊಳ್ತೀನಿ. ಅಲ್ಲಿ ರೈಟ್ ಸೈಡ್ ತೊಗೊಂಡು ಫುಲ್ ಸ್ಟ್ರೈಟ್ ಹೋಗ್ತೀನಿ ನಾನು ಆ ಕಡೆ ಎಂಡಿವರೆಗೂ. ಸೊ ಈ ಬಡ್ಡಿ ಇವಾಗ ಏನು ಮಾಡ್ತಾರೆ ಅಂದರೆ, ಆ ಜಾರುಗುಪ್ಪೆ ಇದೆಯಲ್ಲ, ಆ ಜಾರುಗುಪ್ಪೆಯಿಂದ ಸ್ವಲ್ಪ ರೋಡ್ಗಳು ನಾವು ಹೋಗ್ತೀವಿ, ರೋಡ್ ಕರೆಕ್ಟಾಗಿ ರೋಡ್ ಮಧ್ಯೆ ನಿಂತ್ಕೊಂಡು ಕೈಯಾಡಿಸ್ತಾ ಇರ್ತಾರೆ. ಅದು ಕೈಯಾಡಿಸೋದು, ಸುತ್ತ ಕೈ ಹಿಂದಕ್ಕೆ ಹೊಡೆಯೋದು, ಮುಂದಕ್ಕೆ ಎತ್ತೋದು, ಬರೀ ಕೈಗಳು ಮಾತಾಡ್ಲಾಡ್ಸೋದು ಜಾಸ್ತಿ ಇದ್ಕೊಂಡು. ಅದು ಕರೆಕ್ಟಾಗಿ ಯಾವಾಗಾದರೆ ನಾನು ಎದ್ದು ಕೂಡಲೇ ಟಾಯ್ಲೆಟ್ಗೆ ಹೋಗ್ತೀನಿ, ಹೋಗೋ ಅಭ್ಯಾಸ ಇದೆ ನನಗೆ. ಆದರೆ ಎದ್ದು ಕೂಡಲೇ ಇಲ್ಲೆಲ್ಲೂ ಹೋಗೋಲ್ಲ, ಅಲ್ಲಿಗೆ ಹೋಗ್ತೀನಿ. ಇಲ್ಲಿ ಈಗ ಇದು ಪಾರ್ಕ್, ಗಾಂಧಿವರ ಪಾರ್ಕ್ ಬಿಟ್ಟು ಆಚೆ ಇದೆಯಲ್ಲ, ನರ್ಸರಿ ಇದೆಯಲ್ಲ ಡಿಪಾರ್ಟ್ಮೆಂಟು, ನರ್ಸರಿ ಎಂಡಿಂಗ್ ಈ ಕಡೆ ತುದಿಯಲ್ಲೇ ಹೋಗ್ತೀವಿ ಬೆಳಗ್ಗೆ. ಯಾಕಂದರೆ ಜನ ಕಡಿಮೆ ಇರ್ತಾರೆ ಅನ್ನೋ ಕಾರಣಕ್ಕೆ ಮರದ ಹತ್ರ ಈ ಕಡೆ ತುದಿ ಕಾರ್ನರಲ್ಲಿ ಬೆಳಿಗ್ಗೆ ಹೊತ್ತಾದರೆ ಪೊಲೀಸ್ ಅವರೆಲ್ಲ ನಿಂತ್ಕೊಂಡಿರ್ತಾರೆ ಅಲ್ಲಿ ಸೆಕ್ಯೂರಿಟಿಗೆ. ಸೊ ಹೀಗಾಗಿ ಅಲ್ಲಿ ಹೋಗೋದಿಲ್ಲ. ಬೆಳಿಗ್ಗೆ ಹೊತ್ತು ಆ ಕಡೆ ಎಂಡಿಗೆ ಹೋಗ್ತೀನಿ. ಸೊ ಬೆಳಿಗ್ಗೆ ಹೊತ್ತು ಎದ್ದು ಹೋಗಲಿಗೆ ಅರ್ಲಿ ಮಾರ್ನಿಂಗ್ ಈ ಕಡೆ ಎಂಡಿಗೆ ಹೋಗ್ತೀನಿ. ಸೊ ಎದ್ದು ಕೂಡಲೇ ಅಲ್ಲಿಗೆ ಹೋಗ್ತೀರಲ್ಲ, ಅದಕ್ಕೋಸ್ಕರ ಬಡ್ಡಿ ಇವಾಗ ರೋಡಲ್ಲಿ ಕರೆಕ್ಟಾಗಿ ಎದ್ಕೊಂಡು ಕೈ ಕಾಲು ಆಡಿಸೋದು ಅದು ಇದು ಬರ್ತಿರ್ತಾರೆ. ಹೆವಿ ತೀಟೆಲ್ಲ ಮಗ, ಅದು ಯಾರೋದು ಇನ್ವೆಸ್ಟಿಗೇಷನ್ ಮಾಡಿದಾಗ ಗೊತ್ತಾಗುತ್ತೆ. ಹೆವಿ ತೀಟೆ ಅಂದರೆ ಹೆವಿ ತೀಟೆ ಬೋಳಿ ಮಗ ಅಂತಂದು. ಈಗ ನೋಡಿ ಇದೇ ಫ್ರೇಮಲ್ಲಿ ಎಷ್ಟೊತ್ತಿಂದ ನಾನು ಮಾತಾಡ್ತಾಯಿದ್ದೀನಿ, ಅವನು ನಿಂತ್ಕೊಂಡು ಅಲ್ಲೇ ಸಾಯ್ತಾವನೆ. ಕುಮಾರ್ ಈಗ ಈ ಪಾರ್ಕಲ್ಲಿ ಜನ ಪೊಲೀಸ್ ಕಾಣಿಸ್ಕೊಂಡ್ರಲ್ಲ, ಅದಾದಮೇಲೆ ಕುಮಾರ್ ಬರ್ತಾ ಇರೋದು. ಆ್ಯಕ್ಚುಲಿ ಯದುವೀರ್ ಬಂದಾದಮೇಲೆ ಪೊಲೀಸ್ ಬಂದಾದಮೇಲೆ ಕುಮಾರ್ ಬಂದಿದ್ದು. ಈಗ ಪೊಲೀಸ್ ಯಾರು ಕಾಣಿಸ್ಕೊಳ್ತಿಲ್ಲ. ಈ ಪಾಸ್ಟ್ 3 ಡೇಸಿಂದ ಮುಂಚೆ ಹೇಗಿದ್ದು ಹಾವಳಿ, ಅದಕ್ಕಿಂತ ಇನ್ನೂ ಹೆಚ್ಚಾಗಿದೆ ಹಾವಳಿ. ಈಗ ಆಲ್ರೆಡಿ ಪಾರ್ಕಿಂದ ಹಿಡಿದು ಇಲ್ಲಿವರೆಗೂ ಬರ್ತಾರೆ. ಈಗ ಆಲ್ರೆಡಿ ಮೊನ್ನೆ ವೀಡಿಯೋದೆಲ್ಲ ಕವರ್ ಮಾಡಿದ್ದೀನಿ. ಇವರೆಲ್ಲ ಮೊನ್ನೆ ವೀಡಿಯೋದಲ್ಲೆಲ್ಲ ನನ್ನ ಮೊಬೈಲ್ನ ಚಾರ್ಜ್ ಹಾಕಿರೋ ಮೊಬೈಲ್ನ ತೆಗೆದೇ ಹಾಕ್ಬಿಟ್ಟು ಅವ್ನು ಚಾರ್ಜ್ ಹಾಕೊಳ್ಳೋಕೆ ಟ್ರೈ ಮಾಡ್ತಾರೆ. ಬಡಿ ಇವಾಗ 1% ಆಗಲಿ ಅಂತ ಫೋರ್ಸ್ಫುಲಿ. ಸೊ ಅದು ಕತೆ. ಈ ಥರ ಆ ರೇಂಜ್ಗೆ ಆಗಿದ್ದಾರೆ. ತೀರಾ ಹದಗೆಟ್ಟೋಗಿದೆ. ಪೊಲೀಸವ್ರು ಬಂದಾದಮೇಲೆ ಇನ್ನೂ ಹದಗೆಟ್ಟೇ ಇರೋದು ಆ್ಯಕ್ಚುಲಿ ಸಿಚುವೇಶನ್. ಕಿವಿ ಉಚ್ಕೊಂಡಿದ್ದೇ ಇರೋದ್ರೆ ಕೇಳಿಸ್ಕೊ ಅಂತ. ಕೈಯೇ ತೊಳ್ಕೊಳ್ಳಿಲ್ಲ ಇವತ್ತೇನು ಮೇನ್ ನೆಲ್ಲಿಯೋದು ಅಂತ ಅನ್ನಿಸ್ಲಿಲ್ವ ಏನೋ ಗೊತ್ತಿಲ್ಲ. ಫೀಚರ್ ಫೋನ್ ಹಿಡ್ಕೊಂಡು ಓಡಾಡ್ತಾವನೆ.
ಫ್ಯೂಚರ್ ಫುಲ್ಲೇ ಮಾತಾಡ್ತಿದ್ದಾವ. ಸ್ಮಾರ್ಟ್ ಫೋನ್ ತಗೊಳ್ಳೋ ಯೋಗ್ಯತೆ ಎಲ್ಲ ಬಡ್ಡೆ ಐತವ, ಎಷ್ಟೆಲ್ಲ ತಿಗಾರ್ಕೋತವೆ. ಯಾವನ ಗೊತ್ತಿಲ್ಲ, ಆಟೋದವನು ಇರ್ಬೋದು ಬಹುಶಃ. ಅಡ್ಡಕೋಲ 3568 ಆಟೋ ಓನರ್ ಡ್ರೈವರ್ ಇರ್ಬೇಕು ಅವನು. ಸುಮ್ಮನೆ ತಿಗಾ ಬಚ್ಕೊಂಡಿರಲ್ಲ ಬಡ್ಡೆ ತಾವು. ಹೆವಿ ಹಾರನ್ D7796 ಗಾಡಿ ಇದುವೆ. K09B8323 ಗಾಡಿ. ಎರಡು ಹೆವಿ ಅಂದರೆ ಹೆವಿ ಹಾರನ್ಗಳು. ಈ ಬಸ್ಗಳು ಬ್ಲಾಕ್ ಮಾಡ್ಕೊಳ್ತಾವೆ ರೋಡ್ನ. KL02 AK6969 ಗಾಡಿ ಇದು. ಮತ್ತು ಅದು ಬಸ್ಗಳು ಬ್ಲಾಕ್ ಮಾಡ್ಕೊಳ್ತವೆ ರೋಡನ್ನ ಹಿಂಗೆ ನಿಂತ್ಕೊಂಡು. ಸೊ ಅವ್ರುಗಳು ಹಿಂದೆ ನಿಂತ್ಕೊಂಡು ಬಾಯ್ಬಿಡ್ಕೊಳ್ತಾರೆ ಬಡ್ಡಾಯ್ತು ಒಂದೇ ಸಮ ಕಯ್ಯೋ ಅಂತ. ಆ್ಯಕ್ಚುಲಿ ಅಲ್ಲಿ ಕಾರ್ ಹೋಗ್ತಾ ಅಲ್ಲಿ ಹೇಳಿದ್ನಲ್ಲ, ಅದು ಹೆವಿ. ಪುಕ್ಸಟೆ ಪ್ರಚಾರ ಇದೆಲ್ಲ ಇವ್ರದ್ದು. ಪುಕ್ಸಟೆ ಪ್ರಚಾರ ಇರೋದಲ್ಲ, ಮಧ್ಯ ರೋಡ ಪುಕ್ಸಟೆ ಪ್ರಚಾರ ಅದು. ಫೋನ್ ಒಂದೇ ಅವರು ಇಲ್ಲಿ ನಿಮ್ಮ ಪಾಡಿಗೆ ಬರ್ಬೇಕು. ಒಂದೇ ಹೇಳಿ ಬಂದವಲ್ಲ ಫೋನ್ ಮಾಡಿ. ರೌಂಡ್ 1ಗೆ ಜಾಸ್ತಿ ಕೊಟ್ಬಿಡೋರು ಇವತ್ತು. ಆದರೆ ರೋಡಲ್ಲಿ ಓಡಾಡೋರ ಸಂಖ್ಯೆ ಜನಸಾಗರ ಜಾಸ್ತಿ ಹುಕ್ಕಿ ಹರಿತಾ ಇದೆ. ಅಲ್ಲಿ ಬರ್ತಾಯಿದೆ ಜನಸಾಗರ ಸಿಕ್ಕಾಬಿಟ್ಟೆ. ಆ್ಯಕ್ಚುಲಿ ಮುಂಚೆ ಕ್ಯಾಮ್ರಾ ಆನ್ ಮಾಡ್ಕೊಬಿಟ್ಟೆ. ಇಲ್ಲೂ ಅಷ್ಟೇ, ಕಂಪೇರಿಟಿವ್ ಎಸ್ಟರ್ಡೇ ಇವತ್ತು ಜಾಸ್ತಿ ಜನ ಇದ್ದಾರೆ. ನೆನ್ನೆ ಜನನೇ ಇರಲಿಲ್ಲ, ನೊಣ ಹೊಡಿತಾಯಿದ್ರು. ಆ್ಯಕ್ಚುಲಿ ನೆನ್ನೆಗಿಂತ ಡಬಲ್ ಇದ್ದಾರೆ ಇವತ್ತು. ಸುಮಾರು ದಿವಸದಿಂದ ಆಲ್ಮೋಸ್ಟ್ 75% ಜನ ಕಾಣ್ತಾ ಇರಲಿಲ್ಲ. ಆ್ಯಕ್ಚುಲಿ ನೆನ್ನೆ ಕೂಡ ವೀಡಿಯೋದಲ್ಲಿ ಅದೇ ಹೇಳಿದೆ, ಮೋರ್ ದೆನ್ 75% ಜನಗಳಿಗೆ ಎಸ್ಕೇಪ್ ಆಗೋಗಿದ್ದಾರೆ, ಇಲ್ಲಿ ಜನನೇ ಕಾಣ್ತಾ ಇಲ್ಲ ಅಂತ. ಇವತ್ತು ಆಲ್ಮೋಸ್ಟ್ ಪರವಾಗಿಲ್ಲ, ನೆನ್ನೆ ಕಂಪೇರ್ ಮಾಡಿದ್ರೆ 25% ಜಾಸ್ತಿ ಇದ್ದಾರೆ. ಜನಸಾಗರ ಹುಕ್ಕಿ ಬರ್ತಾ ಇದೆ ಆ ಕಡೆಯಿಂದ. ಒಟ್ಟಲ್ಲಿ ಎಲ್ಲ ತಗಿಸ್ಕೊಂಡು ಹೋಗೋದು ಬಡೈಕ್ಳು. ಕ್ಯೂ ಕಾರ್ನ್ ಟೋಪಿ ಬರ್ತಾ ಇದ್ದಾನಲ್ಲ ಇವನು. ಪಂಚ ನಾಲ್ಗೆ ತೋರಿಸ್ಕೊಂಬೋದವನ ಇವನು. ಬಾಲಂಗೋಚಿ ಯಾರು ಅವ್ರ ಹೆಸರೇನು, ಕಡ್ಕೊಳ ರಮೇಶ್ ಬಾಲಂಗೋಚಿ. ಆ ಕಡೆ ಲಾಸ್ಟನ್ನು ಕಡ್ಕೊಳ ಬಾಲಂಗೋಚಿ. ಇನ್ನೂ ಹತ್ತಿರಕ್ಕೆ ಬಂದು ಆ್ಯಕ್ಚುಲಿ ತಟ್ಟೆನೇ ತಪ್ಪಿಳಿಸ್ಕೊಂಡು ಹೋಗೋ ಮಟ್ಟಿಗೆ ಬಂದ ಅವನು. ಸಫಾರಿ ಬ್ಯಾಗು ಆ ಕಡೆ ಹೋಗ್ಬಿಟ್ಟ. ಈ ಥರದವ್ರು ಬರ್ತಾ ಇರ್ತಾರೆ, ಸುಮ್ಮನೆ ಉದ್ಯೋಗ ಬರ್ತಾ ಇರ್ತಾರೆ ಟೂರಿಸ್ಟ್ಗಳು. ಅಲ್ಲಿ ಬೋಳಿ ಮಗ ಹೋಟ್ಲಿಗೆ ಕೆಲಸ ಕರ್ಕೊಂಡು ಹೋಗ್ತಾನಲ್ಲ, ಬಿಳಿ ಅಕೌಂಟ್ ಆ್ಯಕ್ಟಿವ.
ಆ್ಯಕ್ಚುಲಿ ಕೈಯಲ್ಲಿ ಕ್ಯಾಮ್ರಾ ಕ್ಲೀನಾಗಿ ಗೊತ್ತಾಗುತ್ತೆ, ಅದಕ್ಕೆ ಸ್ವಲ್ಪ ಆ ಕಡೆ ಹೋಗ್ತಾರೆ, ಇಲ್ಲಾರೆ ಈ ಕಡೆ ಇನ್ನೂ ನನ್ನ ಕಡೆಗೆ ಬರ್ತಾ ಇದ್ರು. ಎಷ್ಟೊಂದು ಜನ ಟಚ್ ಮಾಡ್ಕೊಂಡು ಯಾವ ಮತ್ತೆ ಟಚ್ ಮಾಡ್ಕೊಂಡು ಹೋಗ್ತಾರೆ ಅಂದರೆ, ಎಷ್ಟೊಂದು ಸರಿ ಕೈಯಲ್ಲಿದ್ದು ತಟ್ಟೆನೂ ಟಚ್ ಮಾಡಿ ಕೆಳಗೆ ಬಿಡಿಸೋ ಲೆವೆಲ್ಗೆ ಹೋಗ್ತಾರೆ. ಎಲ್ಲಿವರ ಬರ್ತಾನೆ ಅವನು ದೇವರ ಮಗ, ಅವ್ನು ಓಡಾಡೋ ಸ್ಟೈಲ್ ನೋಡಿದ್ರೆ ಬಡ್ಡ ಆಯಿತು. KA40F1093 KA40F1093 ಮುಂದೆ ನಿಲ್ಸಿರೋದು ಮಹಾಶಯ. ಮುಂದೆ ಟೈಟಲ್ ತಿಂದಿದ್ದು. ಇನ್ನೊಂದೇನಾದರೂ ಇಲ್ಲಿ ಹೊಗೆ ಬರ್ತಾ ಇರ್ತದೆ ಗಾಡಿಗಳು, ಹಳೆ ಗಾಡಿಗಳು ಬೇರೆ ಇವು, ಸುಮ್ಮನೆ ಸುಣ್ಣ ಬಣ್ಣ ಹೊಡೆದಿದ್ದಾರೆ, ಹೊಸ ಸುಣ್ಣ ಬಣ್ಣ ಹೊಡೆದಿದ್ದಾರೆ ಅಷ್ಟೇ. ಹಳೆ ಗಾಡಿಗಳು ಹೊಗೆ ಬರ್ತಾ ಇರುತ್ತೆ, ಸೈಲೆನ್ಸರ್ ಆ ಕಡೆ ಇರುತ್ತೆ, ಈಗ ಕಾಣ್ತಾ ಇಲ್ಲ ಈಗ ಅಷ್ಟೇ, ಅದ್ರ ಸ್ಮೆಲ್ ಬರ್ತಾ ಇರುತ್ತೆ. ಎಂದು ಊಟನೇ ನೋಡಿಲ್ವ ನಾನು, ನೋಡ್ದೆ ಹೋಗ್ಬಟ್ಟೆ ಈಗ. 40F1093 ಹೇಳ್ತೀನಿ ಸರ್ಜಾ ಆಟೋದಲ್ಲಿ ಹೋಗ್ತಿರೋದು, ಪುಕ್ಸಾಡೆ ಪ್ರಚಾರ. ಹೊಗೆ ಕ್ಲೀನಾಗಿ ಗೊತ್ತಾಗುತ್ತೆ. ಆ್ಯಕ್ಚುಲಿ ಕಾಣ್ತಾ ಇರೋದು ಇದೆಲ್ಲ ಇಬ್ಬನಿ ಅಲ್ಲ, ಹೊಗೆಯೋದು ಈ ಕಡೆ ಇಲ್ಲ, ಈ ಕಡೆ ಇದು ಮಾತ್ರ ಇದೆ ಹೊಗೆಯೋದು. ಕ್ಯಾಮ್ರಾ ತೆಗಿಬಾರ್ದು, ವೀಡಿಯೋ ರೆಕಾರ್ಡ್ ಮಾಡೋಕ್ಕೆ ಹೋಗ್ಬಾರ್ದು ಅಂತಂದರೆ ಬಿಡಲ್ಲ ಬೈಕ್ಲು. KA41C4540 ಇದೇನೋ ಸಾಧನೆ ಮಾಡ್ದಷ್ಟು ಮಗ, ಪಾದೆಗಳು ಒಳಗೆ ತಗೊಬಿಡಾಗಿರೋ. ಕವರ್ ಆಗಿರುತ್ತೆ ಮುಂಚೆನೇ ಅಂದ್ಕೊಳ್ತೀನಿ, ಗಾಡಿ ನಂಬರ್ ಹೇಳುವಾಗ ಕವರ್ ಆಗಿರುತ್ತೆ ಬೋಳಿ ಮಗನ ಕಾಲುಗಳು, ಪಾದಗಳು ಕರೆಕ್ಟಾಗಿ ಪಾದಗಳನ್ನ ಮಿರರ್ ಮುಂದೆ ಇಟ್ಕೊಂಡು ಇದು ಮಾಡ್ತಾಯಿದ್ದ ಸೋರ ಮಗ, ಡೋರಿ ಈಚೆಗೆ ಹಾಕೊಂಡು ಅಲ್ಲಾಡಿಸ್ತಾ ಇದ್ದ. ಅಲ್ಲಿ ಅಮ್ಮ ಪಾದೆ ತೋರಿಸ್ತವನೆ ಅಂಗಡಿ ಮುಂದೆ, ಹೋಟ್ಲು ಮುಂದೆ, ಲಾಡ್ಜ್ ಮುಂದೆ. ಆ್ಯಕ್ಚುಲಿ ಇವ್ರದ್ದು ಪುಕ್ಸಾಡೆ ಪ್ರಚಾರಕರು, ಇದು ಗೊತ್ತಿಲ್ಲ, ಇದು ಎನ್ಕ್ವೈರಿ ಆಗಬೇಕು ಗೊತ್ತಾಗುತ್ತೆ. ಬಟ್ ಏಕ್ಳಿಗೆ ಯಾವುದು ಯಾರಿಗೆ ಸೇರಿದ್ದು ಅಂತ ಹೆವಿ ಪುಕ್ಸಾಡೆ ಪ್ರಚಾರ. ಫುಟ್ಪಾತ್ ಬ್ಲಾಕ್ ಮಾಡ್ಕೊಂಡ್ರೆ ಊಟ ಸಿಗೋದಿಲ್ಲ ಅಂತ ಸೌಂಡ್ ಅವರೇ ಮಾಡ್ತಾ ಇದ್ದಿದ್ದು ಆ್ಯಕ್ಚುಲಿ. ಇವ್ರವರಲ್ಲಿ ಹಾಕಿರೋದು ಇಲ್ಲಿವರೆಗೂ ಬರ್ತಾ ಇರೋದು. ರಾಘವ ಕಾಲಲ್ಲಿ ಮುಳ್ಳು ಚುಚ್ಕೊಬಿಡೈತೆ ಗುರು, ಅದು ತೆಗಿಯೋಕ್ಕೆ 3-4 ದಿವಸ ನಾವು ಒದ್ದಾಡ್ತಾ ಇದ್ದೀನಿ, ಆಗ್ತಾಯಿಲ್ಲ. ಬಟ್ಟೆ ಪಿನ್ ಇದೇ ರೋಡಲ್ಲಿ ಸಿಕ್ತು, ಅದು ಲೈವಲ್ಲಿ ಸಿಕ್ಕಿದ್ದು ಹೆಡ್ಲೈಟು JD 3264 ರಾಂಗ್ ವೇ 326 A326 ಅದು ರಾಂಗ್ ವೇ. ಅವನು ರಾಂಗ್ ಬೇನೆ ಆ್ಯಕ್ಚುಲಿ, ಹೆಡ್ಲೈಟ್ ಹಾಕೊಬಿಟ್ಟಿದ್ದಲ್ಲ ಅವನು ರಾಂಗ್ ಬೇನೆ. JD ಸೀಸ್ ಗಾಡಿದು ಎದುರು ಬರ್ತಿರೋದು ರಾಂಗ್ ವೇ ಇದು ಆ್ಯಕ್ಚುಲಿ. ET 8218 ಮಂಡಿ. ಊಟ ಸಿಗೋದಿಲ್ಲ ಅಂತ ಅವ್ರು ಆ್ಯಕ್ಚುಲಿ. ಫುಟ್ಪಾತ್ಗೆ ಹೋಗೋದು ಬೆಟರ್ ನಾನೇ. ಇವರು ಫುಟ್ಪಾತ್ ಬ್ಲಾಕ್ ಮಾಡ್ಕೊಂಡೆ ಕೂತಿರೋದು. ಮುಸ್ಲಿಮ್ಸ್ ಬೇಬಿ ಅಲ್ಲೊಬ್ಬ ಮುಸ್ಲಿಮ್ ನಿಂತಿದ್ದಾನೆ. ನನಗೆ ನಡೆಯೋಕ್ಕೆ ಆಯ್ತಲ್ಲ ಆ್ಯಕ್ಚುಲಿ, ಕಾಲಲ್ಲಿ ಮುಳ್ಳು ಚುಚ್ಕೊಬಿಟ್ಟು ಮುಳ್ಳು ತೆಗಿಬೇಕು ಫಸ್ಟಿಗೆ ಹೋಗಿ ಪಾರ್ಕಲ್ಲಿ ಕೂತ್ಕೊಂಡು. ಹೊಟ್ಟೆ ಪಿನ್ನ ಸಿಕ್ತು, ಇದಾಗಿಲ್ಲ, ಕ್ಲೀನ್ ಮಾಡಿ ಏನೇನೋ ಪಚಿತಿ ಕೊಡಬೇಕು. ಫುಟ್ಪಾತ್ಗೂ ಬಿಡೋಲ್ಲ ಕುಮಾರ್ ಬಾಲಂಗೋಚಿ ಹೇಳಿಲ್ವಾ. ಫುಟ್ಪಾತ್ಗೆ ಇತ್ತೀಚೆಗೆ ರೀಸೆಂಟ್ ಪಾಸ್ಟ್ 2-3 ಟೈಮ್ಸ್ ಇಲ್ಲೇ ಫುಟ್ಪಾತ್ಗೆ ಬಂದಿರೋದು ನಾನು. ಫುಟ್ಪಾತಲ್ಲಿ ಓಡೋಕೆ ಸ್ಟಾರ್ಟ್ ಮಾಡಿದ್ದೀನಿ, ಅದಕ್ಕೆ ಅಲ್ಲಿ ಇಲ್ಲಿಗೂ ಬಿಡೋಲ್ಲ, ಇಲ್ಲಿಗೂ ಬಂದ್ಬಿಡ್ತಾರೆ. ಬಳಸೋದಿತ್ತು ಓಡಿಸೋ ಪ್ರಯತ್ನ. ಓಡಿಸೋ ಪ್ರಯತ್ನ ಇದು ಆ್ಯಕ್ಚುಲಿ ಓಡಿಸ್ದ ಅಂದ್ಕೊಳ್ಳಿ. ದೊಣ್ಣೆ ಮಧ್ಯೆ ಕೇಳಿದೆ, ದೊಣ್ಣೆಗೆ ಟಚ್ ಆಯಿತು ಅಷ್ಟೇ. ಆರ್ಗನೈಸ್ಡ್ ಹಲವ ಬರ್ತಾವೆ. ನಾವೊಂದು ಆರ್ಗನೈಸ್ಡ್ ವೈಟ್ ಬಟ್ಟ
ಕ್ಲೀನಾಗಿ ಹೆಂಗೆ ರೋಡಿಗೆ ಜಾಯ್ನ್ ಆಯ್ತಾರೆ ಅದು ಕ್ಲೀನಾಗಿ ಕವರ್ ಆಗುತ್ತೆ ಇದೆಲ್ಲ ಆ್ಯಕ್ಚುಲಿ. ಅಲ್ಲಿ ಹೋಗ್ತಾರಲ್ಲ ನಾಯಿ ಥರ ಆಗ್ತಾರೆ ತಟ್ಟೆ ಕೊಟ್ಟವ್ರು ಹಂಗೆ ಅಂತ ಅಲ್ಲಿ ಅದು ರಿಲೇಟೆಡ್ ಇದಕ್ಕೆ ದುರ್ಗಾಪರಮೇಶ್ವರಿ ದೇವಸ್ಥಾನ. ದುರ್ಗಾಪರಮೇಶ್ವರಿ ದೇವಸ್ಥಾನದ ತಟ್ಟೆ ಹೆವಿ ಫೇಮಸ್ ಮಾಡೋಕೆ ಹೊರಟವ್ರು ಅವರು. ತಟ್ಟೆ ಚಿಕ್ಕ ತಟ್ಟೆಲಿ ತುಂಬಿ ಕೊಡ್ತಾರೆ. Q8757 ಅದು K05 ತಟ್ಟೆ ಅದು ಆ್ಯಕ್ಚುಲಿ ರಾಂಗ್ ವೇ ಬರ್ತಾ ಇರೋದು ಅವನು KDM ಹೆಡ್ಲೈಟ್ ಆನ್ ಮಾಡಿರೋದಕ್ಕೆ ನಾನು ಹೇಳ್ತಾ ಇರೋದು. JD 1526 ಅದು ಏನೋ ಹೇಳ್ತಾ ಇದ್ನಲ್ಲ ತಟ್ಟೆ ಅದು ದುರ್ಗಾಪರಮೇಶ್ವರಿ. ಆ್ಯಕ್ಚುಲಿ ಇನ್ನೂ ಒಂದು ವೀಡಿಯೋದಲ್ಲಿ ಕವರ್ ಆಗಿದೆ ತಟ್ಟೆ ದೇವಸ್ಥಾನದಲ್ಲಿ. ಒಬ್ಬ ಪ್ರಸವನು ನನಗೆ ಸರಿ ರೈಸ್ ಬಾತ್ ಏನೋ ಕೊಟ್ಟ ಅವನು ಹೊಡ್ಕೊಂಡೋಗೋ ಪ್ರಯತ್ನ ದೊಣ್ಣೆ ಹೊಡಿತು ಆ್ಯಕ್ಚುಲಿ. ಅಲ್ಲಿ ಮುಂದೆ ಪಾಸ್ ಆಗ್ತಾರಲ್ಲ ಅವರಿಬ್ಬರು. ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ತಟ್ಟೆ ಊಟ ಹೆಂಗೆ ಕೊಡ್ತಾರೆ ಗೊತ್ತಾ? ಚಿಕ್ಕದು ತಟ್ಟೆ ಕರೆಕ್ಟಾಗಿ. ಆ್ಯಕ್ಚುಲಿ ನನ್ನ ಅಷ್ಟದಷ್ಟಾಗಲೇ ಇರ್ಬೋದು ಅದು ಮ್ಯಾಕ್ಸಿಮಮ್. ನನ್ನ ಹಸ್ತ ಒಂದು ಆರ್ಗನೈಸ್ ಒಂದು ಬಳಿ ಮಗ ವಿಭೂತಿ ಪಟ್ಟೆ ಹಾಕೋ ಬಂದಲ್ಲ ಅವನದು. ಇದು ಆರ್ಗನೈಸ್ಡ್ 53 ml 8976 ಅದು. ಇದಿದ್ದೆಲ್ಲ ಆರ್ಗನೈಸ್ಡ್ ಅದು ಆರ್ಗನೈಸ್ಡ್. EU 1955 ಇರಬೇಕು, ನಾಟ್ ಶ್ಯೂರ್ ಅದು. ಇದು ಆರ್ಗನೈಸ್ಡ್ ನೆನಪು. ಲೆವೆನ್ ಎಲ್ಲ ಇದ್ದಿದ್ದೆ. ಮುಸ್ಲಿಮ್ ಅದ ವಿನೋದ್ ಅಂತ ಕಡಿಮೆ ಬೆಳೆದಿದೆ. ಕಾಲು ಶಿಷ್ಯ ಬರ್ತಾನೆ ಅಂತ ಹೇಳ ಯಾರದ್ದ ಏನೋ ಬರಲಿ. ಆ್ಯಕ್ಚುಲಿ ಅವನು ಕಾಲು ಅಂದರೆ ಬಕ್ಕೊಂಡು ಏನೋ ವಸ್ತು ಎತ್ಕೊಳ್ಳೋ ಥರ ಕಾಲು ಹಿಂದಕ್ಕೆ ಎತ್ತಾನೆ. ಆ್ಯಕ್ಚುಲಿ ಇಲ್ಲಿ ನಿಂತ್ಕೊಂಡಿರೋದು ಅಷ್ಟೇ. ಹೋಂಡಾ ಲೈವೋ ಎಲ್ಲಿವೋನೋ ಯಾವುದೋ ಗಾಡಿ ಇದೆ, ಅದು ಅದು. ಇದು ಆರ್ಗನೈಸ್. ಇದು ಮುಸ್ಲಿಮ್ ಇರಬೇಕಿವ. JB 268 ಇಲ್ಲಿ ಆಟಿಟ್ಯೂಡ್ ಏನು ಕ್ಲಿಯರ್ ಮಾಡ್ತಿರೋದು ಅಂದರೆ ಊಟ ಸಿಗೋದಿಲ್ಲ ನಿನಗೆ, ಮುಂದಕ್ಕೆ ಊಟ ಬ್ಲಾಕ್ ಮಾಡ್ಕೊಳ್ತೀವಿ ಅಂತ ಹೇಳ್ತಾರೆ, ತೋರಿಸ್ತಾ ಇರೋದು. ಇಲ್ಲಿ ಅವ್ರಲ್ಲಿ ಎಸ್ಟಿಮೇಷನ್ ಏನು ಅಂದರೆ ಏನು ಲೆಕ್ಕಾಚಾರ ಹಾಕೊಂಡು ಆಟಿಟ್ಯೂಡ್ ಕ್ಲಿಯರ್ ಮಾಡ್ತಿದ್ದಾರೆ ಅಂದರೆ, ಆ್ಯಕ್ಚುಲಿ ಟ್ರೈನಲ್ಲಿ ಹೋಗ್ಬೇಕಿತ್ತು. ಬಟ್ ಇದೇ ಲಗೇಜೆಲ್ಲ ಎತ್ಕೊಬಂದೆ. ಲಗೇಜ್ ಅಂದರೆ ಬಟ್ಟೆ ಸ್ನಾನ ಮಾಡೋಕ್ಕೆ ಟವಲ್ಲು ಆಳು ಮೂಳಿ ಎಲ್ಲ ಎತ್ಕೊಬಂದೆ. ಆದರೆ ಹೋಗಲಿಲ್ಲ. ಟ್ರೈನ್ಗೆ ಹೋಗ್ಬೇಕಾಗಿತ್ತು, ಹೋಗಲಿಲ್ಲ. ಅವಾಗ ಕೈ ತರಿಸೋ ಪ್ಲ್ಯಾನ್ ಒಂದು ವಾಪಸ್ ಹೋಗ್ತಾಯಿದ್ದೀನಿ. ಸೊ ಈಗ ಅವರೇನು ಲೆಕ್ಕಾಚಾರ ಆಗ್ತಿದ್ದಾರೆ ಅಂದರೆ ರೋಡ್ ಬೇಸಲ್ಲಿ ಹೋಗ್ಬೋದು ಇವನು ದುಡ್ಡಿಗೋಸ್ಕರ ಅಂದ್ಕೊಂಡು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿದ್ದಾರೆ. ಅದನ್ನೇ ರೋಡಲ್ಲೆಲ್ಲ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದೆ. ಹೋಗೋ ಅಲ್ಲಿ ವ್ಯವಸ್ಥೆ ಮಾಡೋರೆ ಟ್ಯೂಬ್ ಎತ್ಕೋ ಅಂತ ಏನಾರೋ ಕತೆ ಹೊಡಿತಾ ಇರೋದು ಅದೇ. EJ7143 ಇದು ಪ್ಲಾಟಿನ ಗಾಡಿ. ಅದು ಮುಂದೆ ಹೊಡ್ಕೊಂಡೋಗೋ ಪ್ಲ್ಯಾನ್. ಅದು ಬರ್ತಾ ಇರ್ತಾರೆ ಅವ್ರು. ಹೆಂಗೆ ಗೊತ್ತಾ, ರೋಡು ಬರ್ತಾ ಇರ್ತೀನಿ ನನ್ನ ಪಾಡು ನಾನು ಮುಂದಕ್ಕೆ. ಅವ್ರಿಗೆ ಗೊತ್ತು ಬರ್ತಾ ಇದ್ದಾನೆ ಒಬ್ಬ ವ್ಯಕ್ತಿ, ಯಾರೊಬ್ಬ ಬರ್ತಾ ಇದ್ದಾನೆ, ಅವ್ನು ಪಾಸ್ ಆದಮೇಲೆ ಹೋಗಬೇಕು ಅಂತ ಗೊತ್ತು ಅವ್ರಿಗೆ. ಕಾಮನ್ ಸೆನ್ಸ್ ಅದು. ಆದರೂ ಚಕ್ಕಂದ ಮುಂದೆ ಪಾಸ್ ಆಗ್ತಾರೆ. ಅದು ಸ್ಪೀಡಲ್ಲಿ ಪಾಸ್ ಆಗ್ತಾ ಇರ್ತಾರೆ. ಏನಾದ್ರು ನಾನು ನಿಂತ್ಕೊಳ್ಳಲಿಲ್ಲ ಅಥವಾ ಹಿಂದಕ್ಕೆ ಬರಲಿಲ್ಲ ಅಂದರೆ ಏಟ್ ಬೀಳ್ತಾ ಇರುತ್ತೆ. ಫೈಡ್ ಅಂತ ಗಾಡಿದು ಆಕ್ಸಿಡೆಂಟ್ ಆಗೇ ಹೋಗುತ್ತೆ ಆ ಥರ. ಅದು ಮುಂದೆ ಟೈಟಲ್ ಥೀಮ್. ಮುಂಚೆ ಬರೋದು ಮುಂಚೆ ಮತ್ತು ಮುಂದೆ ಅಂದರೆ ನನಗಿಂತ ಮುಂಚೆ ಹೋಗೋದು, ನನ್ನ ಮುಂದೆ ಹೋಗೋದು, ಆಮೇಲೆ ಒತ್ತರಿಸ್ಕೊಂಡು ಹೋಗೋದು, ಹುಡ್ಕೊಂಡು ಹೋಗೋದು, ಆಮೇಲೆ ಹೆರಿಟೇಜ್ ಅಲ್ಲೇ ಏನಾದ್ರು ನಿಂತ್ಕೊಂಡು ಗಲಾಟೆ ಮಾಡಿದ್ರೆ ಅಲ್ಲೇ ಅಷ್ಟೇ. ಅದಷ್ಟು ಟೈಟಲ್ ಥೀಮ್ಗಳದು. ಸುಮ್ಮನೆ ಹೋಗೋದಲ್ಲ ಅವರು. ಅಯ್ಯೋ ಹಲ್ಲಾಲ್ ಕರ್ಸೊಳ್ಳೆ ಮಕ್ಕಳು ಅವರು. ಸುಮ್ಮನೆ ಹೋಗೋರಲ್ಲ ಅವರು. ಸರಿ ಸರ್ ಅರ್ಜೆಂಟ್ ಬೇಕಿತ್ತು. ಅವನೇನು ಸುಮ್ಮನೆ ಬೇಕಂತ ಮಾತಾಡ್ತಿರೋದು. ಏನೋ ಪ್ರೆಸ್ ಅವ್ರದ್ದು ಏನೋ ದಾರಿ ಹೋಗ ದಸರಾ ದಾರಿ ಹೋಗ ಅವನು ಕ್ರಿಯೇಟ್ ಮಾಡ್ತಿರೋದು ಜಾವ. ಹಾಂ
ಹೇಳಿಲ್ವಾ ದಸರಾ ದಾರಿ ಹೋಗ್ಕ ಅಂತ ಪಂಚೆ ಒಂದು ಯಾವುದೋ ಹಳೆಯ ಜಾವ ಫುಲ್ ವಾಸನೆ ಹೊಡಿತಾ ಇದೆ, ಹೆವಿ ಸ್ಮೋಕ್ ಗಾಡಿಗೆ ಅದು. ಆ್ಯಕ್ಚುಲಿ ಇಲ್ಲಿ ಕೂತವನಲ್ಲ ಇವನು ಕಡೆ ಬಡಿದೆ ಅಲ್ಲಿ ಒಬ್ಬ ತಿರುಗಿ ನೋಡ್ದೆ, ಆ್ಯಕ್ಚುಲಿ ಬಗ್ಗೆ ನೋಡ್ದೆ ಕ್ಲೀನಾಗಿ ಗೊತ್ತಾಗುತ್ತೆ ಅದು. ಕಣ ಬಡಿದೆ ಹಂಗೆ ಹಂಗೆ ಅಂತ ಮಾತಾಡೋಕೆ ಸ್ಟಾರ್ಟ್ ಮಾಡ್ದೆ. ಇವನು ಹೇಳಿಲ್ವಾ ಇವನು ಇನ್ನೇನೇನು ಗೊತ್ತಾವ ಇವನು ಈ ಎಲ್ಲೋ ಕಿಂಗ್ ಅದು ಆ್ಯಪ್ ನಂಬರ್ 1 ಅಂದರೆ ಅವನು ಸ್ಟಾರ್ಟ್ ಮಾಡಿದ್ದವನು, ಉದ್ಘಾಟನೆ ಮಾಡಿದ್ದವನು. ಸೊ ರೋಡಿದ್ದಕ್ಕೂ ಹೋಗೋರೆಲ್ಲ ಹಿಂಗೆ ಮಾತಾಡ್ಕೊಂಡು ಹೋಗ್ತಾರೆ ಅಂತ ಅದು ನಂಬರ್ 1 ತೋರಿಸಿದ್ದ ಅವನು ಆ್ಯಕ್ಚುಲಿ ಫಸ್ಟು. ಅದಕ್ಕೆ ಅವ್ರು ಮತ್ತೆ ಕಾಣಿಸ್ಕೊಳ್ತಾ ಇರೋದು. ಅವ್ನ ಜೊತೆಲೇ ಬಂದಿದ್ದೇನಕ್ಕೆ ಅಂದರೆ ಇನ್ನೊಬ್ಬ ಬೈಕ್ ಅವನು ಅಷ್ಟೇ ರೋಡಲ್ಲಿ ಅಡ್ಡಕ್ಕೆ ನಿಲ್ಸಿದ್ದಲ್ಲ, ಅವನು ಜೊತೆಲೇ ಬಂದಿದ್ದು ಆರ್ಗನೈಸ್ಡ್. ಏನು ಗೋಡಾನು ಶಶಿಧರ ಇವನು ಬಗ್ ನೋಡ್ಕೊತಾವನು ಇವನು ಶಶಿಧರ ದೀಕ್ಷಿತ್ಗೆ ಇದೋಗು ಅಂತ ಏನು ಗೋಡಾನ್ಗೋ ಅವ್ನ ಕೈ ಕೆಳಗೆ ಕೆಲಸ ಮಾಡು ಅಂತ ಬಗ್ ನೋಡ್ಕೊಂಡು ಹೋಗಿದ್ದು. ಈ ಶಬ್ದ ನೋಟಿಸ್ ಮಾಡಬೇಕಾಗಿರೋದೇನೆಂದರೆ ಶಬ್ದ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು, ಸೌಂಡ್ ಮಾಡೋದಕ್ಕೆ ಈಗ ಸೌಂಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ರೋಡಲ್ಲಿ ಹೋಗ್ತಾಯಿದ್ರೆ ಆ ಕಡೆ ಸಿಕ್ಕಾಪಟ್ಟೆ ಸೌಂಡ್ ಮಾಡೋದು, ವೆಹಿಕಲ್ ಸೌಂಡು, ಸುಮ್ಮನೆ ಮಾತಾಡೋದು. ಆ್ಯಕ್ಚುಲಿ ಈಗ 8:15 ಇರಬೇಕಷ್ಟೇ ಟೈಮು. ಈಗ ಇಷ್ಟೊತ್ತಿಗೆ ಟ್ರಾಫಿಕ್ ಕ್ರಿಯೇಟ್ ಮಾಡಿದ್ರೆ ಸುಮ್ಮನೆ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಸುಮ್ಮನೆ ಸೌಂಡ್ ಬರೆಸ್ಬೇಕಷ್ಟೇ. ಬರೀ ಟ್ರಾಫಿಕ್ ಕ್ರಿಯೇಟ್ ಮಾಡಿ ಸೌಂಡ್ ಬರೆಸ್ಬೇಕು ಅಂತ ಏನಿಲ್ವಲ್ಲ. ಇಲ್ಲಿ ನೋಡಿ ಅಲ್ಲಿ ಹೋಗ್ತಾರೆ ಗಾಡಿ ಎಷ್ಟು ರೋ ಸೌಂಡ್ ಮಾಡ್ತೈತೆ. ಇದು ಏನು ಫಾರ್ಮುಲಾ 1 ರೇಸ್ ಕಾರ್ ಥರ ಸೌಂಡ್ ಮಾಡ್ತೈತೆ. 10 1 2 3 2 1 2 3 2 ಹೋಗೆ ಸೌತೆಕಾಯಿ ಇದು. ಹೇಗ್ಬಿಟ್ಟೋದ ಅವನು ಸುಳ ಮಗ. ಅದೇ ಹೋಟೆಲ್ ಏನಾರು ಒಂದು ಸೌಂಡ್ ಮಾಡೋಕ್ಕಷ್ಟೇ. ಎಲ್ಲ ಸೌಂಡ್ ಕೇಳಿಸ್ತಾ ಒಂದು R5214 ಹೋಗೇ ಟ್ರ್ಯಾಕ್ಟರ್ದು ಮುಂದೆ ಷಣ್ಮುಗಂ ಚಪ್ಪಲ್, ಅದು ಷಣ್ಮುಗಂ ಕೊಡಿಸಿದ್ದ ಸ್ಲಿಪ್ಪರ್. ಅದೇ ಯಾಕೆ ಇದೆಲ್ಲ ಕ್ರಿಯೇಟ್ ಆಯಿತು ಅಂದರೆ ಷಣ್ಮುಗಮ್ದು ಅಡ್ಡ ಇದೆಯಲ್ಲ ವರುಣ ಟೀ ಸ್ಟಾಲ್, ವರುಣ ಅವ್ರದ್ದು ಶ್ರೀರಾಮ ಟೀ ಸ್ಟಾಲಲ್ಲಿ ಟೀ ಕುಡಿಲಿಲ್ಲ, ಅದಕ್ಕೆ ಇದೆಲ್ಲ ಕ್ರಿಯೇಟ್ ಮಾಡ್ತಾ ಇರೋದು. ಎರಡು ಬಿಳಿ ಪಂಚೆಗಳು. ಎಷ್ಟು ಚೆನ್ನಾಗಿ ಮುಖ ಮುಚ್ಕೊಂಡ್ರು ನೋಡಿದ್ರೆ. ಯಾರೋ ಕರಾಟೆ ಕಿಡ್ ಇರ್ಬೇಕು ಅವಳು. ಪ್ಯಾಂಟ್ ನೋಡಿದ್ರೆ ಹುಡುಗಿದು. ಝೊಮೋಟೊ ತ್ರಿಬಲ್ ಏನು ಹುಡುಗಿರಿ ಡೆಲಿವರಿ ಮಾಡ್ತಾವನು ಅವನು, ಏನು ಫುಡ್ ಡೆಲಿವರಿ ಮಾಡ್ತಾವನು ಝೊಮೋಟೊ ತ್ರಿಬಲ್ ಹೋದರು. ಸೌಂಡ್ ಆ್ಯಕ್ಚುಲಿ ಯಾವ್ದಿರೋದು GST. ರೋಡಲ್ಲಿ ಯಾರೂ ಇಲ್ಲ, ಆರೋನ್ ಮಾಡ್ದ N3052. ಆ್ಯಕ್ಚುಲಿ ನಾನು ಅವನಿಗೋಸ್ಕರ ತೆಗಿಲಿಲ್ಲ, ಇಲ್ಲೊಬ್ಬರು ಕುತ್ಕೊಂಡು ಸಾಯ್ತಾವ್ರೆ ಒಳಗಡೆ. ಇಲ್ಲಿಬ್ಬರು ಕ್ಯಾಮ್ರಾ ತೆಗಿಬಾರ್ದು, ವೀಡಿಯೋ ರೆಕಾರ್ಡ್ ಮಾಡೋಕ್ಕೆ ಹೋಗ್ಬಾರ್ದು ಅಂತ ಹೇಳಿ ಬಿಡಲ್ಲ. ಬಟ್ ಒಂದೇ ಸಮಸ್ಯೆ ಆಯ್ತವ್ರು ಅವರು. ಅವನು ಅಷ್ಟೇ TVS ಇಲ್ಲಿ ಯಾರು ಆರೋನ್ ಮಾಡ್ಕೊಂಡು ಹೋದವರು ಸುಮ್ಮನೆ ಆರೋನ್ ಮಾಡ್ತಾ ಇರೋದು. ಯಾರೋ ಸುಜುಕಿ ಗಾಡಿನ ಬರೋದಕ್ಕಾಗಿಲ್ಲ. ಹಾರನ್ ಸೌಂಡ್ಗಳು ಇಲ್ಲಿ ಈ ಕಡೆ ಬಡ ಸೌಂಡ್ ಮಾಡೋರು. ಹಾರನ್ ಸೌಂಡ್ ಕೇಳಿಸ್ಕೋಬೋದು ಸಾಕು. ಸೌಂಡ್ ಫಾರ್ಮುಲಾ
ಇವ್ರದ್ದು ಅಷ್ಟೇ, ಅಲ್ಲಿ ಲೇಬರ್ ವರ್ಕ್ ಮಾಡ್ತಾ ಇದ್ದಾರಲ್ಲ, ಆ್ಯಕ್ಚುಲಿ ಅಲ್ಲಿ ತೆಮಿಲಿಯನ್ಸ್ ಅದು ಆ್ಯಕ್ಚುಲಿ ಇನ್ನೊಂದು ನೋಟಿಸ್ ಮಾಡಬೇಕಾಗಿರುತ್ತೆ ಅಂದರೆ ಅದಕ್ಕಿದ್ದಕ್ಕೂ ರೆಸಂಬಲ್ಸ್ ಇದು ಇದಿದೆ, ಲಿಂಕ್ ಅಪ್ ಇದೆ ಅಲ್ಲಿ. ಆ್ಯಕ್ಚುಲಿ ಇಬ್ಬರು ಹುಡುಗ ಹುಡುಗಿ ಮಾತಾಡ್ಕೊಂಡವ್ರಲ್ಲ ಕಪಲ್ಸ್ಗಳು, ಅದು ಇದು ಸೌಂಡ್ ಮಾಡ್ತಾ ಇರೋದು ಆ್ಯಕ್ಚುಲಿ ತೆಮಿಳಿಯನ್. ಇಲ್ಲಿ ಇದಿದ್ದು ಟೆಂಟ್ ಬಿಚ್ತಾ ಇರೋದು. ನಾನು ಹಳ್ಳಿ ಹೇಳ್ದೆ ಇವ್ ನಾವು ಬಡ್ಡಿ ಮಗ ಪುಕ್ಸಟ ಪ್ರಚಾರಕ್ಕೆ ತೆಮಿಳಿಯನ್ ಮಾಡ್ತಾ ಇರೋದು ಏನೋ ಇದೆ ಇಲ್ಲಿ, ಸುಲಭ ಇಲ್ಲ ಇದು ಅಂತ. ಇಲ್ಲಿ ಯಾರೋ ಗುರುಗಳ ಸ್ವಾಮೀಜಿನೋ ಯಾರೋ ಬಂದಿದ್ದ ಒಬ್ಬ, ಇಲ್ಲೇನೋ ಟೆಂಟ್ ಹಾಕೊಂಡು ಸಿಗೋಣ ಹುಡಿದ್ದ ಒಂದು ಸ್ವಲ್ಪ ದಿವಸ ಹೋದ, ಈಗ ಸೌಂಡ್ ಮಾಡ್ತಾ ಇರೋದು ಎಲ್ಲ ಬಿಚ್ಚುವಾಗ. ಅದು ಮೇ ಬಿ ಕರ್ನಾಟಕ ಫರ್ನಿಚರ್ಸ್ ಅವರು ತಮಿಳ್ನಾಡವರು. ಓಕೆ, ಇವನು ತಮಿಳ್ನಾಡವನು ಇಲ್ಲಿ ಬಂದು ಇದು ಮಾಡಿದ್ದು ಟೆಂಟ್ ಹಾಕ್ಕೊಂಡಿದ್ದವನು, ಇದೆಲ್ಲ ಕರ್ನಾಟಕದ ಬಳಸ್ಕೊಂಡಿದ್ದ. ಅಲ್ಲಿ ಕರ್ನಾಟಕ ಫರ್ನಿಚರ್ಸ್ ಅಂದರೆ ಕರ್ನಾಟಕದವ್ರನ್ನ ತಮಿಳ್ನಾಡು ಹೆಂಗೆ ಬಳಸ್ಕೊಂಡಿದ್ದಾರೆ ಅಂತ ಏನೋ ಸುದ್ದಿ ಮಾಡ್ತೀವಿ ಟಿ ವಿಯಲ್ಲಿ ಅಂತ ನಾವು. ಕರೆಕ್ಟ್. ಅಲ್ಲಿ ದೇವರಾವ ಅರಸ್ ರೋಡಲ್ಲಿ ಡಿಯೋ ನಿಂತ್ಕೊಂಡಿತ್ತಲ್ಲ, ಬ್ಲ್ಯಾಕ್ ಕಲರ್ ಇದು ಪ್ರೆಸ್ ಗಾಡಿ, ನಂದಿನಿ ಶಾಪ್ ಇದ್ದಲ್ಲ, ಅದರಿಂದ ಸ್ವಲ್ಪ ಮುಂದಕ್ಕೆ ಬಂದಮೇಲೆ ಕಾಣಿಸ್ಕೊಳ್ತಾ ಇದ್ದೇವೆ. ಚಂದನ್ ಗಾಡಿ ಮೇಲೆ ಚಂದನ್ ಅಂತ ಬರೆದಿತ್ತು. 812 ಗಾಡಿ ಅದು. ಇವನು ಅವ್ರು ಸುಮ್ಮನೆ ನಿಂತಿರೋದು ರೋಡ್ ಬ್ಲಾಕ್ ಮಾಡೋದಕ್ಕೆ, ಜಿಬ್ರಾ ಕ್ರಾಸು. ಇವನು ಚಪ್ಪಲ್ ಅಂಗಡಿಯವನು ಬಳೆ ಮಗ, ಜಿಬ್ರಾ ಕ್ರಾಸಲ್ಲಿ ಹೊಡ್ಕೊಂಡು ಹೋಗೋದು ಸೊಳ್ಳೆ ಮಕ್ಕಳು. ಈಸಿ 1312. ಆ್ಯಕ್ಚುಲಿ ಎಲ್ಲೋ ಹೇಳ್ತಾ ಇದೆ, ಅದೇ ಪ್ರೆಸ್ಸಲ್ಲಿ ನಿಂತ್ಕೊಂಡಿತ್ತಲ್ಲ ಅಲ್ಲಿ ದೇವರಾಜ ಅರಸ್ ರೋಡು, ಪ್ರಕಾಶ್ ಸ್ಟೇಡಿಯಲ್ಲಿ ತಿಮ್ಮೋದು ಒಳಗಡೆ ಹೋಗ್ತಿರೋದು, ಅಲ್ಲಿಗೆ ಹೋಗುವಂಥ ಏನೋ ಕೋಡ್ ಕ್ರಿಯೇಟ್ ಮಾಡ್ತಿರೋದು ಮೇಶಿ. AD3770 KA03 ಅದು. ಹೌದು, ಓಕೆ ಪ್ರಕಾಶ್. ಏನು ಟೈದಲ್ಲಿ ತೋರಿಸಿದ್ದವನು ಅಂದರೆ ಇವರಿಗೆ ಬೆಚ್ಚೆ ಹೋಯ್ತು. F21 KA45 F21 ಗಾಡಿ ಅದು. ಆನ್ ಮಾಡೋ ಅವಶ್ಯಕತೆ ಇಲ್ಲ. 25 BH 26 1K ಮಹೇಂದ್ರ ಗಾಡಿ ಹೋಯ್ತಿದೆಯಲ್ಲ, XU3XO ಗಾಡಿ ಇರಬೇಕದು, SUV 3XO ಇರಬೇಕು ಆ ಗಾಡಿ. ಅವ್ನು ಸುಮ್ಮನೆ ಆನ್ ಮಾಡೋದಕ್ಕೆ ಸ್ಲಾಟ್ ಕ್ರಿಯೇಟ್ ಮಾಡ್ಕೊಡ್ತಾಯಿದ್ದಾನೆ ಅವ್ರಿಗೆ. ಅವರೆಲ್ಲ ಮಿಕ್ತವರೆಲ್ಲ ಆನ್ ಮಾಡೋದ್ರೆಲ್ಲ ಆರ್ಗನೈಸ್ಡು. ಪ್ರಕಾಶ್ ಟೈಟಲ್ ಟೀಮ್ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದೇನೆ ಅಂದರೆ, ನಿನಗೆ ಅಲ್ಲೊಂದು ಟೊಯೋಟಾ ಯಾವುದೋ ಒಂದು ಲಕ್ಸುರಿ ಕಾರು ಹೋಯ್ತು, ಅದು ಯಾವುದು ಹೆಸರು ಬರ್ತಾಯಿದ್ದೀನಿ ಅದು. ಸೊ ಲಕ್ಸುರಿ ಕಾರ್ ಹೋಯ್ತು, ಆ ಕಾರ್ನ ತೊಗೊಳಕ್ಕೆ ಹೇಳಿದ್ದಾರೆ ನನಗೆ. ಆ್ಯಕ್ಚುಲಿ ಅದು ತೊಗೊಂಡ್ಮೇಲೆ ಇಲ್ಲಿಗೆ ಹೋಗುವಂಥ, ಇಲ್ಲಿಗೆ ಪ್ಯಾಲೇಸ್ಗೆ ಹೋಗುವಂಥ, ಪ್ಯಾಲೇಸ್ಗೆ ಹೋಗು ಮತ್ತು ಏನಕ್ಕೆ ಪೂಜೆ ಮಾಡಿಸ್ಬೇಕು ಇಲ್ಲಿ ಅಂತ, ದೇವ್ರ ಪೂಜೆ ಮಾಡಿಸ್ಬೇಕು. ಮತ್ತು ಇಲ್ಲ ಇನ್ನೂ ಪೂಜೆ ನಡೀತಾ, ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗ್ತಾಯಿದ್ರು. ಸೊ ಇಲ್ಲಿ ದೇವರು ಕೋಟ್ಯಾಜನ ಹತ್ರ ಬಂದು ಪೂಜೆ ಮಾಡಿಸು ಮತ್ತು ಪ್ಯಾಲೇಸ್ಗೆ ಹೋಗು ಅಂತ ಅವರು ಹೇಳ್ತಾ ಇರೋದು, ಅದು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾ ಇರೋದು. ಇನ್ನೊಂದು ಮತ್ತೆ ಹೇಳ್ತಿದ್ದಲ್ಲ, ಪ್ರೆಸ್ ಅವರು ದೇವರಾಜ ಅರಸ್ ರೋಡಲ್ಲಿ ಪ್ರೆಸ್ ಕಾಣ್ತಲ್ಲ, ಅದು ತಮಿಳ್ನಾಡವರು ಅಂದರೆ ಉಮಾಪತಿ ರಾಮಯ್ಯ, ಐಶ್ವರ್ಯಾರ್ಜಿನ ಮತ್ತು ಸರ್ಜಾ ಫ್ಯಾಮಿಲಿಯನ್ನು ತಮಿಳ್ನಾಡವರು ಹೇಗೆ ಬಳಸ್ಕೊಂಡ್ರು ಅನ್ನೋದನ್ನು ಮೀಡಿಯಾದವರು ಹೇಳ್ತಾರೆ, ಅದರ ಆ್ಯಟಿಟ್ಯೂಡ್ ಅದು. ಇದು ಅಷ್ಟೇ, ಟೈಮಿಂಗ್ ಸರ್ವಿಸ್ 24 hours ಎಲ್ಲ ರಿಲೇಟೆಡ್ ಇದು. ಪ್ರಕಾಶ್ ಹೀಗೆ ಪ್ರಕಾಶ್ ಬಲಂಗೋಚಿ, ಇದು KL56T 9720. ಪ್ರಕಾಶ್ ಬಲಂಗೋಚಿ ಹೇಗೆ ಅಂದರೆ, ಇವನು ಪ್ರಸಾದ್ ಬಾಬು ಅದೇ ಕಾರ್ ಓಡಿಸೋದು, ಅವನ ಪರ್ಸನಲ್ ಕಾರ್ ಅದೇ ಇರೋದು ಒಂದು. ಇನ್ನೊಂದು, ನಾನು ಈ ಕಾರ್ ತೊಗೊಂಡ್ಮೇಲೆ ಸ್ವಲ್ಪ ದಿವಸ ಓಡಿಸ್ಬಿಟ್ಟು ಕೊಡ್ತೀನಿ ನಿನಗೆ ಅಂತ ಹೇಳಿದ್ದೆ ನಾನು, ಅದಕ್ಕೆ ಅದು ಮಾಡ್ತಾ ಇರೋದು ಅವರು. ಹಿಂಗೆ ಹಾರ್ಟ್ ಯಾವಾಗಲೂ ಅದೆಷ್ಟು ಮಟ್ಟಿಗೆ ನಿಜಾನೋ ಸುಳ್ಳೋ ನನಗಂತ ಗೊತ್ತಿಲ್ಲಪ್ಪ. ನನಗಂತೂ ಒಂದು ಮಾತು ಮೇಲೆ ನಂಬಿಕೆ ಇರಲಿಲ್ಲ. ಇವಾಗ ಆ್ಯಕ್ಚುಲಿ ನೆಗೆಟಿವ್ ಆಗಿ ಹೇಳಬೇಕು ಅಂತ ಅಂದ್ಕೊಂಡೆ. ಅದನ್ನು ಶರ್ಟ್ ಎತ್ತಿ ಕರೆಕ್ಟ್ ಟೈಮ್ಗೆ ಏನೋ ತೋರಿಸ್ತಾ ಇದ್ದಾನೆ, ಎದೆ ಮೇಲೆ ಏನೇನೋ ಚರ್ಮಗಳೆಲ್ಲ ಬೆಳ್ಕೊಂಡಿದೆ. ಪುಕ್ಸಟ ಪ್ರಚಾರ ತೊಗೊಂಡ ಬೋಳಿ ಮಗ ಇರಲಿ ಆ ಕಡೆ. ಒಟ್ಟಲ್ಲಿ ಒಂದು ಸ್ಟೋರಿ ಏನಂದರೆ, ಮುಂಚೆ ಒಂದು ಸರಿ ಇಲ್ಲೇ ಸಿಕ್ಕಿದ್ದ, ಇಲ್ಲಿ
ಪಾರ್ಕ್ ಇದೆಯಲ್ಲ ಪಾರ್ಕಿಗೆ ಬಂದಿದ್ದ ಮುಂಚೆನೇ ತುಂಬ ತಿಂಗಳುಗಳಿಂದ ಒಂದ್ಸರಿ ಬಂದಿದ್ದ. ಆಗಲೂ ಹಿಂಗೆ ಎದೆನ ಕೈಯಲ್ಲಿ ಹಿಡ್ಕೊಬಿಟ್ಟು ಅಯ್ಯೋ ನೀರು ಕೊಡಿ ನನಗೆ ನೀರು ಕೊಡಿ ಸಿಕ್ಕಾಬಿಟ್ಟೆ ಹಾರ್ಟ್ ಅಟ್ಯಾಕ್ ನನಗೆ ಹಾರ್ಟ್ ಅಟ್ಯಾಕ್ ಇದೆ ನೀರು ಕುಡಿ ಅಂತ. ಆ್ಯಕ್ಚುಲಿ ಬೇಸಿಕಲಿ ಯಾರೂ ನಂಬೋದಿಲ್ಲ. ಇಲ್ಲ ನನಗೆ ಬೇಕು ಅಮೌಂಟ್ ನನ್ನ ಪಡೆದ ಹೊರಗಿದೆ. ಆ್ಯಕ್ಚುಲಿ ಅವ್ನಿಗೇನು ಹೆಲ್ಪ್ ಮಾಡಿರಲಿಲ್ಲ. ಹಾಗಾಗಿ ನನ್ನ ಕೈ ನೀರು ಇರಲಿಲ್ಲ ಅನಿಸುತ್ತೆ. ನೀರು ತಂದು ಕೊಡಿ ಅಂತ ಹೇಳ್ದ, ತಗೊಬಂದು ಕೊಡಲಿಲ್ಲ. ನನ್ನ ಪಡೆದ ಹೋದೆ. ಪುನಃ ಅದಾದಮೇಲೆ ಸುಮಾರು ದಿವಸ ಇಲ್ಲೇ ಓಡಾಡ್ಕೊಂಡಿದ್ದ. ಆಮೇಲೆ ಪುನಃ ಹೊರಟೋಗಿದ್ದ. ಈಗ ಸುಮಾರು ತಿಂಗಳಾದಮೇಲೆ ಮತ್ತೆ ಬಂದಿದ್ದಾನೆ. ಈಗ ಮತ್ತೆ ಬಂದ ಅಸ್ಸಾಮಿ ಏನು ಮಾಡಿರೋದು, ಬ್ಯಾಗ್ಗೆ 2 ಲಗೇಜ್ ಬ್ಯಾಗ್ ತೊಗೊಬಂದಿದ್ದ. ಪಾರ್ಕಲ್ಲಿ ಇಟ್ಬಿಟ್ಟು ದೇವಸ್ಥಾನದ ಹತ್ರ ಎಲ್ಲ ಓಡಾಡ್ಕೊಂಡಿದ್ದ. ಅಲ್ಲೇ ಪಾರ್ಕಲ್ಲಿ ಇಟ್ಬಿಟ್ಟು ಎಲ್ಲೋ ಬೇರೆ ಕಡೆಗೂ ಒಂದು ಕಡೆಗೆ ಹೋಗಿದ್ದು ಬಂದ. ಬರೋಷ್ಟೊತ್ತಿಗೆ 2 ಬ್ಯಾಗು ಗಾಯವಾಗೋಗಿತ್ತು. ಸೊ ಬಂದ್ಬಿಟ್ಟು ಒಂದೇ ಸಮ ಅಳ್ತಾ ಇದ್ದ. ನನ್ನ ಬ್ಯಾಗ್ ಹೋಗ್ಬಿಟ್ಟೈತೆ, ಯಾರು ನೋಡಿದ್ರ ನನ್ನ ಬ್ಯಾಗ್ ನೋಡೋರು ಅಂತ ದೇವಸ್ಥಾನದವ್ರನ್ನೆಲ್ಲ ಕೇಳ್ತಿದ್ದ. ದೇವಸ್ಥಾನದವ್ರು ಬೈದು ಕಳಿಸೋರು, ಯಾರು ಬ್ಯಾಗ್ ಇಟ್ಬಿಟ್ಟು ಓಡಾಡ್ತಿರೋನೇನ ಹೋಗ ಹಂಗೆ ಹಿಂಗೆ ಅಂತ. ಆ್ಯಕ್ಚುಲಿ ದೇವಸ್ಥಾನದಲ್ಲಿ ಒಬ್ಬಮ್ಮ ಕೂತ್ಕೊಳ್ತಾಳಲ್ಲ, ದೇವ್ರ ಥರನೇ ಆ್ಯಕ್ಟಿಂಗ್ ಮಾಡ್ತಿರ್ತಾಳಲ್ಲ ಒಬ್ಳು ಕೂತ್ಕೊಂಡು. ಅವಳಿಗೆ ಒಬ್ಳು ಮಗಳೇನೋ ಇದ್ದಾಳೆ, ಮಗಳ ಥರ ಇದ್ದಾಳೆ, ನೋಡೋಕೆ ಮಗಳೇ ಅಂದ್ಕೊಳ್ತೀನಿ. ಅವಳ ಜೊತೆ ಒಂದು ಹುಡುಗಿ ಬರ್ತಾಳೆ. ಸೊ ಆ ಹುಡುಗಿ ಈ ವಯ್ಯನಿಗೆ ದುಡ್ಡು ಕೊಟ್ಲು ಒಂದ್ಸಲ ಫೈನಾನ್ಷಿಯಲ್ ಹೆಲ್ಪ್ ಮಾಡಲು. ದುಡ್ಡು ಇಸ್ಕೊಂಡು ಹೋದ ಅವನ ಹೋಟೆಲಿ. ಪುನಃ ನೆನ್ನೆ ಎಲ್ಲ ಎಣ್ಣೆ ಹೊಡಿ ಇವರು ಮಹೇಶ ಗಿರೀಶ ಅಂತ ಇದ್ದಾರಲ್ಲ, ಜೊತೆಗೆ ಇವನು ಯಾರೋ ಅವನ ಹೆಸರೇನೋ ಶಶಿ ಅದೇ ನನ್ನ ಮೊಬೈಲ್ ನಿನ್ನೆ ವೀಡಿಯೋದಲ್ಲಿ ನನ್ನ ಮೊಬೈಲ್ ಚಾರ್ಜರ್ ತೆಗೆದಾಕ್ಬಿಟ್ಟು ನಾನು ಕ್ಲಿಕ್ ಮಾಡ್ಕೊಂಡಲ್ಲ ನಿನ್ನೆ ಅಲ್ಲ ಮೊನ್ನೆ ವೀಡಿಯೋದಲ್ಲಿ. ಸೊ ಅವನ ಜೊತೆ ಒಬ್ಬ ಕಾಣಿಸ್ಕೊಂಡಲ್ಲ ಅದೇ ವೀಡಿಯೋದಲ್ಲಿ. ಅವನ ಹೆಸರು ಗೊತ್ತಿಲ್ಲ, ಅವನು ಹೊಸ್ದಾಗಿ ನೋಡಿದ್ನ. ಆ್ಯಕ್ಚುಲಿ ಅವನ ಜೊತೆ ಇವನು ಓಡಾಡ್ತಿದ್ದಾನೆ. ಏನು ಬೇಕೋ ನಿನಗೆ ಏನು ಬೇಕೋ ಹೇಳೋ ಕೊಡಿಸ್ತೀನಿ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಿದ್ದ. ಅವ್ನಿಗೆ ನೆನ್ನೆ ಅವ್ನು ಏನು ಬೇಕು ಅದನ್ನು ಕೊಡಿಸೋನು. ಇವತ್ತು ಇವನೇ ಭಿಕ್ಷಾ ಬಿಡ್ತಾನೆ ಅಂತ ಕೂತವನೆ. ಗೊತ್ತಿಲ್ಲಪ್ಪ, ಅದೇ ಸುಳ್ಳೊಂದು ಜನ ಗೊತ್ತಿಲ್ಲ. ಎದೆ ಮೇಲೆ ಏನೇನೋ ಚರ್ಮಗಳೆಲ್ಲ ಬೆಳ್ಕೊಂಡಿದೆ ಒಟ್ಟಲ್ಲಿ. ಆ್ಯಕ್ಚುಲಿ ಆ ಥರ ನಮ್ಮ ಡ್ಯಾಡಿಯಾಗೂ ಸ್ವಲ್ಪ ಇತ್ತು. ಎದೆ ಮೇಲೆ ಒಂದು ಸಣ್ಣದಾಗಿ ಅಚ್ಚೆ ಥರ ದುರ್ಮಾಂಸ ಬೆಳೆಯೋದು ಅಂತಾರಲ್ಲ, ಆ ಥರ ಬೆಳ್ಕೊಂಡಿತ್ತು. ನನಗೂ ಕಿವಿಯಲ್ಲಿದೆ ಆ್ಯಕ್ಚುಲಿ. ಅದು ನಮ್ಮ ಡ್ಯಾಡಿ ಎದೆ ಮೇಲಿದೆ. ಅದು ಅವ್ರದ್ದು ಇದು ಏನೋ ರಿಲೇಟೆಡ್ ಇದು ಎರಡೂ ಬಬಿ ಉಲ್ಟಾ ಇರಬೇಕು ಅಂದ್ಕೊಳ್ತೀನಪ್ಪ. ಏನೋ ಒಟ್ಟಲ್ಲಿ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿದ್ದಾರೆ, ಅದೆಲ್ಲ ಆ ಕಡೆಗೆ ಇರಲಿ. ಅದಕ್ಕೆ ಈ ಬೋಳಿ ಮಗಂದು ಗೊತ್ತಿಲ್ಲ ಗುರು. ಹೋಗಿ ಬಂದು ಮೂಗು ಕೇಳ್ಕೊಂತಾರಲ್ಲ ಹಂಗೆ ಹೋಗಿ ಬಂದು ನಾನು ಸುತ್ತಮುತ್ತ ನಿಂತ್ಕೊಂಡು ಯಾವಾಗಲೂ ಅಟೆನ್ಷನ್ ಸೀಕಿಂಗಲ್ಲೇ ಇರ್ತಾನೆ. ಪುಕ್ಸಟೆ ಪ್ರಚಾರ ತೊಗೊಳೋದ್ರಲ್ಲೇ ಇರ್ತಾನೆ. ಅದು ಅಲ್ಲದೆ ನನ್ನನ್ನೇ ಹೆಲ್ಪ್ ಕೇಳೋದು. ಬ್ಯಾಗ್ಗಳು ಮಾಡಿದಾಗಲೂ ನನ್ನೇ ಕೇಳೋದು, ನೀರು ತಂದು ಕೊಡಿ ಅಂತ. ಅಲ್ಲೆಲ್ಲೋ ಹಾಗೆ ಈಗ ಕುತ್ಕೊಂಡಿದ್ದಾನಲ್ಲ ಇದರಲ್ಲಿ ರೋಡಲ್ಲಿ ಹಾಗೆ ಪಾರ್ಕ್ಗಳು ಕುತ್ಕೊಬಿಟ್ಟು ಅಯ್ಯೋ ನನಗೆ ಹಾರ್ಟ್ ಅಟ್ಯಾಕ್ ಇದೆ, ಹೊಟ್ಟೋಗ್ಬಿಡ್ತಾಯಿದ್ದೀನಿ, ಇನ್ನೇನೋ 5 ನಿಮಿಷದಲ್ಲಿ ಅಲ್ಲಿ ಕಾಣ್ತಾ ಇದ್ದಾನೆ. ನನಗೆ ಕರ್ಕೊಂಡು ಹೋಗ್ಬಿಡ್ತಾನೆ. ಎಮ್ಮೆ ಬೆಲ್ ಬಂದು ಕುತ್ಕೊಬಿಟ್ಟಿದ್ದಾನೆ, ಕರ್ಕೊಂಡು ಹೋಗ್ತಾ ಇದ್ದಾನೆ. ನಾನು ಹೊಟ್ಟೋಗ್ಬಿಡ್ತೀನಿ, ಒಂಚೂರು ನೀರು ಕೊಟ್ಟರೆ ಬದುಕೊಬಿಡ್ತೀನಿ ಅನ್ನೋ ಥರ ಕೇಳ್ತಾನೆ. ನಾನು ಬೇಸಿಕಲಿ ನಂಬಲ್ವಲ್ಲ ಇಂಥವ್ರನ್ನೆಲ್ಲ, ಅದಕ್ಕೋಸ್ಕರ ಸುಮ್ಮನೆ ಅನ್ಕೊಳ್ಳೋದೇ ಹೋಗ ಯಾವ ಒಂದು ಮಾಡಿ ಕೆಲಸ ಆಯ್ತು ಅಂತ. ಈಗಲೂ ಆ್ಯಕ್ಚುಲಿ ನಾನು ಅವ್ನ ಕಾಟ ತಡೆಯೋಕ್ಕಾಗ್ದೇನೆ ಅವ್ನು ರೋಡಲ್ಲಿ ಕುತ್ಕೊಂಡು ಜನಗಳಿಗೆ ಡಿಸ್ಟರ್ಬ್ ಮಾಡ್ತಾಯಿದ್ದೀನಿ ಅನ್ಕೊಂಡು ವೀಡಿಯೋ ರೆಕಾರ್ಡ್ ಮಾಡೋಕ್ಕೆ ಟ್ರೈ ಮಾಡಿದೆ. ಆ್ಯಕ್ಚುಲಿ ಸೇಮ್ ಟೈಮ್ಗೆ ಅವನು ಅದನ್ನು ಪಾಸಿಟಿವ್ ಆಗಿ ತಿರುಗಿಸ್ಕೊಳ್ಳೋಕೆ ಟ್ರೈ ಮಾಡ್ತಾಯಿದ್ದಾನೆ. ಎದೆ ಮೇಲೆ ಏನೋ ದುರ್ಮಾಂಸ ಬೆಳ್ಕೊಂಡಿದೆ, ಅದನ್ನು ತೋರಿಸ್ಕೊಟ್ಟು ಸಹಾಯ ಕೇಳ್ತಾ ಇದ್ದಾನೆ. ಆ್ಯಕ್ಚುಲಿ ಅದು ಸಹಾಯ ಕೇಳಿದ್ದು ಅದೆಲ್ಲ ಆರ್ಗನೈಸ್ಡ್ ಅದು ಯಾಕೆ ಅಂದರೆ ನಾನು ಕರೆಕ್ಟಾಗಿ ಈಗ ಸಂತೃಪ್ತಿಲಿ ಊಟ ಮಾಡ್ಕೊಬಂದೆ. ಊಟ ಮಾಡಾದ್ಮೇಲೆ ನಾನು ಆ್ಯಕ್ಚುಲಿ ಬೆಳಗ್ಗೆ ಟಾಯ್ಲೆಟ್ಗೆ ಹೋಗಿರಲಿಲ್ವಲ್ಲ ಇಲ್ಲಿ. ಸೊ ಟಾಯ್ಲೆಟ್ಗೆ ಹೋಗೋಣ ಅಂದ್ಕೊಂಡು ಈ ಕಡೆ ಬರ್ತಾಯಿದ್ದೆ. ಬಂದೇ ಬರ್ತಾನೆ ಅಂತ ಗೊತ್ತು, ಅದಕ್ಕೋಸ್ಕರ ಆರ್ಗನೈಸ್ ಮಾಡಿ ಕೂರಿಸಿದ್ದಾರೆ. ಆ್ಯಕ್ಚುಲಿ ಬಂದೇ ಬರ್ತಾನೆ ಯಾಕೆ ಅಂದರೆ ಊಟದಲ್ಲಿ ಬಡ್ಡಿ ಮಕ್ಕಳು ಏನಾದ್ರು ಬೇದಿ ಮಾತ್ರ ಎಲ್ಲ ಹಾಕೊಟ್ಬಿಟ್ಟಿರ್ತಾರಲ್ಲ. ಸೊ ಈಗ ಮಧ್ಯಾಹ್ನ ಊಟಕ್ಕೆ ಹೋಗೋಕ್ಕಿಂತ ಮುಂಚೆ ಒಂದು ಸರಿ ಟಾಯ್ಲೆಟ್ಗೆ ಹೋಗ್ಬಿಟ್ಟು ಆಮೇಲೆ ಆ ಕಡೆಗೆ ಹೋಗ್ತೀನಿ. ಯಾಕೆಂದರೆ ಪುನಃ ನಂಜನಗೂಡಿಗೆ ಹೋಗಬೇಕು ಮತ್ತು ಊಟ ಆದ ತಕ್ಷಣಲೇ ಏನಾರು ಬೇದಿಗಿದಿ ಆಗ್ಬಿಟ್ರೆ ಕಷ್ಟ. ಅದಕ್ಕೋಸ್ಕರ ಈ ಬಡ್ಡಿ ಮಕ್ಕಳು ಊಟ ಹೋಂಡಾ i20 ಹೋಯ್ತು ಗಾಡಿ, ಅದು ಹಾಳು ಬಿದ್ದೋಗಲಿ. ಈ ಬಡ್ಡಿ ಮಗ ಶಿಲ್ಪಿ ಹೋಗ್ತಾನೆ. ಅದು ಹೋಂಡಾ ಆ್ಯಕ್ಟಿವ್ ಹೋಯ್ತಲ್ಲ ಗಾಡಿ, ಆ ಹೋಂಡಾ ಆ್ಯಕ್ಟಿವ್ ಕರೆಯೋದಕ್ಕೆ ಇವನು ಶಿಲ್ಪಿ ಓದೋದು. i20 ಹೋಂಡಾ ಆ್ಯಕ್ಟಿವ್ ಹೋಯ್ತಲ್ಲ ಗಾಡಿ, ಆ ಗಾಡಿನ ಒಳಗಡೆ ಕರೆಯೋಕ್ಕೋಸ್ಕರ ಪುಷ್ ಶಿಲ್ಪಿ ಹೋಗ್ತಾನೆ. ಆ್ಯಕ್ಚುಲಿ ಅವನ್ನ ಕವರ್ ಮಾಡಬೇಕಿತ್ತು, ಎಲ್ಲ ಆರ್ಗನೈಸ್ಡ್. ಅಲ್ಲೊಂದು ಆಟೋದಲ್ಲಿ ಫ್ಯಾಮಿಲಿ ಇಳಿತಾ ಇದೆ, ಅದು ಕೂಡ ಆರ್ಗನೈಸ್ಡ್. AA7647 ಅದು ಆರ್ಗನೈಸ್ಡ್, ಇದು ಆರ್ಗನೈಸ್ಡ್. ಇದು ಗಾಡಿ ನಿಲ್ಸ್ಕೊಂಡಿರೋದು. ಎಸ್ ಲವ್ ಅಂತ ಇದ್ದಾರೆ ಗಾಡಿ ಮೇಲೆ. ಐಶ್ವರ್ಯಜನ್ ಕರ್ಕೊಂಬ ಅಂತ ಅದು ಏನೇ ಅಟೆಂಡ್ ಮಾಡ್ತಾರೆ, ಏನಾರು ಮಾಡ್ಕೊಂಡು ಸಾಲಿ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ಕಾಗಲ್ಲ. ಒಟ್ಟಲ್ಲಿ ಅವ್ರು ಶಿಲ್ಪಿ ಹೋದ, ನನಗೆ ಅದು ತೊಂದರೆ ಆಯಿತು, ಅದಕ್ಕೆ ರೆಕಾರ್ಡ್ ಮಾಡಿದೆ ಅಷ್ಟೇ. ಮಿಕ್ಕಿದ ಆ್ಯಟಿಟ್ಯೂಡೆಲ್ಲ ಆ ಕಡೆ ಇರಲಿ, ಅದೆಲ್ಲ ಇದ್ದಿದ್ದೆ. ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ರು ಅನ್ನೋದು ಇದ್ದರೆ ಸಾಕು. ಸೀತಾ ಅದು ಆ್ಯಕ್ಚುಲಿ
ನೆಗಡಿ ನೆಗಡಿ ತೆಗಿತಾ ಇದ್ದಾರಲ್ಲ ನಾಗುಡಿ ನೆಗಡಿ ಮತ್ತು ಡಿ ಅಂದರೆ ನವೀನ್ ಫ್ಯಾಮಿಲಿಯ ಡಿ ಅಂತ ನೆಗಡಿ ಅದನ್ನು ಸೀತಾ ಆದರೆ ನೆಗಡಿ ಬರೋದು ಅಂತಾರೆ. ಸೊ ಸೀತಾ ಅಂದರೆ ಐಶ್ವರ್ಯ ಅರ್ಜುನ್ ಸದ್ಯಕ್ಕೆ ಸೀತಾ ಪೊಸಿಷನ್ ಕ್ಲೈಮ್ ಮಾಡ್ಕೊಂಡಿರೋದು, ರಾಬನ್ ಹೆಂಡತಿ. ಸೊ ಸೀತಾ ಅದನ್ನು ಹೇಳಿದ್ರು ಐಶ್ವರ್ಯ ಅರ್ಜುನ್ ಕರ್ಕಬ ಅಂತ ಆಟೋ AA ಓದಿದ್ನೆಲ್ಲ AA ಸೀರೀಸ್ ಅದು BMW MF ಶಾ. ಅದು ಆ್ಯಕ್ಚುಲಿ ತೋರಿಸಿದ್ದೇನಕ್ಕೆ ಅಂದರೆ ಇದು ಶಾ ಮೋಟರ್ಸ್ಗೆ ಅಲ್ಲಿ ಪಾದಗಳು ತೋರಿಸ್ತಾವೆ ನಾವು ನಮ್ಮನ್ನಕ್ಕೆ JT 7880 ಅದನ್ನು ಚಾರ್ಜ್ ಮಾಡೋಕ್ಕೆ ಬಂದಿರೋದಿರಬೇಕು. JB 1331 2 ಗಾಡಿ ಚಾರ್ಜ್ ಆಗ್ತಾಯಿತ್ತು, ಎರಡರಲ್ಲಿ ಯಾವ್ದಾದ್ರು ಒಂದಾಗಿರುತ್ತೆ. ಪಾದ ತೋರಿಸ್ತಾ ಇರೋದು ಬಡಿ ಮಗ. ಆ್ಯಕ್ಚುಲಿ ಅದು ಶಾಂಭವಿ ಗೌಡಗೋಸ್ಕರ ತೋರಿಸ್ತಾ ಇರೋದು. ಮತ್ತು ಹವೀಶ್ ಆ್ಯಕ್ಚುಲಿ ಹವೀಶ್ಗೆ ಅಲ್ಲೂ ಒಂದು ತೋರಿಸಿದ್ರು, ಅಲ್ಲಿ ಚಿಪ್ಪಿ ಓದಿದ್ನೆಲ್ಲ ಅದನ್ನು ಮುಂದಕ್ಕೆ ಅಲ್ಲಿ ಆ್ಯಕ್ಚುಲಿ ಏನು ತೋರಿಸಿದ್ರು ಗೊತ್ತಾ, ಏನು ಬರ್ತಾಬಿಟ್ಟೆ ಅಲ್ಲಿ ಏನೋ ತೋರಿಸಿದ್ರು. ಅದಕ್ಕಿಂತ ಮುಂಚೆ ಹವೀಶ್ ಗೌಡನ ತೋರಿಸೋದಕ್ಕಿಂತ ಮುಂಚೆ ಏನೋ ತೋರಿಸಿದ್ರು, ರೆಕಾರ್ಡ್ ಆಯ್ತಂತೆ ಫಸ್ಟು ಆಯ್ತಾ ಇದೆ. ಹವೀಶ್ ಗೌಡ ತಿಗ ಕಡಿತಾ ಇತ್ತಂತ ಅವ್ನು ಕೆರ್ಕೊಡ್ಬೇಕಂತೆ, ಚಾಕು ಉಪ್ಪಿದ್ರೆ ಕೆರ್ಸ್ಕೊಳ್ಬೋದಿತ್ತು ಚೆನ್ನಾಗಿ. ಲೈಫಲ್ಲಿ ಇನ್ನೊಂದ್ಸರಿ ಕಡಿಬಾರ್ದು ಆ ರೇಂಜಿಗೆ. ಆ್ಯಕ್ಚುಲಿ ಅವ್ನು ಹವೀಶ್ ಗೌಡ ಬಗ್ಗೆ ಏನೋ ತೋರಿಸಿದ್ರು ಅವರು, ಯಾರು ರಾಜಗುರುಗಳು ಮತ್ತು ರಾಜರಿಗೆ ಸಪೋರ್ಟ್ ಮಾಡಲ್ಲ ಅಂತ ಹೇಳಿದ್ನಲ್ಲ, ಅದಕ್ಕೆ ಅದೆಲ್ಲ ತೋರಿಸ್ತಾ ಇರೋದು. ಹೆಡ್ಲೈಟು ಭಾಳ ಪೊಲೀಸ್ ಬೇರೆ ಗುರು, ಅವನು ಬಿಳಿ ಟೋಪಿ. ಆರ್ಗನೈಸ್ ಇದೆ MJ 6551 ಹೆಡ್ಲೈಟ್. ಅವನು ಹೆಡ್ಲೈಟು ಅದ್ರಿಗೆ ಗೊತ್ತಾ ಇರೋದು AS 6868 ಇರಬೇಕು. ಅಲ್ಲಿ 4 ಕೂರೋ ಜಾಗದಲ್ಲಿ ಹುಡುಗರು ಬಿದ್ದು ಅಡ್ಡಾಡ್ತಾವ್ರಾಗಲೇ. ಇವರು ವಿ ಕ್ಯಾಪ್ಚರ್ ಗೌಡ್ರು. ಎದುರಾಗ್ತಾ ಇರೋದು ಹಿಡಿದಾಕ್ಬಿಡ್ತೀವಿ ನಾನಿನ್ನ ಅಂತ. ನಾನು ಕೂರೋ ಜಾಗದಲ್ಲಿ ಕೂತ್ಕೊಂಡಿರೋದು ಹುಡುಗರು. ಆಲ್ಟಿಟ್ಯೂಡ್ ನನ್ನ ಮೊಬೈಲ್ ಬೇರೆ ಚಾರ್ಜ್ ಹಾಕೋ ನಾವು ಗೊತ್ತಿಲ್ಲ ಅದೇನು. ನಂಬರ್ 3 ಆ್ಯಕ್ಚುಲಿ 3 ಜನ ಕೂತಾರೆ. ಅದು ಯದುವೀರ್ ಪರವಾಗಿ ಚಾರ್ಜ್ ಹಾಕೊಂಡೋದು, ನಾನು ಬ್ಲಾಕ್ ಮಾಡ್ಕೊಳ್ತೀನಿ ಅಂತ. ಅದೇ ಆಲ್ಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೆ ಗುರುದ ಷಣ್ಮುಗಂ ಆಳುಮೂಳು ಏನೇನೋ ಕ್ರಿಯೇಟ್ ಮಾಡೋದು, ರಾಜ್ಯಗುರುಗಳು ಮತ್ತು ರಾಯಲ್ ಫ್ಯಾಮಿಲಿ ಒಡೆಯರ್ಗೆ ಸಪೋರ್ಟ್ ಮಾಡಲ್ಲ ಅಂತ. ಅದಕ್ಕೆ ಅದೆಲ್ಲ ಆಲ್ಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೆ. ಇದು ಚಪ್ಪಲ್ ನೋಡಿಲ್ಲಿ ಯಾವುದೋ ಕಿತ್ತೋಗಿರೋದು ಬಿಟ್ಟಿದ್ರು, ಇವತ್ತು ಯಾವುದಾದ್ರು ಬೇರೆ ಬಿಟ್ಟವ್ರು. ಹ್ಞೂ 50% ಬಗ್ಗೆ ಮಾತಾಡ್ತಾವ್ರೆ. 100% ಯಾರು ಕೇಳೋ ಆಗಲ್ಲ, 50% ಮಾಡ್ತೀನಿ ಅಂತ. ಯಮಹ ಮಂಜುಳಾದು JZ 849 KA09 JZ 849 ಆ್ಯಕ್ಚುಲಿ ಇವು ಬಂದು ಸಾಯ್ತಾವೆ ಅವೆರಡು. ಅವರು JL 7435 ಆ್ಯಕ್ಚುಲಿ ಅದು ಕುಮುದ ಅದೇ ಗಾಡಿ ಓಡಿಸೋದು, ಹೊಂಡ ಆ್ಯಕ್ಟಿವ್ ಓಡಿಸೋದು. ಇದು ಕುಮುದಳ ಕಂದ ಆ್ಯಕ್ಟಿವೇಟ್ ಆಗ್ತಾ ಇದ್ದಾನೆ ಅಂತ ಅರ್ಥ ಇದೆ. ಆ್ಯಕ್ಚುಲಿ ಆಲ್ಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. ಇವರು ಲವರ್ಸ್ಗಳು, ಅವನದೇನೋ ಲವ್ ಸ್ಟೋರಿ ಈಚೆ ಬರ್ಬೋದು. ಒಡೆಯರ್ಸು ಒಲವು ಬರ್ಬೋದು ಅವನಿಗೂ. ಏನೋ ಮಾಡ್ಕೊಂಡು ಸಾಲಿಗರು ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಳಕ್ಕಾಗಲ್ಲ. ಇವು ಯಾವಾಗ ಸಾಯ್ತಾವೆ ಸುಮ್ಮನೆ ಹಿಂದೆ ಬಂದು. ಹಾರನ್ ಸುಮ್ಮನೆ ಹಾರನ್ ನೋಡಿತಾ ಇರೋದು ಅವನು. ನಾನು ಇಲ್ಲಿ ಬೆಳಿಗ್ಗೆ ಹೊತ್ತು ಗೇಟ್ ತೆಗಿಯೋ ಕೆಲಸ ಹೊಚ್ಚೋ ಕೆಲಸ ಮಾಡದೇ ಇರೋದೇ ಅದಕ್ಕೋಸ್ಕರ. ಆ್ಯಕ್ಚುಲಿ ಅವ್ರು ಹೇಳಿದ್ರು ಇಲ್ಲಿ ಪಾರ್ಕಿಂಗ್ ನೋಡ್ಕೊ ಅಂತಂದ್ರು. ನಾನು ನೋಡ್ಕೊಳ್ಳಲ್ಲ, ಯಾಕೆ ಅಂದರೆ ಬಿಕಾಸ್ ಆಫ್ ದಿಸ್ ರೀಸನ್. ನನಗೆ ಕೆಲಸ ಹೇಳಿದ್ರೆ ಬೇಕಂತ ನಾವು ಬಡಿತಾವೆಲ್ಲ ಬಂದು ನಿಂತ್ಕೋತಾವೆ ಇಲ್ಲಿ. ತಿಗ ತೋರಿಸ್ಕೊಂಡು, ಮುಖ ತೋರಿಸ್ಕೊಂಡು, ಪಾದ ತೋರಿಸ್ಕೊಂಡು, ಸೌಂಡ್ ಮಾಡಿಕೊಂಡು, ಗಾಡಿ ಪಾರ್ಕ್ ಮಾಡಿಕೊಂಡು, ಇಂಥ ಎಲ್ಲ ಕಾಟ ಕೊಡ್ತವೆ ಸುಮ್ಮನೆ.
ಇದನ್ನು ಲಾಭ ಏನೂ ಇಲ್ಲ, ನಷ್ಟನೇ ಜಾಸ್ತಿ. ಸುಮ್ಮನೆ ಅದಕ್ಕೆ ರಿಸ್ಕ್ ತೊಗೊಳಕ್ಕೆ ಹೋಗಲ್ಲ. ಯಾರು ಒಬ್ಬರು ಸಪೋರ್ಟ್ ಮಾಡಿದ್ರೆ ನಾವು ಯಾರಿಗೂ ಏನೇ ಡಿಫೆಂಡ್ ಮಾಡಿದ್ರು ಅಟ್ಲೀಸ್ಟ್ ಒಂದು ಪ್ರಯೋಜನ ಬರಬೇಕು. ಒಂದು ಕೆಲಸ ಮಾಡಿದ್ರೆ ಅದರಿಂದ ಅಟ್ಲೀಸ್ಟ್ ಒಬ್ರಿಗಾದ್ರೂ ಪ್ರಯೋಜನ ಬರಬೇಕು. ಒಬ್ರಿಗೂ ಪ್ರಯೋಜನ ಇಲ್ಲ ಅಂದಮೇಲೆ ಆ ಕೆಲಸ ಮಾಡೋದೇ ವೇಸ್ಟು. ಈಗ ದೇವಸ್ಥಾನದಾಗ ನಾನು ಪಾರ್ಕಿಂಗ್ ನೋಡಿಕೊಂಡೆ ಅಂತಲೇ ಇಟ್ಕೊಳ್ರಪ್ಪ, ಇಲ್ಲಿ ಡಿಫೆಂಡ್ ಮಾಡಿದೆ ಅಂತಲೇ ಇಟ್ಕೊಳ್ಳಿ. ಯಾರಿಗೋಸ್ಕರ ಮಾಡಲಿ ಅದು, ನನಗೋಸ್ಕರ ಅಂತೂ ಬೇಡಪ್ಪ. ಈ ಪಾರ್ಕ್ ಬಿಟ್ಬಿಟ್ಟು ಆಚೆ ಹೋಗ್ತೀನಿ ನಾನು ಅಷ್ಟೇ, ಸಾಕು ಸಿಂಪಲ್. ಈ ದೇವಸ್ಥಾನ ಬಿಟ್ಬಿಟ್ಟು ಪಾರ್ಕ್ ಹೋಗ್ತೀನಿ, ಪಾರ್ಕು ಆಗಲಿಲ್ವಾ ಇಲ್ಲಿಂದ ಬೇರೆ ಕಡೆ ಜಾಗಕ್ಕೆ ಹೋಗ್ತೀನಿ. ಯಾವ ಜಾಗ ಸೈಲೆಂಟ್ ಆಗಿರುತ್ತೆ ಆ ಜಾಗ ಹೋಗಿ ಕೂತ್ಕೊತೀನಿ ಅಷ್ಟೇ. ಕೆಲ್ಕತ್ತಮ್ ದುಕಾನ್ ಬಂದು ಇಲ್ಲೇ ಈ ದೇವಸ್ಥಾನದ್ದೇ ಸೈಲೆಂಟ್ ಏರಿಯಾ ಮಾಡಿಸ್ಬೇಕು ಅಂತ ಏನು ಪ್ರಯೋಜನ, ಏನು ಯಾಕೆ ಮಾಡಿಸ್ಲಿ? ಈ ದೇವಸ್ಥಾನದ ನಾನು ಮಾಡಿಸ್ಬೇಕು ಅಂದರೆ ಅಟ್ಲೀಸ್ಟ್ ದೇವಸ್ಥಾನ ಆಡಳಿತ ಮಂಡಳಿಯಲ್ಲಿ ಯಾರು ಅಟ್ಲೀಸ್ಟ್ ನನಗೆ ಡಿಫೆಂಡ್ ಮಾಡಿದರೆ ಇವರು, ನಾನು ಇವ್ರ ಪರವಾಗಿ ಡಿಫೆಂಡ್ ಮಾಡ್ಬೋದಿತ್ತು ಈ ಜಾಗನ. ಸೊ ಇವರು ಯಾಕೆ ತಲೆ ಕೆಡಿಸ್ಕೊಳ್ಳಿ? ಇವರ ನನ್ನ ವಿರುದ್ಧ ತೊಂದರೆ ಕೊಡ್ತಾರವಾಗ ನಾನು ಯಾಕೆ ಡಿಫೆಂಡ್ ಮಾಡ್ಕೊಂಡು ಕೂತ್ಕೊಳ್ಳಿ? ಸೊ ಅದಕ್ಕೋಸ್ಕರನೇ ತಲೆ ಕೆಡಿಸ್ಕೊಳ್ಳೋಕ್ಕಾಗಲ್ಲ. ಚಾರ್ಜ್ ಮಾಡ್ಕೊಂಡ್ರೆ ಆಯಿತು, ಇಲ್ಲಿ ಇಲ್ಲದೆ ಸಿಟಿ ಬಸ್ಸು ಇಲ್ಲದೆ ರೈಲ್ವೆ ಸ್ಟೇಷನ್ ಎಲ್ಲೋ ಒಂದು ಕಡೆ ಚಾರ್ಜ್ ಮಾಡ್ಕೊಂಡ್ರೆ ಆಯಿತು, ಅದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ಸುಮ್ಮನೆ ಹೇಳ್ತಾ ಕೂತ್ಕೊಂಡ್ರೆ ಟೈಮ್ ವೇಸ್ಟ್. ಇನ್ನೂ 2 ದಿವಸದ ವೀಡಿಯೋ ಇದೆ ರೆಕಾರ್ಡ್ ಮಾಡಿರೋದು, ಎಡಿಟ್ ಮಾಡಿಲ್ಲ, ಮಾಡಬೇಕು. ಇಲ್ಲಿ ಬರ್ತಾ ಇರೋರು ಫೀಲ್ಡರ್ಸ್ಗಳೇ ರೆಗ್ಯುಲರ್ ಇದರಲ್ಲಿ ಕೂತ್ಕೊತಾರೆ, ಅದು ಪಾರ್ಕಲ್ಲಿ ಕೂತ್ಕೊತಾ ಇರ್ತಾರೆ. ಮಹೇಶ ಸುರೇಶ ಇದ್ದಾರಲ್ಲ ಅವ್ರ ದೋಸ್ತಿಗಳೇ ಇವ್ರಿಗೆ ಈಗ ಹೊಸ ಕಾಣಿಸ್ಕೊಳ್ತಾ ಇರೋದು. ಸುಮಾರು ದಿವಸದಿಂದ ಬರ್ತಿರಲಿಲ್ಲ ಈ ಕಡೆಗೆ. ನಾನು ಕೆಂಪು ಬಟ್ಟೆ ಅಳ್ಬ ಹೊಸಬ ವೈಟ್ ಅಳ್ಬ. ಯಾಕೆ ಮುಂದೆ ಓಡಾಡೋದು ಅಂದರೆ ಮುಂದೆ ಡೇಟಲ್ಲಿ ತಿಮ್ಮೋದು. ಮುಂದೆ ಡೇಟಲ್ಲಿ ತಿಮ್ಮೋದು ಅಷ್ಟೇ ಅಲ್ಲ, ಅವ್ರದ್ದೊಂದು ಇಮೇಜ್ ಕ್ರಿಯೇಟ್ ಮಾಡ್ಕೊಂಡಿಲ್ಲ, ವಿ ಕ್ಯಾಪ್ಚರ್ ಅದು ನಾವು ಹಿಡ್ದಾಕ್ಬಿಡ್ತೀವಿ ಅಂತ. ಇಲ್ಲಿ ಚಪ್ಪರ್ ಬಿಟ್ಟಿದ್ದವನು ಈ ಸೊಳ ಮಗನ ಫಿನೋ ಪೈಪ್ಸ್ ಅಂತ. ಇವನಿಗೆ ಇಲ್ಲಿ ಯಾರು ಚಾರ್ಜರ್ ಐತೆ ಅಂತ ಹೇಳಿದ್ರು ನಾನಂತೂ ಕಾಣಲ್ಲಪ್ಪ. ಅದು ಹೆಂಗೆ ಕಂಡು ಹಿಡಿದ್ಬಿಟ್ಟು ಅಲ್ಲಿ ಅಂತ ಹೇಳ್ಬೇಕಂದ್ರೆ ನಾನು 3 ವರ್ಷ ಇದ್ದೀನಿ ಗುರು. 3 ವರ್ಷದಲ್ಲಿ ನನ್ನ ಕಣ್ಣಿಗೆ ಬಿದ್ದಿಲ್ಲ. ಈಗ ರೀಸೆಂಟಾಗಿ ಪಾರ್ಕಲ್ಲಿ ಅಲ್ಲಿ ಮೈಕೆಳಕ್ಕೆ ಸ್ಟಾರ್ಟ್ ಮಾಡೋದ್ಮೇಲೆ ಅಲ್ಲಿ ನೋಡಿದ್ದು, ನಾನೇ ಚಾರ್ಜ್ ಮಾಡ್ಕೊಳಕ್ಕೆ ಒದ್ದಾಡ್ತಾ ಇದ್ದೆ, ಜಾಗ ಇಲ್ಲದೆ. 3 ವರ್ಷ ಒದ್ದಾಡಿದ್ದೀನಿ. 3 ವರ್ಷದಿಂದ ನನ್ನ ಕೈಲೇ ಕಂಡು ಹಿಡಿಯೋಕ್ಕಾಗ್ದಿರೋದು ಈ ಬಡ್ಡೆಗೆ ಕಂಡು ಹಿಡಿದ್ಬಿಟ್ರಲ್ಲಪ್ಪ ಅದನ್ನು. ಅದ್ಭುತ ಇದು, ಅದ್ಭುತ, ಎಂಟನೇ ಅದ್ಭುತ. ತಾವ್ಯಾರು ಗೊತ್ತಾಗ್ಲಿಲ್ವ ಯಜಮಾನ್ರೆ? ಯಾಕೆ ಸ್ನಾನ ಮಾಡೋಕೆ ಕಾಣ್ತಿದ್ದೇನೆ ಜಾಗ ಅದು? ಮತ್ತು ಅದು ಹೆಂಗೆ ಕೇಳಿದೆ ಸ್ನಾನ ಮಾಡೋದು ಅಂತ? ಅದ ಕೇಳಿದ್ರೆ ನಿಮ್ಮ ಪ್ರಶ್ನೆಗೆ ಉತ್ತರ ಹೇಳೋಷ್ಟು ಬುದ್ಧಿವಂತ ನಾನಲ್ಲ, ದಯವಿಟ್ಟು ಬಿಟ್ಬಿಡಿ. ಏನು ಎಕ್ಸ್ಪ್ಲೇನ್ ಮಾಡಬೇಕಾಗಿಲ್ಲ. ಅಲ್ಲ ಆಟೋದೊಂದು ನಿಂತ್ಕೊಂಡಿದ್ದೀನಿ, K55 ಗಾಡಿ, ಅದು ಸರಿಯಾಗಿ ಕಾಣಲ್ಲ. ಶಬ್ದ ಇದೆಲ್ಲ ದೇನಂತ ಭೂಮಿ ಮೇಲೆ ಬದುಕಾರಪ್ಪ. ನಮ್ಮ ದೇಶದಲ್ಲೆಲ್ಲ ಇದಕ್ಕೆ ಗುರು ಪಾಪ್ಯುಲೇಷನ್ ಜಾಸ್ತಿ ಇರೋದು. ಇಂಥವ್ರಿಂದ ನಮ್ಮ ದೇಶದಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಆಗಿರೋದು. ಅವ್ರಿಗೆ ನೋಡೋಕೆ ಜಗ್ಗೇಶ್ ಥರ ಇದ್ದಾನೆ, ಮತ್ತೆ ಹೋಗ್ತಾ ಇದ್ದಾನಲ್ಲ ಅವನು. ಹಾಸ್ಯ ನಟ ಜಗ್ಗೇಶ್ ಇದ್ದಾರೆ, ವರಸ ನಾಯಕ ಜಗ್ಗೇಶ್ ಥರ. ಫೀಲ್ಡರ್ಗಳು 3 ಜನ ಫೀಲ್ಡರ್ಗಳೇ ಮಾಮೂಲಿ. ಮಹೇಶ್ ಆ್ಯಂಟಿಂಗ್ ಆ್ಯಕ್ಚುಲಿ ಇನ್ನೂ ಒಬ್ಬ ಹೋದ ರೆಡ್ ಕಲರ್ ಶರ್ಟ್ ಹೋಗ್ತಿದ್ದಾನಲ್ಲ ಅವನು ಸೇಮ್ ಅದೇ ಫೀಲ್ಡರ್. ಅವರೆಲ್ಲ ಇಲ್ಲಿ ಓಡಾಡೋದು ಬಿಟ್ಟೇ ಬಿಟ್ಟಿದ್ದಾರೆ. ಆ ಕಡೆ ಎಲ್ಲರೂ ಇದೇ ರೋಡಲ್ಲಿ ಓಡಾಡೋದು. ಹೊಸ ಪಂಚೆಗಳು ಅವ್ರು ಹೋಗ್ತಾರೋದು ನೋಡಬೇಕು. ಅಪೋಸಿಟ್ ಡೈರೆಕ್ಷನ್ ಕೂತ್ಕೊಳ್ಳೋಕೆ ಬಂದಿರೋದು, ವಿಲೇಜ್ ಫಾರ್ಮೆಲ್ಲ ತಗೊಳಕ್ಕೆ ಬಂದಿರೋದು. ರೋಡ್ ಬ್ಲಾಕ್ ಮಾಡ್ಕೊಂಡಿರೋದು K55W 2986. ಹೇಳೋರಿಲ್ಲ ಕೇಳೋರಿಲ್ಲ ಇವ್ರನ್ನ. ಇದೆಲ್ಲ ಬೇಕಂತ ಮಾಡೋದು. ಆ್ಯಕ್ಚುಲಿ ಫ್ರೇಮಲ್ಲಿ ತುಂಬ ಜನ ನಾನು ನೋಡಿ ಚೆಕ್ ಅಂತ ಆ ಕಡೆ ಸಿಗ್ನಲ್ ಪಾಸ್ ಮಾಡಿದ್ದು ಕಾಣ್ತಿದೆ. ನನ್ನ ಕಣ್ಣಿಗೆ ಕಡಿಮೆ ಅಂದರೆ 3 ಜನ ಕಂಡ್ರು. ಫಸ್ಟ್ ಆ ಕಡೆ ಈ ಕಡೆ ತಿರುಗಿದ್ದು, ಆ ಕಡೆ ತಿರುಗಿಕೊಂಡ, ಈ ಕಡೆ ನಿಂತ್ಕೊಂಡಿದ್ದು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ದೆ. ಒಬ್ಬೊಬ್ಬರಾಗೊಬ್ಬ ಅದಲ್ಲ ಕೋಡಿಂಗ್ ಅದು ಆ್ಯಕ್ಚುಲಿ ಮಾಡೋ ಕೆಲಸನ ಪ್ರಾರಂಭಿಸೋದಕ್ಕೆ ಕೋಡ್ ವರ್ಡ್ ಹೇಳೋದು.
ಭಯ ಇಲ್ವಂತೆ A2. ಇದು ಆರ್ಗನೈಸ್ಡ್ ಒಂದು ಬುಕ್ಕು ಪೂಮಸ್ ಶೂಸ್ ಹಾಕಿರೋದು ಆ್ಯಕ್ಚುಲಿ ಸ್ವಾಮಿ ನೀರಸಿದ್ದು ಆರ್ಗನೈಸ್ ಅದ ಮುದುಕ ಅಲ್ಲಿ ಓಡೋಕ್ಕೆ ಬಾಲ್ ವೆಲ್ಡ್ರೆಸ್ ಅಂಗಡಿ ಇದು ವೆಲ್ಡ್ರೆಸ್ ಅಂಗಡಿ ಮುಸ್ಲಿಮ್ಸ್ ಹೋಗ್ತಿದಾರಲ್ಲ ಇದು ಆರ್ಗನೈಸ್ ಒಂದು ಮುಸ್ಲಿಮ್ಸ್ ಹೋಗ್ತಿದಾರಲ್ಲ ಅಂಗಡಿಯಿಂದ ಈಚೆ ಬರ್ತಾರೆ ಗಾಡಿ ನಂಬರ್ ಬರೋ ಕಾಣುತ್ತೆ ಅವ್ರದ್ದು ಅಂಗಡಿಯವರ ಏನೋ ಗೊತ್ತಿಲ್ಲ ಹೋಟೆಲ್ ಅವ್ನು ಉಗುದ ಸೋಳ ಮಗ ಅವ್ನು ಬ್ಲಾಕ್ ಬಟ್ 55 M 3437 M 3437 M ಆರ್ಗನೈಸ್ ಅದಂದರೆ ವೆಲ್ ಡ್ರೆಸ್ ಬಟ್ಟೆ ಇದೆಯಲ್ಲ ಅಲ್ಲಿದೆ ಅದರಿಂದ ಅಂಗಡಿಯಿಂದ ಈಚೆಗೆ ಚಕ್ ಅಂತ ಮುಂದೆ ಬರ್ತಾರೆ ನೋಡ್ಕೊಂಡೇ ಬರೋದು ಆರ್ಗನೈಸ್ ಎಲ್ಲ ಬೇಕಂತ ಆ್ಯಕ್ಚುಲಿ ವೆಲ್ ಡ್ರೆಸ್ ಅವರು ಸಿಕ್ಕಾಪಟ್ಟೆ ಸರಿ ಕವರ್ ಮಾಡಿದ್ದೀನಿ ಅವ್ರನ್ನ ಒಂದೆಲ್ಲ ಇಡಲ್ಲ ಎಷ್ಟೊಂದು ಸರಿ ಕವರ್ ಮಾಡಿದ್ದೀನಿ BMW ಹೋಯ್ತು ಏನೋ ಇದಿಷ್ಟು ಎಲ್ಲ ಆರ್ಗನೈಸ್ ಇದು ತಮಿಳಿಯನ್ಸ್ ಇವರು ತಮಿಳ್ ಎಲ್ಲ ಆರ್ಗನೈಸ್ಡ್ ಅವ್ರು ಎಲ್ಲರೂ ತಮಿಳಿಯನ್ಸ್ ಅವರು ಟಿಕೆಟ್ ಇವನು ಏನೋ ಬೊಗಳ್ಬಿಟ್ಟು ಅಂತ ಕೇಳಿಸ್ಕೊಳ್ಳಿಲ್ಲ ಆಲ್ರೆಡಿ ಆ ಸ್ಟ್ರೀಟ್ ಆಪಲಿನ್ಸ್ ಮೈಸೂರು ಕಾಣಿಸ್ಕೊಳ್ತಿರ್ತಾನಲ್ಲ ಅವಾಗ ಅವ್ನು ಕಾಣಿಸ್ಕೊಂಡ ಆ್ಯಕ್ಚುಲಿ ಮುದುಕಿ ಇದ್ದಾರಲ್ಲ ಇವರು ದೇವೇಗೌಡ ಸರ್ಕಲ್ ಬಗ್ಗೆ ಮಾಡ್ತಾ ಇರ್ತಾಯಿದ್ದು JB 7427 ಆ ಗಾಡಿ ಅದು ಹೊಡ್ಕೊಂಡೋಗೋ ಪ್ಲ್ಯಾನ್ ಅದು ದೇವೇಗೌಡ ಸರ್ಕಲ್ ಕತೆ ಅದು ಇಲ್ಲಿ ಸ್ಟಾರ್ಟ್ ಆಗೋಲ್ಲ ಅರಸ್ ರೋಡಲ್ಲೇ ಸ್ಟಾರ್ಟ್ ಆಗುತ್ತೆ ಮುಂದೆ ನಾನು ಆ್ಯಕ್ಚುಲಿ ಎಕ್ಸ್ಪ್ಲೈನ್ ಮಾಡಿಲ್ಲ ಇಲ್ಲ ಅರಸ್ ರೋಡಲ್ಲ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಮುಂದೆ ಸ್ಟಾರ್ಟ್ ಆಗುತ್ತೆ ಈಗ ಪ್ರೀವಿಯಸ್ ವೀಡಿಯೋ ಕವರ್ ಮಾಡಿದಾಗ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಹತ್ರ ಯಾರೊಬ್ಬ ಹಾರ್ಟ್ ಅಟ್ಯಾಕ್ ಬಗ್ಗೆ ಹೇಳಿದೆ ಕುಲಸ್ವಾಮಿ ಬಲಂಗೋಶಿವನು ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಹತ್ರ ನನಗೆ ಹಾರ್ಟ್ ಅಟ್ಯಾಕ್ ಇದೆ ನೀರು ತರ್ಕೊಡಿ ಅಂತ ಕೇಳ್ತಾ ನಾನು ಕೊಡೋಲ್ಲ ಅಂತ ಹೊರಟೋಗ್ಬಿಟ್ಟೆ ಆಮೇಲೆ ಮತ್ತೆ ಬ್ಯಾಕ್ ಕಳ್ತನ ಆಯಿತು ಅಂತ ಹೇಳ್ದೆ ಸುಮಾರು ತಿಂಗಳಾದಮೇಲೆ ಪುನಃ ಮತ್ತೆ ಹಾರ್ಟ್ ಅಟ್ಯಾಕ್ ಆಗಿ ನನಗೆ ಹಾರ್ಟ್ ಪ್ರಾಬ್ಲಮ್ ಇದೆ ಅಂದ್ಕೊಂಡು ಏನೇನೋ ಅವ್ರಿಗೆ ದುಡ್ಡು ಸರಿ ಮಾಡ್ತಿರ್ತಾನೆ ಆಮೇಲೆ ಇವಾಗ ಕೂಡ ಪುಕ್ಸಟೆ ಪ್ರಚಾರ ತಗೊಳ್ಳೋಕೆ ಟ್ರೈ ಮಾಡ್ತಾಯಿದ್ದೇನೆ ಏನೋ ಎದೆ ಮೇಲೆ ದುರ್ಮಾಂಸ ಬೆಳ್ಕೊಂಡಿದ್ದೀನಿ ತೋರಿಸ್ತಾ ಇದ್ದ ಅಂತ ನಾನೇನೋ ಕಥೆ ಹೊಡೆದ್ನಲ್ಲ ಸೊ ಆ್ಯಕ್ಚುಲಿ ಅದೇ ರಿಲೇಟೆಡ್ ಕಂಟಿನ್ಯೂಟಿ ಇಲ್ಲಿ ನಡೀತಾ ಇತ್ತು ಏನು ಕಂಟಿನ್ಯೂಟಿ ಅಂದರೆ ಪೂಜ್ಯ ನಾನು ಅಲ್ಲಿ ಹೇಳಿದ್ದು ಕರೆಕ್ಟಾಗಿ ಹೇಳಿದ್ದೀನಿ ಆ ವಿಡಿಯೋದಲ್ಲಿ ಪೂಜ್ಯ ಪಿತಾಶ್ರೀ ಅವರು ಇದ್ದಾರಲ್ಲ ಪುರಸ್ವಾಮಿ ಅವರು ನಮ್ಮಪ್ಪ ಅವರು ನನಗೆ ಅನಾರೋಗ್ಯದ ಸಮಸ್ಯೆ ಅಂತ ಹೇಳ್ಕೊಂಡು ದೇವೇಗೌಡ ಫ್ಯಾಮಿಲಿಯವ್ರ ಹತ್ರ ಹೆಲ್ಪ್ ತೊಗೊಳ್ತೀನಿ ಅದರಲ್ಲೂ ಕುಮಾರಸ್ವಾಮಿ ಹತ್ರ ಹೆಲ್ಪ್ ತೊಗೊಳ್ತೀನಿ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾ ಇರೋದು ಅಂದರೆ ದೇವೇಗೌಡರ ಫ್ಯಾಮಿಲಿಯವ್ರ ಹತ್ರ ಸ್ಪೆಷಲಿ ಕುಮಾರಸ್ವಾಮಿ ಹತ್ರ ಸಹಾಯ ತೊಗೊಳ್ತೀನಿ ನಾನು ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದೆ ಆ್ಯಕ್ಚುಲಿ ಅದು ಇಲ್ಲಿ ಉದ್ದಕ್ಕೂ ನಾಟಕ ನಡೀತು ಆ ನಾಟಕ ಅಲ್ಲಿಂದ ಇಲ್ಲಿವರೆಗೂ ಕವರ್ ಆಯಿತು MG 534 ಆ್ಯಕ್ಚುಲಿ ಟಾಟಾ ಹ್ಯಾರಿಯರ್ ಗಾಡಿ ಹೋಯ್ತು ಸೋಳ ಮಗ ಹೆವಿ ಹಾರೋ ನೋಡ್ಕೊಂಡೋದ ಬಿಳಿಗಿರಿ ರಂಗನಾಥ ಗಾಡಿ ಇದು 9C2848 ಅದು 9C2848 ಅಯ್ಯೋ ಅಪ್ಪ ಒಂದೇ ಸಮ ಸೌಂಡ್ ಜಾಸ್ತಿ ಆಗೋದು ಅನ್ಸುತ್ತೆ ಟಮಟ ಅವ್ನು ಒಂದು ಕುಯ್ ಅಂತ ಒಬ್ಬ ಆರಾಮ್ ಮಾಡ್ದ ಕತೆ ಮುಗೀತು ಎಲ್ಲ ಆರ್ಗನೈಸ್ಡ್ ಇದು ತುರಾಡ್ಕೊಂಬತ್ತಾನ ಇದು ಕ್ಲೀನಾಗಿ ಗೊತ್ತಾಯ್ತದೆ ಅಲ್ಲಿ ಹಾವು ಬಂದಂಗೆ ಗೊತ್ತಾನೆ ಇಲ್ಲಿಂದ ಅಲ್ಲಿಗೆ ಈಗ ಮದ್ದೂರು ರೋಡ್ ಅಟ್ಯಾಕ್ ಮೊದಲು ಹೊಡಿ ಅಷ್ಟೇ ಆಮೇಲೆ ಹೊಡೆಸ್ಕೊ ಮದ್ದೂರು ರೋಡ್ ಅಟ್ಯಾಕ್ ಇವಂದು ಅಷ್ಟೇ ಏನೋ ಸ್ಟೇಟ್ಮೆಂಟ್ ಬೇರೆ ಪಾಸ್ ಮಾಡ್ದವನವ ಗೊತ್ತಿಲ್ಲ ಇಲ್ಲೇ ನಿಂತ್ಕೊಂಡು ಕತೆ ಹೊಡಿತಾ ಇರೋದು ಇದು ಸುತ್ತ ಅಂಗಡಿ ಮುಂದೆ ನಿಂತ್ಕೊಂಡು ಮಾತಾಡ್ತಾ ಇದ್ದಾನೆ ಏನೂ ಗೊತ್ತಿಲ್ಲ ಎನ್ಕ್ವೈರಿ ಮಾಡಿದಾಗ ಗೊತ್ತಾಗುತ್ತೆ ಬಿಡಿ ಎಲ್ಲ ಕೆಡ್ಸ್ಕೊಳ್ಳೋದು ಬೇಡ ಅವನು ನಿಂತ್ಕೊಂಡಿದ್ದೆ ಪಾಪ ನಂಬರ್ ಪ್ಲೇಟ್ ಹಾಕ್ಕೊಳ್ದೆ ನನಗೋಸ್ಕರ ಕಾಯ್ಕೊಂಡು ನಿಂತು ಸಾಕಾಗ್ಬಿಟ್ಟೋದು ಅವನು
2 ನಂಬರ್ ಪ್ಲೇಟ್ ಇಲ್ಲ ಗಾಡಿಗೆ, ಮುಂದೆನೂ ಇಲ್ಲ ಹಿಂದೆನೂ ಇಲ್ಲ. ಕಾಂತಾರ JK 3459 ಅದು ತ್ರಿಬಲ್ ರೈಡಿಂಗೋಸ್ಕರ ಹೇಳ್ತಾ ಇರೋದಲ್ಲ, ಹೊಡ್ಕೊಂಡೋಗೋ ಪ್ಲ್ಯಾನ್ ಇದು ಅಷ್ಟೇ. HM 681 K09 ಗಾಡಿ, ಅದು ಹೊಡ್ಕೊಂಡೋಗೋ ಪ್ಲ್ಯಾನ್. ಇದು ಅಷ್ಟೇ ಮುಸ್ಲಿಮ್ಸ್ದು JZ 565. ಇಲ್ಲಿ ಉದ್ದಕ್ಕೆ ಸಿಗ್ತಾವಲ್ಲ ಗಾಡಿಗಳೆಲ್ಲ ಅಷ್ಟೇ, ಅಂದರೆ ಪಾರ್ಕ್ ಮಾಡಿ ನಿಲ್ಲಿಸ್ಕೊಂಡು ನಿಂತಿರ್ತಾರಲ್ಲ ಅದು, ಸ್ಪೆಷಲಿ ಆ ಕಾರು ಅಷ್ಟೇ. ಸೌಂಡ್ ಪಂಚೆ ಆ್ಯಕ್ಚುಲಿ ಚಮಡಿ ಬೆಟ್ಟದ ಪಂಚೆಗಳ ಬಾಲಗೋಷ್ಠಿಯ ಬಳಿ ಮಗ ಹುಡ್ಕೊಂಡು ಹೋಗೋದು ಅಂತ ಇದೆ. ಆ್ಯಕ್ಚುಲಿ ಏನಂದರೆ ಮುಂದೆ ಮತ್ತು ಮುಂಚೆ ಟೈಟ್ ಆಗ್ತದೆ. ಮುಂಚೆ ಇಲ್ಲ ನನಗಿಂತ ಮುಂಚೆ ಹೋಗೋದು, ಮುಂದೆ ಟೈಟ್ ಆಗ್ತೀವಿ ಅಂದರೆ ನನಗಿಂತ ಮುಂದೆ ಹೋಗೋದು, ಅದು ಮುಂದೆ ಮಾಡೋದು ಅಂತ ಆಗುತ್ತೆ. ಜೊತೆಗೆ ಒತ್ತರಿಸ್ಕೊಂಡು ಹೋಗೋದಾಗುತ್ತೆ, ಒತ್ತರಿಸ್ಕೊಂಡು ಹೋಗೋದು ಮತ್ತು ಹೊಡ್ಕೊಂಡು ಹೋಗೋದು ಕೂಡ ಆಗುತ್ತೆ. ಒತ್ತಿಸ್ಕೊಂಡು ಹೋಗೋದ್ರೆ ಪಕ್ಕಕ್ಕೆ ಹೋಗೋದು, ಹೊಡ್ಕೊಂಡು ಹೋಗೋದ್ರೆ ಪಕ್ಕದಲ್ಲೇ ಬಂದು ಟಚ್ ಮಾಡ್ಕೊಂಡು ಹೋಗ್ತಾ ಗುದ್ಕೊಂಡು ಹೋಗ್ಬಿಡೋದು. ಸೊ ನೆಕ್ಸ್ಟು ಹೆರಿಟೇಜ್ ಹಾಲೆ ನಾವೇನಾದರೂ ಅವ್ರು ನಮ್ಮ ಮುಂದೆ ಹೋಗಿ ಡಿಸ್ಟರ್ಬ್ ಮಾಡಿದರೆ ಅಥವಾ ನಮ್ಮ ಹೊಡ್ಕೊಂಡೋದ್ರೆ ಅಥವಾ ಗುದ್ದಿಸ್ಕೊಂಡೋದ್ರೆ ಅದರದ್ದು ಅವ್ರ ವಿರುದ್ಧ ನಾವೇನಾದ್ರು ಮಾತಾಡಿದ್ರೆ ಅವ್ರ ಜೊತೆ ಗಿಲಟಿ ಮಾಡಿಕೊಂಡ್ರೆ ಹೇಟ್ಗಳ ನೆಕ್ಸ್ಟು ಹೆರಿಟೇಜ್ ಹೇಟು ಅಥವಾ ಹೆರಿಟೇಜ್ ಹಲ್ಲೆ. ಅದೇ ಅದಕ್ಕೋಸ್ಕರ ಇವರೆಲ್ಲ ಹೋಗೋದು. ಶೋ ಒಂದು ಕಡೆ ಹೇಳಿದ್ದೀನಿ ಅದು ಮಾತು, ಹೊಡ್ಕೊಂಡೋದ ಅಂತ ಸಿಕ್ಕಾಬಟ್ಟೆ ಹೇಳಿದ್ದೀನಿ. ಇಲ್ಲಿ ಅವು ಸಾವಿರಾರು ಸರಿ ಹೇಳಿರ್ಬೋದು ಬಹುಶಃ. ಸೊ ಅದೆಲ್ಲ ಇದೆ ಮುಂದೆ ಮತ್ತು ರಾಜಶೇಖರನ ಬಾಲಂಗೋಚಿ HY 9907 K09 ಗಾಡಿ, ಅದು ಹೆಲ್ಲಾಟ ಮಾಡ್ಕೊಂಡಿದ್ದ. ಅವ್ರ ವಿರುದ್ಧ ಕಾನೂನು ಕ್ರಮ ಜರುಗಿಸಬಹುದು, ಯಾಕೆಂದರೆ ಇದು ಒಬ್ಬನೇ ಅಲ್ಲ, ಅವನು ಅಷ್ಟೇ. ಆ ಥರ ಹೆಡ್ಲೈಟ್ ಅಲ್ಲಿ ಯಮಹ ಹೆಡ್ಲೈಟ್, ಅದಕ್ಕೆ ಹೇಳಿದ್ದು ಇವ್ರಿಗೆಲ್ಲ ಕಾನೂನಾತ್ಮಕವಾಗಿ ಕ್ರಮ ಜರುಗಿಸ್ಬೋದು ಇವ್ರ ವಿರುದ್ಧ. ಯಾಕಂದರೆ ಒಬ್ಬ ಅಲ್ಲ ಇಬ್ಬರಲ್ಲ, ಎಷ್ಟೊಂದು ಜನ ಹಿಂಗೆ ಬರ್ತಾನೆ ಇರ್ತಾರೆ. ಸೀರೀಸ್ ಆಫ್ ಬೈಕ್ಗಳು, ಸ್ಕೂಟರ್ಗಳು. ನೋಡಿ ಇದು ಒಂದು ಸ್ಕೂಟಿ JX 6228 ಇರಬೇಕು, ನಾಟ್ ಶ್ಯೂರ್. ಎಲ್ಲ ಗಾಡಿಗಳು ಯಾಕೆ ಬರೋದು ಅಂದರೆ ಈ ಒಂದು ಹೆಡ್ಲೈಟು ಪೊಲೀಸರು ಇದೆಲ್ಲ ಹಿಡಿಯೋಕ್ಕೆ ಇಲ್ಲ. HU 8629 ಗಾಡಿ ಅದು. ಈಗ ಮಾಡೋದ್ರಿಂದ ಕಣ್ಣಿಗೆ ಲೈಟ್ ಬಿಡ್ತಾ ಇರ್ತಾರೆ ಸಿಕ್ಕಾಪಟ್ಟೆ. ಕಣ್ಣಿಗೆ ಲೈಟ್ ಬಿಡೋದ್ರಿಂದ ಕಣ್ಣೆಲ್ಲ ನೋವು, ತಲೆನೋವು, ಕಣ್ಣು ಎಲ್ಲ ಬರುತ್ತೆ. ಇಲ್ಲ ಹೆಡ್ಲೈಟ್ ಒಬ್ಬ ಐ ಇನ್ಫ್ಲೂಯೆನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ರು. ಹೆಂಗೆ ಬಿದ್ದಾಗಲಿ ಅದೊಂದೇ ಹಿಡಿಯೋದು ವಿತೌಟ್ ಹೆಲ್ಮೆಟ್ ಅಷ್ಟೇ. ಈ ವೆಹಿಕಲ್ ಬಿಟ್ಬಿಡ್ತಾರೆ ಆ್ಯಕ್ಚುಲಿ, ಬ್ಯಾಟರಿ ವೆಹಿಕಲ್ಗಳು. ಯಾಕೆ ಅಂತ ನನಗೆ ಗೊತ್ತಿಲ್ಲ. ಅದರಲ್ಲಿ ರೂಲ್ಸ್ ಮಾಡಿದವನು ಯಾರು ಅದನ್ನು ಫಸ್ಟು ಪುಕ್ಸಟ ಪ್ರಚಾರಕರು, ಪುಕ್ಸಟ ಪ್ರಚಾರ ಕ್ಲೀನಾಗಲ್ಲ, ಮೇಕಪ್ ಹಾಕ್ಸ್ಕೊಬಂದು ನಿಂತ್ಕೊಬಿಡ ಅನ್ಬೋದು ನಿಮಗಂತಂದ್ರೆ. EK 1126 K02 ಅದು ಡಿಯೋ. ಪೊಲೀಸರ ತಪ್ಪಿಸ್ಕೊಂಡೋದಲ್ಲ ಅವನು. ಊಟ ಹಂಚು ಆಟ ಆಗಲೇ ನಡೀತಾ ಇತ್ತು. ಇಲ್ಲಿ ಭರ್ಜರಿ ಬ್ಯಾಟಿಂಗ್ ಮಾಡ್ತಾನೆ. ನನ್ನ ಪ್ರಕಾರ ನನಗೆ ಸಿಗೋದೇ ಡೌಟು. ತುಂಬ ಮುಂಚೆನೇ ಸ್ಟಾರ್ಟ್ ಆಗಿರೋ ಹಾಗಿದೆ. ನೋಡೋಣ, ಹೋಗಿ ಟ್ರೈ ಮಾಡ್ತೀನಿ. ಸಿಗೋಲ್ಲ ನನ್ನ ಪ್ರಕಾರ, ಸಿಕ್ಕಿದ್ರೂ ಕಡಿಮೆ ಸಿಗ್ಬೋದು, ನೋಡೋಣ. ಓಹೋ, ಇವ್ರೇನು ಇಷ್ಟು ಬೇಡ ಬಂದವ್ರೆ, ಮಾಮೂಲಿ. ನೋಡೋಣ. ಬೆಳಿಗ್ಗೆ ಇದೇ ಸ್ಪಾಟಲ್ಲಿ ಸಂತೃಪ್ತಿ ಅವ್ರ ಹತ್ರ 25% ಊಟ. ಇವಾಗ ಆಲ್ಮೋಸ್ಟ್ 80%. ಇನ್ನೂ ಒಂದು ರೌಂಡ್ ಇಡ್ಲಿ ಮತ್ತು ರೈಸ್ ಬಾತು ಎರಡು ಸೂಪರಾಗಿತ್ತು. ಇಡ್ಲಿ ತಂಗಳು ಆದರೆ ಒತ್ತರಿಸ್ಕೊಂಡು ಹೋಗೋದು ಬಡ ಇಡ್ಲು. ಆ್ಯಕ್ಚುಲಿ ಇಡ್ಲಿ ಚೆನ್ನಾಗಿತ್ತು, ಆದರೆ ತಂಗಳು ತಿಂದೆ 4, 3, 7 ಇಡ್ಲಿ ತಿಂದೆ. 7ರಿಂದ 8 ಇಡ್ಲಿ ತಿಂದೆ. ಲಾಸ್ಟಲ್ಲಿ ಉಡಿಪಡಿ ಮಿಕ್ಕೊಂಡಿತ್ತು, ಅದನ್ನು ಹಾಕಿದ್ರು. ಸೊ ಅದನ್ನು ತಿಂದೆ. ಅದು ಆ್ಯಕ್ಚುಲಿ ಅವ್ವ ಟೈಟಲ್ ಟೀಮಲ್ಲಿ ಹಾಕಿದ್ದು, ಮತ್ತು ರಾಜೇಶ ಟೈಟಲ್ ಟೀಮಲ್ಲಿ ಹಾಕಿದ್ದು. ರಾಜೇಶ ಅಂದರೆ 3ನೇ ಸರಿ ಇಡ್ಲಿ ತೊಗೊಂಡಾಗ ಅದು ಹಾಕಿದ್ದು. ಸೊ ಮತ್ತು ಪುನಃ ರೈಸ್ ಬಾತ್ ತೊಗೊಳೋದ ಅಂದ್ಕೊಳ್ತಾ ಇದ್ದೆ. ಅಷ್ಟರೊಳಗೆ ರೈಸ್ ಬಾತ್ ತಿರೋಗಿತ್ತು. ಕೊರ್ರ ಅಂತ ಕರಿತಾಯಿದ್ರು ಬಾಟ್ಲು ತಪ್ಪಲೆ. ಸೊ ಹೋಗಲೇ ಇಲ್ಲ, ಸುಮ್ಮನೆ ಆಗೋದು. 80% ಊಟ, ನಾಟ್ ಬ್ಯಾಡ್. ಇಲ್ಲಿ ನೋಟಿಸ್ ಮಾಡಿ, ಇಲ್ಲಿ ಕವರ್ ಮಾಡಬೇಕಾಗಿದ್ದು ಅಂದರೆ ಏನಂದರೆ ಕಿವಿ. ಆ್ಯಕ್ಚುಲಿ ಇಲ್ಲಿ ನಾನು ಕವರ್ ಮಾಡಬೇಕಾಗಿದ್ದು ಏನಂದರೆ, ಒಬ್ಬ ಮುಸ್ಲಿಮ್ಸ್ ಹುಡುಗರು ಓಮ್ನಿ ಗಾಡಿಯಲ್ಲಿ ಮಾಂಸ ಹಿಡ್ಕೊಂಡು ಹೋಗ್ತಾಯಿದ್ರು, ಹಸಿ ಮಾಂಸ.
ಬೇಯಿಸದೇ ಇರೋ ಹಸಿ ಮಾಂಸ ಸುಲಿದಿದ್ರು, ಆದರೆ ಬೇಯಿಸಿರಲಿಲ್ಲ. ಈ ಕಡೆಯಿಂದ ಬಂದು ಅಲ್ಲಿಗೋಗಿ ಅಲ್ಲಿ ಯೂ ಟರ್ನ್ ತೊಗೊಂಡು ಮತ್ತೆ ನಾನು ಊಟ ಹಾಸ್ಕೊಳಕ್ಕೆ ಬಂದಲ್ಲ ಆ ಸ್ಪಾಟ್ಗೆ, ಅವಾಗ ಆ ಸ್ಪಾಟ್ಗೂ ಬಂದರು. ನನ್ನ ಮುಂದೆನೇ 2 ಸರಿ ಹೋದರು ನಾನ್ ವೆಜ್ಜು. ರೈಸ್ ಅಂತ ಇತ್ತು. ಒಂದು ಕೈ ನೋಡೋ ಒಂದು ಶಿಲ್ಮೊಗ್ಗಮ್ ಕೊಡ್ತಿದ್ರಲ್ಲ ಆ ಥರ ಇದೆ, ಆದರೆ ಅದಲ್ಲ. EC 2500. ಸಂಧ ಏನೋ ಗೊತ್ತಿಲ್ಲ. ಈ ಜುಪಿಟರ್ ಈ ಗಾಡಿ ನೋಡಿದ್ರೆ ಬಹುಶಃ ಕುಮಾರ್, ಯಾವ ಕುಮಾರಪ್ಪ ಅದು, ಪ್ರಕಾಶ್ ಬಾಲಂಗುಚ್ಚಿ ಅವನು CD100. ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಕುಮಾರ್ ಇದ್ದಾನಲ್ಲ, ಅವನು ಆ್ಯಕ್ಚುಲಿ ಸದ್ಯಕ್ಕಾಗಿ ಜುಪಿಟರ್ ಗಾಡಿ ಓಡಿಸ್ತಾ ಇರೋದು ಈಗ 2 ಡೇಸಿಂದ. ಬಂದೆ ಬರೀ ಸೌಂಡ್ ಕೇಳಿಸ್ಕೊಳ್ಳಿ ಅಷ್ಟೇ. ಆ್ಯಪಲ್ ಮಂಡಿ ತೋರಿಸ್ಕೊಂಡು ನಿಂತಿರೋದು ಆ್ಯಪಲ್ EA 9127 KF85. ಆ್ಯಕ್ಚುಲಿ ನಾನು ಇದು ಕ್ರಿಯೇಟ್ ಮಾಡಿದೆ, ಆ್ಯಪಲ್ದೇನು ಇಶ್ಯೂ ಆಗ್ತಾ ಇದೆಯಲ್ಲ 17 Pro Maxದು, ಸೊ ಅದರ ರಿಲೇಟೆಡ್ ಸ್ಟೇಟಸ್ ಅಪ್ಡೇಟ್ ಮಾಡಿದೆ. ಅದ್ರ ಕತೆ ಈಗ ಆ್ಯಕ್ಚುಲಿ ಪೂರ್ತಿ ಊಟದ ಕಡೆಯಿಂದ ನಡೆದಿದ್ದು. ಊಟ ಅಲ್ಲಿ ಫುಡ್ ಡಿಸ್ಟ್ರಿಬ್ಯೂಷನ್ ನಡೀತೈತಲ್ಲ, ಅಲ್ಲಿಂದ ರಾಂಗ್ ವೇ ಇದು, 2 ರಾಂಗ್ ವೇ. ಗಾಡಿ ಓದಕ್ಕೆ ಹೋಗಲ್ಲ, ಕಂಡ್ರೆ ಹಿಡ್ಕೊಳ್ಳಿ ಇಷ್ಟ. ಆ್ಯಕ್ಚುಲಿ ಅವ್ರು ಹಿಡ್ಕೊಳ್ಳಿ ಅಂತಲ್ಲ, ಅವ್ರು ಹಿಡ್ಕೋಬೇಕಾದ್ರೆ ರಾಂಗ್ ವೇಲ್ ಬಂದರು ಅಂತಲ್ಲ, ಸೋಳೆ ಮಕ್ಕಳು ನನಗೆ ಮುಂದೆ ಬಂದರು, ಅದಕ್ಕೆ ಮುಂದೆ ಟೇಟ್ ಹೇಳ್ಬೋದು. ಇಷ್ಟು ರಾಂಗ್ ವೇಗಳಾಗಿರೋ 58 6941 ಇರಬೇಕು, ನಾಟ್ ಶ್ಯೂರ್ ಗಾಡಿ ಅದು. HD 049 ಬರಬೇಕು, ನಾಟ್ ಶ್ಯೂರ್ ಗಾಡಿ ನಂಬರ್ ಓದಿಲ್ಲ. ರಾಂಗ್ ವೇ ಅದಷ್ಟು. ಸೌಂಡ್ ಯೂ ಟರ್ನ್ ಅದು ಆ್ಯಕ್ಚುಲಿ ರಾಂಗ್ ವೇ ಬರ್ತಾರದು. ಅವನು ಯೂ ಟರ್ನ್ ಹಾಕೊಂಡು ಬಾಸ್ ಅಂತ ಹೇಳಿ ರಾಂಗ್ ವೇ ಇದು. AX6977 ಆ್ಯಕ್ಚುಲಿ ಅದು ಸುಜುಕಿ ಆಕ್ಸಿಸ್. ಇವನು ಅದು ನೋಡೋದಕ್ಕೆ ಸ್ವಲ್ಪ ಇವನಿದ್ದಾನಲ್ಲ, ಚಾಮುಂಡಿ ಬೆಟ್ಟದ ಗಣಪತಿ ಪೂಜಾರಿ ಅವನ ಥರ ಇದ್ದಾನೆ ಆ್ಯಕ್ಚುಲಿ. ಮತ್ತೆ ಊಟಕ್ಕೆ ಬಾ ಅಂತೇನೋ ಇರಬೇಕು, ಸಾಕೋಬ್ರು ತಿಂದಿರೋದೆಲ್ಲ ಯಾಕೆ ಬೇಕು ಅಥವಾ ಸಂಧ ಇನ್ನೊಂದು ಸರಿ ಮಾತಾಡಿಸ್ಕೊಳ್ಳಿ ಈ ಕಡೆ ಬಾ ಅಂತನೋ, ಏನೋ ಹಳಬಿದ್ದಾಗಲಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಫುಟ್ಬಾತಲ್ಲಿ ನಮಗೋಸ್ಕರ ಜನ ಕಾಯ್ಕೊಂಡಿದ್ದಾರೆ ಪಾಪ. ನಾನು ಫುಟ್ಬಾಲ್ಗೆ ಹೋಗೋದು ನಿಲ್ಲಿಸ್ಬಿಟ್ಟು ಹೋಗ್ತಾ ಇರಲಿಲ್ಲ. 3 ಡೇಸಿಂದ ಫುಟ್ಬಾಲ್ಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಲ್ಲಿ ಏನು ಶೆಡ್ಯೂಲ್ ಮಾಡೋರು ಅಲ್ಲಿ ಹೇಳಿಲ್ವಾ, ಮೂವ್ ಆಗಿದ್ದವನು AB ಫ್ಯಾಷನ್ ಹತ್ರ, MB ಫ್ಯಾಷನ್ ಹತ್ರ. ಇನ್ನು ಹೊಗೆ ಬಿಡ್ತಾ ಇರೋದು ಹೋಗ್ತಾರೆ, ಹೊಗೆ ಬಿಡ್ಕೊಂಡು ಹೋಗ್ತಿದ್ದಾರ. ಟಾರ್ಗೆಟ್ ಇಡೋದು ಆ್ಯಕ್ಚುಲಿ ಗಾಳಿ ಬರುತ್ತೆ ಆ ಕಡೆಯಿಂದ ನನ್ನ ಕಡೆ ಬೀಸ್ತಾ ಇದ್ದ, ಅದಕ್ಕೆ ಬಿಡ್ತಾ ಇರೋದು. ತಪ್ಪಿಬಿಡ್ತು. ಎರಡು ಗಾಡಿ 3292 EU, 2 ಗಾಡಿ ಹೊಡ್ಕೊಂಡು ಹೋಗೋದು ಮುಂದೆ ಮತ್ತು ಹೇಳ್ಕೊಂಡು ಹೋಗ್ತೀವಿ ಅಲ್ಲಿಗೆ ಅಂತ, ಅಲ್ಲಿ ನಂಜನಗೂಡಿಗೆ ಕರ್ಕೊಂಡು ಹೋಗ್ತೀವಿ ಅಂತ. E694555 E694 ಆ್ಯಕ್ಚುಲಿ ಡುಕಾಟಿ ಬ್ಯಾಗ್ ಹಾಕ್ಕೊಂಡಿದ್ದೆ ನಾನು. ಈಗ JC 6251 ರಾಂಗ್ ವೇಲ್ ಹೋದ ಅಂತಲ್ಲ, ಅದು ಏಪ್ರಿಲ್ ಗಾಡಿ. ಅದು ನೋಡೋಕೆ ಚರಣ್ ಥರ ಇದ್ದ ಅವನು. ಅಲ್ಲೇ ಅಮ್ಮ ವರುಣನ ಪಕ್ಕ ನಿಂತ್ಕೊಂಡು ಮಾತಾಡ್ತಿಲ್ಲಲ್ಲ, ಅದು ಆ್ಯಟಿಟ್ಯೂಡ್ ಅದು ಆ್ಯಕ್ಚುಲಿ.
ವಾಚ ಶಬ್ದಗಳಲ್ಲಿ ಬೈದು ಕನ್ನಡ ಹಂಗೆ ಹಂಗೆ ಅಂತೇನೋ ಕತೆ ಹೊಡಿತಾವಳು ಅವಳು. ಆದರೆ ಬರೀ ಅವಳು ಕತೆ ಹೇಳ್ತಾ ಇರೋದಲ್ಲ, ಬೈದಿದ್ದು ಅದು ಇಂಡೈರೆಕ್ಟಾಗಿ ನನಗೆ ಬೈದಿದ್ದು ಅಷ್ಟೇ. JB 1556 ಇರಬೇಕು, ನಾಟ್ ಶ್ಯೂರ್. TVS ರ್ಯಾಡಿಯೋ ಅಂತಲೇ ಯಾವುದೋ ಗಾಡಿ ಇದೆ ಒಂದು, ಅದು ಕಾಲು ಹೇಳ್ಕೊಂಡು ಹೋಗ್ತಾ ಇದ್ದ ಅವನು ಆ್ಯಕ್ಚುಲಿ. ಆ ಕಡೆ ಹೋಗಿ ರೈಟ್ಗೆ ಹೋದ, ಮೇಲಿಕ್ಕೆ ಹೋದ, ಪ್ರಕಾಶ್ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತ ಮೇಬಿ ಬಹುಶಃ ಅದು, ಅಥವಾ ಬೇರೆ ಏನೋ ಇದೆ, ನಾಟ್ ಶ್ಯೂರ್. ಫೈರ್ ಈ ಗಾಡಿ ಏನೋ ನಡೀತಾ ಇಲ್ಲ, ಎಲ್ಲೂ ನಿಂತ್ಕೊಂಡಿತ್ತಲ್ಲ. 12E ರಾಂಗ್ ವೇ ಏನೋ HF JW 7572 ರಾಂಗ್ ಆಗಿಲ್ಲ. ಅವ್ನು ಆ್ಯಕ್ಚುಲಿ ಹೊಡ್ಕೊಂಡು ಹೋಗೋ ಪ್ಲ್ಯಾನು. ಮತ್ತು HF 100 ಅರ್ಧಂಬರ್ಧ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾನೆ ಅವರು. ಅವ್ನು ವಿರುದ್ಧ ಕ್ರಮ ಜರುಗಿಸ್ಬೇಕಷ್ಟೇ. ಏನೋ ಕಥೆಗಳಿದೆ, ಅದೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಕೊಡೋಕ್ಕಾಗಲ್ಲ. ಇದೆ ಆ್ಯಟಿಟ್ಯೂಡ್. ಇಲ್ಲ ಯಾರಿಗೆ ಫೋನ್ ಮಾಡು ಅಂತ ಹೇಳ್ತಾರೆ. ಚರಣ ಅರುಣ ಹುಡುಗ ನೋಡೋಕೆ ಸ್ವಲ್ಪ ಅವ್ರ ಥರ ಇದ್ದ ಸ್ಟೈಲು. 3 ಜನ ತ್ರಿಬಲ್ ರೈಡಿಂಗ್ 2 ಸ್ಕೂಟ್ರಲ್ಲಿ ಇದ್ದವರು, ಒಂದೇ ಫ್ಯಾಮಿಲಿಯವರು. 2 ಸ್ಕೂಟ್ರಲ್ಲಿ ತ್ರಿಬಲ್ ರೈಡಿಂಗ್ ಹೋಗ್ತಿದ್ದಾರೆ, ಅದು ವಿತೌಟ್ ಹೆಲ್ಮೆಟ್. ಒಬ್ಬರು ಹೆಲ್ಮೆಟ್ ಹಾಕ್ಕೊಂಡಿಲ್ಲ. ಹೊರಣ ಬರೋಣ ಮಾಡ್ಕೊಂಡು ಸಾಲಿ. ಸದ್ಯಕ್ಕೆ ನಾನು ಈಗ ಅವ್ರ ಕತೆ ಹೊಡಿತಾ ಇರೋದು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋದಕ್ಕೆ. ಬಾಡಿನೇ ಕ್ಲಿಯರ್ ಆಗಿಲ್ಲ. ಹೆರಿಟೇಜ್ ಹಿರಿಯ ನಾಗರಿಕರಿಂದ ತುಂಬಿ ತುಳುಕ್ತಾ ಇದೆ. ಇದೆಲ್ಲ ಆರ್ಗನೈಸ್ ಇದು ಪೂರ್ತಿ. ಜಾಗ ಖಾಲಿ ಇದೆ, ಹೋಗ್ತಾ ಇಲ್ಲ. ವರ್ಣ ಹುಡುಗರು ಬೇಕಂತ ಹೇಳ್ಕೊಂಡಿರೋದು, ಅವ್ರದ್ದು ಅಷ್ಟೇ ಬೇಕಂತ ಸ್ಲೋ ಡೌನ್ ಮಾಡ್ತಿರೋದು. ಹೋದ ಮಾತಾಡ್ಕೊಂಡಿದ್ದಾನೆ. ಅದಕ್ಕೆ MA 2706 ವರ್ಣ ಆ್ಯಕ್ಚುಲಿ A678 ಆಡೋ. ಈಗ ನೀವು ಕೇಳಿಸ್ಕೋಬೇಕಾಗಿರೋದು ಏನಂದರೆ ಬರ್ತಾವನಲ್ಲ ಅವನೇ ಅಲ್ವಾ ಅಂತ ಕೇಳಿದೆ ನಾನು. K09 A678 ಗಾಡಿ ಬರ್ತಾವನಲ್ಲ ಅವನೇ ಅಲ್ವಾ ಅಂತ ಮಾತಾಡೋದು. ಏನು ಕತೆ ಇದೆ ಆ್ಯಕ್ಚುಲಿ ಅಂದರೆ, ಕತೆ ಇಲ್ಲಿ ಸ್ಟಾರ್ಟ್ ಆಗೋಲ್ಲ ಅದು. ಅಲ್ಲಿ ಮೈಸೂರು ತಿಂಡೀಸ್ ಹೋಟ್ಲು ಕ್ರಾಸ್ ಬರುತ್ತಲ್ಲ, NS ನಾರಾಯಣ ಶಾಸ್ತ್ರಿ ರಸ್ತೆ ಬರುತ್ತಲ್ಲ, ಅಲ್ಲಿಂದನೇ ಬರುತ್ತೆ ಸುತ್ತಬಳ್ಳಾರಿ ಇದು. ಸೊ ಶ್ರೀಕೃಷ್ಣ ಜ್ಯುವೆಲರೀಸ್ ಹೇಳಿಲ್ವಾ, ಅಲ್ಲಿ ಏನೋ ಗಣಪತಿ ಪೂಜಾರಿ ಪೂಜಾರಿ ಇದೆ, ಬಳ್ಳಾಳ ಅಂಗಡಿ ಮುಂದೆ ಆಟಿಟ್ಯೂಡ್ ಕ್ರಿಯೇಟ್ ಆಯ್ತಲ್ಲ, ಸೇಮ್ ಅದೇ ಕಂಟಿನ್ಯೂ ಅಂಗಡಿ ಇದೆ ಕೃಷ್ಣ. ಇದಾಗಡೆ ಇರಲಿ ಸದ್ಯಕ್ಕೆ. ಅಲ್ಲಿ ಹೇಳ್ತಿದ್ದು ಅಲ್ಲಿ ಬರ್ತಾನೆ ನೋಡು, ಅಲ್ಲೇ ಅಂತಿದ್ನಲ್ಲ. ಅದೇನೆಂದರೆ ಕುವೆಂಪು ನಗರದಲ್ಲಿ ನನ್ನ ಮೇಲೆ ಅಲ್ಲೇ ಮಾಡಿದ್ರಲ್ಲ ಗುರು, ಡಿಸೆಂಬರ್ 2024. ಹೌದು ಕರೆಕ್ಟ್ 24 ಡಿಸೆಂಬರ್ 2024 ನನ್ನ ಮೇಲೆ ಹಲ್ಲೆ ನಡೆಸಿದಾರಲ್ಲ, ಸೇಮ್ ಅದೇ. ಅಲ್ಲಿ ನೋಡೋಕೆ ಆ ಥರ ನೇರ ಹುಡುಗರು ಅಲ್ಲಿ ಕಾಣಿಸ್ಕೊಂಡ್ರು. ಆ್ಯಕ್ಚುಲಿ ಅದು ರಿಲೇಟೆಡ್ ಇದು. ಈಗ ಅದಕ್ಕಿಂತ ಮುಂಚೆ ಒಬ್ಬ ಉದ್ದುದಕ್ಕೆ ಆ್ಯಟಿಟ್ಯೂಡ್, ಅದು ಲಿಸಾರ್ಡ್ ರೋಡಲ್ಲೊಬ್ಬ. ಈಗ ನಾನು ಕುವೆಂಪು ನಗರಕ್ಕೆ ಹೋಗ್ತಿದ್ದೀನಿ, ಹೋಗಿದ್ದು ಬಂದ್ಬಿಡ್ತೀನಿ ಒಂಚೂರು ಹಂಗೆ ಹಿಂಗೆ ನಾವು ಮಾತಾಡ್ತಿದ್ದ. ಸೊ ಅದಾದಮೇಲೆ ಮುಂದಕ್ಕೆ ಹಂಗೆ ಅವನ ಕ್ರಿಯೇಟ್ ಮಾಡ್ಕೊಬಂದಿದ್ದು. ಏನಂದರೆ ಆ್ಯಟಿಟ್ಯೂಡ್ ಅವರು ಹೇಳ್ಕೊಬಂದಿದ್ದ ಸ್ಟೇಟ್ಮೆಂಟು. ಸೊ ಕುವೆಂಪು ನಗರದಲ್ಲಿ ನನ್ನ ಮೇಲೆ ಹಲ್ಲೆ ಮಾಡೋರಲ್ಲಪ್ಪ, ಹಾಗೆ ನನ್ನನ್ನು ಟ್ರ್ಯಾಕ್ ಮಾಡಿ ಮತ್ತೆ ನನ್ನ ಮೇಲೆ ಹಲ್ಲೆ ಮಾಡ್ತೀವಿ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದು ಅಷ್ಟೇ. ಶೀಟ್ ಮುಗಮ್ ಕೊಡಿಸಿದಾರಲ್ಲ ಚಪ್ಪಲ್. ಕುಮಿದಾಳ ಕಂದ ಹೋಗ್ತಾ ಇರೋನಲ್ಲಿ. ಆ್ಯಕ್ಚುಲಿ ಹೋಗ್ಬೇಕಾದ್ರೆ ಇಲ್ಲಿ ಮುಂದೆ ಹೋಗ್ಬೇಕಾದ್ರೆ ಇಲ್ಲಿ ಒಬ್ಬ ಸಿಗ್ದ, ಗೇಟ್ ಹತ್ರನೇ ಸಿಗ್ದ. ಯಾರು ಈಶಾಗಳಿದಾರಲ್ಲ, ಮಹೇಶ ಸುರೇಶ ಈಶಾಗಳಿದಾರಲ್ಲ, ಆ ಈಶಾಗಳ ಜೊತೆ ಓಡಾಡ್ತಿರ್ತಾನೆ. ಬೆಳಿಗ್ಗೆ ಕವರ್ ಮಾಡಿದ್ದೀರಿ ಇವತ್ತಿನ ವೀಡಿಯೋದಲ್ಲ. ಬೆಳಗ್ಗೆನೇ ಬರ್ತಾನೆ ಅವನು. ಬೆಳಗ್ಗೆ ಅಂದರೆ ಹಳ್ಳಿ ಮನೆಗೆಲ್ಲ. ಈಗ ಸ್ವಲ್ಪ ಹೊತ್ತು ಮುಂಚೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡು ಬಂದಾಗಿನೇನೋ ಲಂಚ್ ಹೋಗಬೇಕು. ಅದಕ್ಕೆ ಜಗ್ಗೇಶ್ ಥರದವನು ಸಿಗ್ತಾ ಅಂತ ಹೇಳಿದ್ನಲ್ಲ, ಇವು ಬರೋ ಕಾಣಿಸ್ಕೊಳ್ತಾ ಇದ್ದಾನೆ ಅಂತ. ಸೊ ಅವ್ನು ಹೆಚ್ಚು ಕಡಿಮೆ ಆ ಥರ ಇರೋನು. ಸೊ ಅವ್ರ ಜೊತೆ ಸಮಯದಲ್ಲಿ ಕಾಣಿಸ್ಕೊಳ್ತಾನಲ್ಲ ಆ ಹುಡುಗ, ಆ ವ್ಯಕ್ತಿ ಅಲ್ಲಿ ಬಂದೆ ಮುಂದೆ. ಆ್ಯಕ್ಚುಲಿ ಅವನಾದ್ಮೇಲೆ ಕಾಣಿಸ್ಕೊಂಡಿದ್ದೀವನು. ಷಣ್ಮುಗಮ್ ಶಿವರಾಜ್ ಕುಮಾರ್, ಶಶಿಧರ ದೀಕ್ಷಿತ್ ನೆಟ್ವರ್ಕಲ್ಲಿ ಕೆಲಸ ಮಾಡ್ತಾ ಇರೋದು ಸದ್ಯಕ್ಕೆ. ಶಶಿಧರ ದೀಕ್ಷಿತ್ ಇವರೆಲ್ಲ ಶಕ್ತಿ ಪ್ರಸಾದ್ ಸರ್ಜಾ ಫ್ಯಾಮಿಲಿ, ಅರ್ಜುನ್ ಸರ್ಜಾ ಅವರಪ್ಪ ಶಕ್ತಿ ಪ್ರಸಾದ್ ನೆಟ್ವರ್ಕಲ್ಲಿ ಹೋಲ್ಡ್ ಮಾಡ್ಕೊಂಡಿದ್ದಾರೆ, ಹಿಡ್ಕೊಂಡ್ಬಿಟ್ಟಿದ್ದಾರೆ.
ವಿ ಕ್ಯಾಪ್ಚರ್ ಇಮೇಜ್ ಫಾರ್ಮುಲಾ, ಮಾರ್ಕೆಟ್ ಇಮೇಜ್ ಫಾರ್ಮುಲಾ ರಿಲೇಟೆಡು. ಮೇ ಬಿ ಇದು ರೀಜೆನ್ಸಿ ಥಿಯೇಟ್ರ್ ಇತ್ತಲ್ಲ ಜಾಗದಲ್ಲಿ ಸ್ನೋ ವರ್ಲ್ಡ್ ಮತ್ತು ಇರೋದು, ಮತ್ತು ಇದು ಲೋಕರಂಜನ್ ಇಬ್ಬರದು ಒಬ್ಬರದೇ ಇರಬೇಕು ಓನರ್ಶಿಪ್, ಯಾವುದು ನನಗೆ ಸರಿಯಾಗಿ ಗೊತ್ತಿಲ್ಲ. ಯಾವುದು ಆಡಿ ಕಾರ್ ಓನರ್ ಹುಡುಗ ವ್ಯಕ್ತಿಯಲ್ಲಿ ಕಾಣಿಸ್ಕೊಳ್ತಿದ್ರು ಯಾವಾಗಲೂ, ಮ್ಯಾನೇಜ್ಮೆಂಟ್ ಅಂದ್ಕೊಳ್ತೀನಿ. ತನ್ನ ಗಾಡಿ ನಿಲ್ಲಿಸ್ತಿದ್ರು. ಈಗ ಸದ್ಯಕ್ಕೆ ಬರ್ತಾಯಿಲ್ಲ. ಇದು ಕತೆ ಇನ್ವೆಸ್ಟಿಗೇಟ್ ಮಾಡಬೇಕು ಕತೆ. ವಿ ಕ್ಯಾಪ್ಚರ್ ಇಮೇಜ್ ಫಾರ್ಮುಲಾ ಮತ್ತು ಬನ್ನೂರು ಮಾರ್ಕೆಟ್ ಇಮೇಜ್ ಫಾರ್ಮುಲಾ ಎರಡು ಒಂದೇ. ಲಾಸ್ ಏಂಜಲ್ಸ್ ಲ್ಯಾಕರ್ಸ್ ಇಮೇಜ್ ಫಾರ್ಮುಲಾ ಬೇಸ್ಮೆಂಟಲ್ಲಿ ಮಾಡಬೇಕು ಇಮೇಜ್ ಫಾರ್ಮುಲಾ. ಅದು ಆ್ಯಕ್ಚುಲಿ ಆ ಹುಡುಗ ಹೋದ್ನಲ್ಲ, ಅವನು ಅಲ್ಲಿ ಕೂತ್ಕೊಂಡು ಊಟ ಮಾಡ್ತಿದ್ನಲ್ಲ, ಅವ್ನು ಆ್ಯಕ್ಚುಲಿ ವಾಟರ್ ಬಾಟ್ಲನ್ನು ತೋರಿಸ್ತಾ ಇದ್ದ. ಆ್ಯಕ್ಚುಲಿ ನಾನು ಒಂದ್ಸರಿ ರೇಗ್ಬಿಟ್ಟಿದ್ದೆ, ಇಲ್ಲಿ ಬಂದು ಊಟ ಮಾಡ್ತಿದ್ರು ಅವರು. ನಾವು ಒಂದ್ಸರಿ ರೇಗ್ಬಿಟ್ಟೆ, ಅದಾದಮೇಲೆ ಗೊತ್ತಾಯಿಲ್ಲ. ಅದೇನಕ್ಕೆ ಅಂದರೆ ನೆಲದ ಮೇಲೆ ಹೋಗಿತಾನೆ ತುಪ್ಪುಕ್ ಅಂತ, ಅದು ನನ್ನ ಕಡೆ ನೋಡ್ಕೊಂಡೆ. ಇದ್ರ ಮೇಲೆ ಹೋಗಿಯಲ್ಲ, ಅದು ಮಣ್ಣು ಮೇಲೆ ಹೋಗಿಯಲ್ಲ, ನೆಲದ ಮೇಲೆ ಹೋಗಿತಾನೆ. ಆ್ಯಕ್ಚುಲಿ ನಾನು ರೇಗ್ ಆದಮೇಲೆ ವಿ ಕ್ಯಾಪ್ಚರ್ ಇಮೇಜ್ ಫಾರ್ಮುಲಾ ಬಂದಿದ್ದು ಇಲ್ಲಿಗೆ ಕ್ರಿಯೇಟ್ ಮಾಡಿದ್ದು. ವಾಟರ್ ಬಾಟ್ಲ ಅವನು ಸಾಕ್ಷಿ ಹೇಳ್ತಾನಲ್ಲ, ಅದು ಅವನು ಉಗಿದಿದ್ದಕ್ಕೆ ನಾನು ಬೈದೆ. ಕರೆಕ್ಟ್ ಗುರು, ಅವನು ನೆಲ ಮೇಲೆ ಉಗಿದಿದ್ದಕ್ಕೆ ನಾನು ಬೈದೆ. ಸೊ ನಾನು ಬಾಯಲ್ಲಿ ನೀರು ತಂದು ಅವ್ನು ಸ್ಲಿಪ್ಪರ್ ಮೇಲೆ ಹಾಕಿದ್ದಕ್ಕೆ ಅವನು ನನಗೆ ಬೈಯೋದಕ್ಕೆ ಅಂತ ಆ್ಯಕ್ಚುಲಿ ಅವತ್ತೆಲ್ಲ ನಾಟಕ ನಡೆದಿದ್ದು. ಅಳೆಲ್ಲ ಮಗಳ್ಗಂಡ ಇಬ್ಬರಿಗೂ ಬೀಳುತ್ತೆ ಗುನ್ನ ಅಷ್ಟೇ. ಇಲ್ಲಿ ಆ್ಯಕ್ಚುಲಿ ನೀರು ನಿಂತೋಗಿದೆ, ಇಲ್ಲಿ ಒದ್ದೆ ಇದೆ, ಅದ್ರಲ್ಲಿ ನೀರು ನಿಂತೋಗಿದೆ ಈಗ. ಆ್ಯಕ್ಚುಲಿ ಹುಡುಗ ಅದೇ ತೋರಿಸಿದ್ದು. ಬಹುಶಃ ಇಲ್ಲಿ ನನಗೆ ಮೇಲೆ ದೇವಸ್ಥಾನದಲ್ಲಿ ಮಲಗೋದಕ್ಕೆ ಬಿಡೋದಿಲ್ಲ ಅಂತ ಅಂದ್ಕೊಳ್ತೀನಿ. ಏನಾದ್ರು ಕ್ರಿಯೇಟ್ ಮಾಡ್ಬೋದು, ನೋಡೋಣ. ಅದಕ್ಕೆ ಅವ್ನು ಮುಂಚೆ ಅಲ್ಲಿ ಬಂದು ಇಲ್ಲಿ ನೀರು ನಿಂತೋಗಿರೋದಕ್ಕೆ ಇಲ್ಲಿ ಬಂದು ನೀರು ಕೊಡ್ತಿದ್ದು. ನೀರು ಬಾಟ್ಲ್ ಕೈ ತೊಳ್ಕೊಂಡು ಹೋದ, ಬಾಟ್ಲಲ್ಲಿ ನೀರು ತಂದಿದ್ದ, ಬರೀ ಕೈ ತೊಳ್ಕೊಂಡು ಹೋದ. ನಿಲ್ಲಿಸ್ಬಿಟ್ಟು ಆ್ಯಕ್ಚುಲಿ ಅಳ್ತಾ ಇದ್ದ ಇಲ್ಲಿ ಹುಡುಗ. ಸಮರ್ಥ, ಆ್ಯಕ್ಚುಲಿ ಹುಡುಗನ ಸಮರ್ಥ ಅಂತ ಕರೀತಾರೆ ಈಗ. ಮುಂಚೆ ಶರತ್ ಅಂತ ಕರೀತಾಯಿದ್ರು, ಶರತ ಅಂತಿದ್ರು, ಈಗ ಸಮರ್ಥ ಅಂತ ಕರೀತಾ ಇದ್ದಾರೆ. ಸಮರ್ಥ ಹುಡುಗ ಅಳ್ತಾ ಇದ್ದಾನೆ. ಆ್ಯಕ್ಚುಲಿ ಇದು ಈಗ ಏನು ನೆನೆಸ್ಕೋಬೇಕು ಅಂದರೆ, ಇಲ್ಲಿ ಫಸ್ಟು ನನಗೆ ನೆನೆಸ್ಕೋಬೇಕಾಗಿರೋ ವಿಷಯ ಅಂದರೆ, ಬನ್ನೂರು ಸೆಪ್ಟೆಂಬರ್ 2022 ಮಾರ್ಕೆಟ್ ಇಮೇಜ್ ಫಾರ್ಮುಲಾ ಕ್ರಿಯೇಟ್ ಮಾಡ್ತಾರಲ್ಲ. ಮಾರ್ಕೆಟ್ ಇಮೇಜ್ ಫಾರ್ಮುಲಾ ಕ್ರಿಯೇಟ್ ಮಾಡುವಾಗ ಪಕ್ಕದ ಮನೆಯಲ್ಲಿ ಒಂದು ಹುಡುಗ ಹಿಂಗೆ ಬಾಯ ಬಿಡ್ಕೊಂಡು ಅಳ್ತಾಯಿತ್ತು. ಇಷ್ಟೇ ಏಜ್ ಹುಡುಗ, ಹೆವಿ ಅಳ್ತಾಯಿತ್ತು. ಸೊ ಆ ಹುಡುಗ ಅಳೋದಕ್ಕೆ ಸ್ಟಾರ್ಟ್ ಮಾಡೋ ಮುಂಚೆ ಈ ರಾಕಿಂಗ್ ಸ್ಟಾರ್ ಯಶ್ ಮಗ ಅಪ್ಪ ಎಸ್ ಎ ಬ್ಯಾಡ್ ಬಾಯ್ ಅಂದ್ಕೊಂಡು ಅಳ್ತಾ ಇದ್ದಿದ್ದನ್ನು ಸೋಷಿಯಲ್ ಮೀಡ್ಯಾದಲ್ಲಿ ಆ ಹುಡುಗಿ ಯಾರೋ ಯಶ್ ಹೆಂಡ್ತಿ ಇದ್ದಾರಲ್ಲ, ಯಾರೋ ಪಂಡಿತ್ ಅಂತದ, ರಾಧಿಕಾ ಪಂಡಿತ ಏನೋ ಗೊತ್ತಿ, ಆ ಹುಡುಗಿ ಹೆಸರೇ ಮರ್ತೋಗಿದ್ದೀನಿ. ಯಶ್ ವೈಫ್ ಇದ್ದಾರಲ್ಲ, ಆ ಹುಡುಗಿ ನೆಹರು ಪಂಡಿತ್ ಫ್ಯಾಮಿಲಿಯವರು ಅವ್ರ ಹೋಟೆಲ್ಲಿ ಮಗಿನ ಮನಸ್ಸು ಹೀರೋಯಿನು. ಸೊ ಅವರು ಅಪ್ಲೋಡ್ ಮಾಡಿದ್ರು ಅವ್ರ ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದರು. ಸೊ ಅದೆಲ್ಲ ವೈರಲ್ ಆಗಿತ್ತು ಅದು. ಸೊ ಅದನ್ನು ನೋಡಿದ್ದೆ ನಾನು. ಅದು ನೋಡಾದಮೇಲೆ ಪಕ್ಕದ ಮೇಲೆ ಹುಡುಗ ಅಳಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೊ ಅದೆಲ್ಲ ರೆಕಾರ್ಡ್ ಮಾಡಿ ಸೋಷಿಯಲ್ ಮೀಡಿಯಾಗೆ ಅಪ್ಲೋಡ್ ಮಾಡಿದ ನಂತರನೇ ಸೆಪ್ಟೆಂಬರಲ್ಲಿ 2022 ನನ್ನ ಮೇಲೆ ಹಲ್ಲೆ ನಡೆದಿದ್ದು. ಸೊ ಇಲ್ಲಿಯೂ ಕೂಡ ರೀಡು ನಡೆಯೋ ಸಾಧ್ಯತೆ ಇದೆ. ನವಂಬರ್ ತಿಂಗಳಲ್ಲೇ ರೀಡು ನಡೆಯಬಹುದು, ಅಥವಾ ನನ್ನ ಪ್ರಕಾರ ಜನವರಿ 2026 ನನ್ನ ಬನ್ನೂರಿಗೆ ಕಳ್ಕೊಂಡೋಗಿ ಬಿಡ್ತಾರೆ. ಅಂದರೆ ನಾನು ಜನವರಿ 2026 ನೆಕ್ಸ್ಟ್ ಇಯರ್ 26 ಜನವರಿ ನಾನು ಬನ್ನೂರಲ್ಲೇ ಇರ್ತೀನಿ. ನನ್ನ ವನವಾಸ ಮುಗಿದೋಗಿರುತ್ತೆ. ಸೊ ನನ್ನ ಮೈಸೂರಿಂದ ಆಚೆಗೆ ಓಡಿಸೋದಕ್ಕೆ ನವಂಬರ್ ಮತ್ತು ಡಿಸೆಂಬರ್ 2 ತಿಂಗಳಲ್ಲಿ ಕೆಲಸ ಮಾಡೋ ಸಾಧ್ಯತೆ ಇದೆ. ನವಂಬರಲ್ಲಿ ರೀಡು ಮಾಡಿದ್ರೆ ನವಂಬರಲ್ಲಿ ನನ್ನ ಮೇಲೆ ಹಲ್ಲೆ ಮಾಡೋ ಸಾಧ್ಯತೆ ಇದೆ. ಇಲ್ಲದೇ ನನ್ನ ಪ್ರಕಾರ ನವಂಬರಲ್ಲಿ ಮಾಡೋ ಸಾಧ್ಯತೆ ತೀರಾ ಕಡಿಮೆ ಇದೆ. ಡಿಸೆಂಬರಲ್ಲಿ ನಾನು ಮಾಡ್ಬೋದು. ಯಾಕೆಂದರೆ ಡಿಸೆಂಬರ್ 2023 2022 ಡಿಸೆಂಬರ್ 2022 ನಾನು ಬ್ಯಾಕ್ ಕಳ್ತನಾಗಿದ್ದು. 2024 ನನ್ನ ಮೇಲೆ ಹಲ್ಲೆ ಮಾಡಿದ್ದು. ಡಿಸೆಂಬರ್ 2023 ಏನೋ ಖಂಡಿತ ನಡೆದಿರುತ್ತೆ. ಏನು ನಡೆದಿದೆ ಇನ್ಸಿಡೆಂಟ್ ನನಗೆ ಗೊತ್ತಿಲ್ಲ, ಸರಿಯಾಗಿ ನೆನಪಿಲ್ಲ, ನೋಡಬೇಕು. ಡಿಸೆಂಬರ್ ತಿಂಗಳಲ್ಲಿ ಸಿಕ್ಕಾಪಟ್ಟೆ ಎದ್ದು ವೆರಿ ಡ್ಯಾಮೇಜ್. ಇಡೀ ನನ್ನ ಲೈಫಲ್ಲೆಲ್ಲ ಬಂದ್ಬಿಟ್ಟು ಇಡೀ ವರ್ಷ ಎಲ್ಲ ಕಷ್ಟ ಬಿಡ್ಬೇಕು ನಾನು. ಮುಂದಿನ ವರ್ಷ ಆ ರೇಂಜ್ಗೆ ಏನಾದ್ರು ಒಂದು ದೊಡ್ಡ ಡ್ಯಾಮೇಜ್ ಕೆಲಸಗಳಾಗ್ತವೆ ನನ್ನ ಜೀವನದಲ್ಲಿ. ಸೊ ನೋಡಬೇಕು. ನನ್ನ ಪ್ರಕಾರ ಈ ವರ್ಷ 2025 ಡಿಸೆಂಬರಲ್ಲಿ ನನ್ನ ಮೇಲೆ ಮೈಸೂರಿಂದ ಆಚೆಗೆ ಹಾಕೋ ಪ್ರಯತ್ನ ನಡಿಬಹುದು, ಅಲ್ಲೇ ಮಾಡಿ ನೋಡ್ದೆ. 26 ಜನವರಿ 2026 ಮುಂದಿನ ವರ್ಷ 26ನೇ ತಾರೀಕು ರೆನಾಲ್ಟ್ ಡಸ್ಟರ್ ರೀಲಾಂಚ್ ಆಗ್ತಾಯಿದೆ. ಆ್ಯಕ್ಚುಲಿ ಇವರು ಮಂಜು ಎಂತ ಹೆಸರು ಹೇಳ್ಕೊಳ್ತಾರಲ್ಲ, ಈ ದೇವಸ್ಥಾನದ ಓನರು, ಅವ್ರ ಹತ್ರ ಡಸ್ಟರ್ ಇರೋದು. ಮತ್ತು ದೇವೇಗೌಡ ಸರ್ಕಲಲ್ಲಿ ನನ್ನ ಮೇಲೆ ಹಲ್ಲೆ ಮಾಡಿದ್ರಲ್ಲ, ಈ ಪಾಪ್ಕಾರ್ನ್ ಮಾರ್ತಾನಲ್ಲ ಮೆಕ್ಕೆಜೋಳ ಹೋಲ್ಸೇಲ್ ಮಾರಾಟ ಮಾಡ್ತಾನಲ್ಲ ಅವನು. ಸೊ ಅದೇ ಅವ್ನು ನನ್ನ ಮೇಲೆ ಹಲ್ಲೆ ನಡೆಸೋ ಸಮಯದಲ್ಲಿ ಬನ್ನೂರಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ಅವನು ರೆನಾಲ್ಟ್ ಡಸ್ಟರಲ್ಲಿ ನನ್ನ ಮುಂದೆ ಬಂದು ಕಾಣಿಸ್ಕೊಂಡಿದ್ದೆ ಆ್ಯಕ್ಚುಲಿ ಅವಾಗ. ಸೊ ಎಲ್ಲ ರಿಲೇಟೆಡ್ ಅದು ನೋಡೋಲ್ಲ. ಮೊಬೈಲ್ ಚಾರ್ಜು ಮಾಡ್ತಾವನು ಅವನು.
ಇಲ್ಲಿ ಲೇಡೀಸ್ ಅಲ್ಲಿ ಇಬ್ಬರು ಮಲ್ಗವ್ರೆ. ಇವನು ಮೊಬೈಲ್ ಚಾರ್ಜ್ ಮಾಡ್ತಾವನೆ ಆ್ಯಕ್ಚುಲಿ. ಬೇಕಂತ ಆಡ್ತಿರೋ ಆಟಗಳಿವೆಲ್ಲ. ಇಲ್ಲಿ ಒಬ್ಬರು ಅಯ್ಯೋ ದೇವಸ್ಥಾನದಲ್ಲಿ ಮಲ್ಗೋರ ಸಂಖ್ಯೆ ಜಾಸ್ತಿ ಆಗ್ಬಿಟ್ಟೈತೆ ಇವತ್ತು. 1 2 4 5 ಜನ ಲೇಡೀಸ್ ಇದ್ದಾರೆ ಮಲ್ಗೋಕ್ಕೆ. ಇಬ್ಬರು ಕತೆ ಹೊಡಿತಾ ಇದ್ದಾರೆ, ಒಬ್ಬ ಮಲಗಿದ್ದಾರೆ. 3 ಜನ ಮಲಗಿದ್ದಾರೆ, ಇಬ್ಬರು ಕತೆ ಹೊಡಿತಾ ಇದ್ದಾರೆ. ಇವನು ಚಾರ್ಜ್ ಮಾಡ್ತಾ ಇದ್ದಾನೆ. ಶಶಿ ಅಲ್ಲಿ ಮಲಗಿದ್ದವನು ಆ್ಯಕ್ಚುಲಿ. ಈ ಹಿಂದೆನೂ ತೋರಿಸಿದ್ದೆ ಇವನ್ನ ನಾನು. ಹಾರ್ಟ್ ಅಟ್ಯಾಕ್ ಇದ್ರೆ ಹಿಂಗೆ ಮಲಿಕೊಂಡಿದ್ಯಾ? ಬುಲೆಟ್ ಅದೇ ಎಣ್ಣೆ ಹೊಡೆದು ಮಲಗಿರೋದು ಅವನು. ಸುಮ್ಮನೆ ಆ್ಯಂಟಿ ಹುಡುಗಿರೋದು ಇವಂದೇ ಆ್ಯಕ್ಚುಲಿ. ಫಸ್ಟ್ ಅವಾಗಲೇ ವೀಡಿಯೋ ಕಾಲ್ ಮಾಡ್ಕೊಂಡದೆ. ಸೇಮ್ ಇದೇ ಸ್ಟೋರಿಯಲ್ಲೂ ಅರಸ್ ರೋಡು ನಾರಾಯಣ ಶಾಸ್ತ್ರಿ ರಸ್ತೆಯಲ್ಲೆಲ್ಲ ಮುಂದುವರಿದು. ಅರಸ್ ರೋಡಲ್ಲ, ನಾರಾಯಣ ಶಾಸ್ತ್ರಿ ರೋಡಲ್ಲಿ ಮುಂದುವರೆದಿದ್ದು ಆ್ಯಕ್ಚುಲಿ. ಯಾಕೆಂದರೆ ನಾರಾಯಣ ಶಾಸ್ತ್ರಿ ರಸ್ತೆಯಲ್ಲಿ ಪುಟ್ಟಸ್ವಾಮಿಯವರು ಕೈಮ್ ಸರ್ ಹತ್ರ ಕಿಯೋನಿಕ್ಸ್ ಕಂಪ್ಯೂಟರ್ ಸೆಂಟರ್ ಕೆಲಸ ಮಾಡ್ತಿದ್ದೀರಲ್ಲ, ಸೊ ಅದು ರಿಲೇಟೆಡ್. ಅಂದರೆ ನನ್ನ ಮುಂದೆನೇ ಹಂಗೆ ಮಾಡ್ತಾರೆ ಅಂತ ಅರ್ಥ. ಆದರೆ ನನ್ನ ಮುಂದೆನೇ JDS ಅವ್ರ ಹತ್ರ ನನಗೆ ಹಾರ್ಟ್ ಪ್ರಾಬ್ಲಮ್ ಇದೆ, ಮುಳಿ ಏನೋ ಅನ್ಹೆಲ್ತ್ ಇಶ್ಯೂಸ್ ಇದೆ ಅಂತ ಹೇಳ್ಕೊಂಡು ದುಡಿಸ್ಕೊಳ್ತಾರೆ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. ಹಾಂ ಅಯ್ಯೋ ಹೆದರಿಕೆ ಅಂತಲ್ಲ ಸರ್, ಗಲೀಜು ಮಾಡಿ ಇಟ್ಕೊಡ್ತಾರೆ. ಮುಂಚೆ ನೋಡಿ ಇಷ್ಟು ಗಲೀಜು ಇರ್ತಿತ್ತ ಇಲ್ಲಿ? ಮುಂಚೆ ಗಲೀಜು ಇರ್ತಿದ್ದಿಲ್ಲ. ಇಲ್ಲಿ ಗಲೀಜು ಕೂಡೋಕ್ಕಾಗಲ್ಲ, ನಿಲ್ಲಕ್ಕಾಗಲ್ಲ, ಅಷ್ಟೊಂದು ಗಲೀಜು ಇಲ್ಲಿ. ಅಲ್ಲಿ ನೋಡಿ ಅಲ್ಲಿ ಗಲೀಜು ಹೆಂಗೆ ಬಿಸಾಕ್ ಹೋಗ್ತಾ ಇದ್ದಾರೆ. ಬೇಕಂತಾನೆ ಸುಮ್ಮನೆ ತೊಗೊಬಂದು ಗಲೀಜೆಲ್ಲ ಮನೆ ಗಲೀಜೆಲ್ಲ ತಂದು ಬಿಸಾಕ್ ಹೋಗೋದು. ಈ ಕಡೆಗೆ ಹಿಂಗೆ ಸಾಕು ಕಾಣ್ತಾವ ನಾವು. ಸುಮ್ಮನೆ ಎಲ್ಲ ತಂದು ಗಲೀಜೆಲ್ಲ ಮುಂಚೆ ಅಷ್ಟೊಂದು ಕ್ಲೀನಾಗಿತ್ತು, ಇಲ್ಲಿ ಕೂರ್ಬೋದಾಗಿತ್ತು. ಆದರೆ ಈಗ ಬೇಕಂತ ಇಂಟೆನ್ಷನಲ್ಲಿ ಗಲೀಜು ಮಾಡೋ ಜನಗಳಿದ್ದಾರೆ. ಹೀಗಾಗಿ ಏನು ಮಾಡೋಕ್ಕಾಗಲ್ಲ, ಬರೋಲ್ಲ. ಆ್ಯಕ್ಚುಲಿ ಅಲ್ಲಿ ವ್ಯಕ್ತಿ ಕಾಣಿಸ್ಕೊಂಡ್ರಲ್ಲ, ಅಲ್ಲಿ ಅವನು ಚಿನ್ನಿ ರವಿ ಬಾಲಂಗೋಚಿ ಅವನು. ಇವನ ಹೆಸರು ಚಿನ್ನಿ ಅಂತ ಹೇಳ್ಕೊಂಡಿದ್ದಾನೆ. ಇವ ಹೆಸರು ಏನೋ ಗೊತ್ತಿಲ್ಲ, ಚಿನ್ನಿ ನನ್ನ ಹೆಸರು ಅಂತ ಹೇಳ್ಕೊಂಡ. ಸೊ ಅಷ್ಟೊಂದು ಸರಿ ಕಾಣಿಸ್ಕೊಡ್ತಿರ್ತಾನೆ ಅವಾಗ. ಈಗ ನಾನೇ ಶ್ರುತಬಳ್ಳಾಳ ಹೆಸರು ಎತ್ಕೊಂಡು ಶ್ರುತಬಳ್ಳಾಳ ವಿಷಯ ಪ್ರಸ್ತಾಪಿಸಿದ್ದೀನಲ್ಲ, ಅದಕ್ಕೋಸ್ಕರ ಕಾಣಿಸ್ಕೊಳ್ತಾ ಇದ್ದಾನೆ. ಅದು ಆ ಕಡೆ ಇರಲಿ. ಆ್ಯಕ್ಚುಲಿ ಈಗ ಹೇಳಕ್ಕೆ ಬಂದಿದ್ದೇನೆಂದರೆ, ನಾನು ಈ ಜಾಗದಲ್ಲಿ ಮಲ್ಗ್ತಾ ಇದ್ದೆ ಗುರು ಮುಂಚೆ. ಇದು ನಮ್ಮಲ್ಲೇ ಬೇಕಾದ ಘನಘೋರ ಸತ್ಯ. ಬಾಟ್ಲುಗಳು ನೋಡಿ, ಮುಂಚೆ ಕ್ಲೀನ್ ಇತ್ತು ಜಾಗ. ಇದು ಗ್ರೀನರಿ ಆಗಿತ್ತು. ಇಲ್ಲೆಲ್ಲ ಹೆಂಗಿದೆ, ಗ್ರೀನ್ ಇತ್ತು. ಇಲ್ಲಿ ಹೆಂಗೆ ಕಾಣ್ತಿದೆ ಹಂಗೆ ಇದೆ. ಇಲ್ಲಿ ಫಸ್ಟ್ ಹಾಳು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದವರು, ಇನ್ನು ಪೊಲ್ಯೂಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದವರು ಫಸ್ಟು ಎಣ್ಣೆ ಹೊಡೆಯೋರು. ಅದು ಒಡೆಯರ್ ಫ್ಯಾಮಿಲಿಯವರೇ. ಒಡೆಯರದು ಅದು ಕೋಟೆ ಆಂಜನೇಯ ದೇವಸ್ಥಾನ ಇದೆಯಲ್ಲ, ಕೋಟೆ ಆಂಜನೇಯ ದೇವಸ್ಥಾನ ಮುಂಭಾಗ ಒಬ್ಬ ಕೆಲಸ ಮಾಡ್ತಾನೆ. ಅವನು ಮತ್ತು ಅವ್ನ ಟೀಮ್ ಅವ್ರು ಸುಮಾರು ಜನ ಇಲ್ಲಿ ಬಂದು ಆಟೋ ಡ್ರೈವರ್ಗಳು ಎಲ್ಲ ಸಿಕ್ಕಾಪಟ್ಟೆ ಜನ ಬಂದು ಇಲ್ಲಿ ಎಣ್ಣೆ ಹೊಡಿತಾರೆ ಕೂತ್ಕೊಂಡು. ಅಲ್ಲಿ ಮೇಲೆ ಹೊಡಿತಾಯಿದ್ರು, ಇಲ್ಲೆಲ್ಲ ಎಣ್ಣೆ ಹೊಡೆಯೋದು. ಇಲ್ಲೆಲ್ಲ ಕೆಳಗೆಲ್ಲ ಬಂದು ಇಲ್ಲಿವರೆಗೂ ಬಂದು ಎಣ್ಣೆ ಹೊಡೆಯೋದೆಲ್ಲ ಮಾಡೋರು. ಸೊ ಹಾಗಾಗಿ ಹೆಣ್ಮಕ್ಳೇ ಹೊಡೆಯೋದನ್ನು ಶುರು ಮಾಡ್ಕೊಂಡ್ರು. ಅಂದರೆ ವೇಶ್ಯಾವಾಟಿಕೆ ಮಾಡೋಕ್ಕೂ ಸ್ಟಾರ್ಟ್ ಮಾಡ್ಕೊಂಡ್ರು. ಅದನ್ನು ಕವರ್ ಮಾಡಿದ್ದೀನಿ. ಕೊನೆಗೆ ಇಲ್ಲಿ ಆ್ಯಕ್ಚುಲಿ ಫಸ್ಟ್ ನಾನು ಮಲಗ್ತಾ ಇದ್ದೆ ಈ ಮರದ ಕೆಳಗೆ ಮುಂಭಾಗ, ಇಲ್ಲಿ ಮಲಗ್ತಾ ಇದೆ. ಸೊ ಇಲ್ಲಿ ಮಲಗ್ದಾಗ ಏನಾಯಿತು, ಇಲ್ಲಿ ನಾಯಿ ತಂದು ಊತಾಕ್ದೆ ಆ್ಯಕ್ಚುಲಿ ಒಂದು ಹುಡುಗ. ಅವಾಗ ಇಲ್ಲಿ ಬಿಟ್ಬಿಟ್ಟು ಆ ಕಡೆ ಪಕ್ಕದ ಮರದ ಹತ್ರ ಶಿಫ್ಟ್ ಆದ. ನಾಯಿ ನನ್ನ ಕಣ್ಣೆದ್ರಿಗೆ ಊತಾಕ್ದೆ ಬೋಳಿ ಮಗಂತಂದು. ಆ್ಯಕ್ಚುಲಿ ಅಲ್ಲ ನಂದಿನಿ ಪ್ಯಾಕೆಟ್ ಬಿದ್ದಿದ್ದೆಲ್ಲ ಆಲ್ಮೋಸ್ಟ್ ಅದೇ ಜಾಗದಲ್ಲಿ ನಾಯಿ ಊತಾಕ್ದೆ. ಸೊ ಅದೇ ಫಸ್ಟು ನಾನು ಅಲ್ಲಿ ಮಲಗೋದನ್ನು ಬಿಟ್ಟು ಬೇರೆ ಮರ ಚೇಂಜ್ ಮಾಡಿದ್ದು. ಸೊ ಅದಾದಮೇಲೆ ಮಲಗ್ತಾಯಿದ್ದೆ. ಸೊ ಎಣ್ಣೆ ಹೊಡೆಯೋರು ಬರ್ತಿದ್ರು. ಆವಾಗ ಎಣ್ಣೆ ಬರೋರು ಬಂದಾಗ ಬಿಟ್ಬಿಟ್ಟು ಹೋಗ್ಬಿಡ್ತಾಯಿದ್ದೆ. ಸೊ ಬೇರೆ ಕಡೆ ಮಲಗ್ತಾಯಿದ್ದೆ. ಸೊ ಪಾರ್ಕಲ್ಲೇ ಮಲಗ್ತಾಯಿದ್ದೆ. ಸೊ ಅದಾದಮೇಲೆ ನಂತರ ಶುರುವಾಗಿದ್ದು ಇವರು ಸರ್ಕಸ್ ಗ್ರೌಂಡವರು. ಈ ಸರ್ಕಸ್ ಅವ್ರು ಬರ್ತಿದ್ರಲ್ಲ, ಅಯ್ಯೋ ಶಿವ ಈ ಸರ್ಕಸ್ನವ್ರು ಬಂದು ಪೂರ್ತಿ ಜಾಗ ಎಲ್ಲ ಗಲೀಜು ಮಾಡೋಗ್ಬಿಡ್ತಾಯಿದ್ರು. ಹೇಳ್ಬೇಕಂದ್ರೆ ಈ ಜಿಮಿನಿ ಸರ್ಕಸ್ ಅವರು ಕ್ಲೀನ್ ಮಾಡಿ ಹೋಗಿದ್ದಾರೆ ಅಂತಲೇ ಹೇಳ್ಬೇಕಂದ್ರೆ. ಇದಕ್ಕಿಂತ ಮುಂಚೆ ಬಂದು 2 ಸರ್ಕಸ್ ಅವರು ಯಾವ ಮಟ್ಟಿಗೆ ಗಲೀಜು ಮಾಡಿದ್ರು ಈ ಜಾಗನ ಅಂದರೆ ಕಾಲಿಡೋಕ್ಕಾಗ್ತಿರ್ಲಿಲ್ಲ, ಅಷ್ಟೊಂದು ಗಲೀಜು ಮಾಡ್ತಿದ್ರು. ಈ ಸರಿ ಜಿಮಿನಿ ಸರ್ಕಸ್ ಅವ್ರು ಬಂದಾಗ ನನಗೆ ತೊಂದರೆ ಕೊಟ್ಟರು ಅಷ್ಟೇ. ಅದು ಈ ಜಾಗ ಎಲ್ಲ ಕ್ಲೀನ್ ಮಾಡಿದ್ರು. ಈ ಜಾಗ ಯಾವತ್ತೇ ಕ್ಲೀನ್ ಆಗಿದೆ ಇವಾಗ ಅಂದರೆ ಪೂರ್ತಿ ಅಲ್ಲಿ ಇದುವರೆಗೆ ಡೆಡ್ ಎಂಡ್ವರೆಗೂ JCB ತಂದು ಎಲ್ಲ ಒತ್ತರಿಸಿ ಒಂಚೂರು ಫುಲ್ ಪ್ಲೇ ಗ್ರೌಂಡ್ ಮಾಡ್ದಂಗೆ ಮಾಡಿಬಿಟ್ಟಿದ್ದಾರಲ್ಲ. ಕ್ರಿಕೆಟ್ ಆಡೋರಿಗೆಲ್ಲ ಅನುಕೂಲ ಆಗೈತೆ. ಈಗ ಕ್ರಿಕೆಟ್ ಆಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡವರೆಲ್ಲ
ಕೋರ್ಟ್ ಗೀಟ್ ಎಲ್ಲ ಸರ್ಕಸ್ ಬೌಂಡ್ರಿ ಎಲ್ಲ ಬರ್ದಿದಾರಲ್ಲ ಅದನ್ನು ಯೂಸ್ ಮಾಡಿಕೊಂಡು ಕ್ರಿಕೆಟೆಲ್ಲ ಆಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಕ್ರಿಕೆಟ್ ಆಡೋಕ್ಕೆ ಆ್ಯಕ್ಚುಲಿ ಶನಿವಾರದ ಬರೋಲ್ಲ, ಭಾನುವಾರ ಮಾತ್ರ ಯಾವುದೋ ಒಂದು ಹುಡುಗರು ಒಂದು ತಂಡ ಬರ್ತದೆ, ಅವರು ಮಾತ್ರ ಕ್ರಿಕೆಟ್ ಆಡೋದಿಲ್ಲ. ಹೇಳ್ಬೇಕಂದ್ರೆ ಅವರು ಕೂಡ ಕ್ರಿಕೆಟ್ ಕೂಡ ಯಾರೂ ಆಡ್ತಿರ್ಲಿಲ್ಲ. ನಾನಿಲ್ಲಿ ಬಂದಮೇಲೆ ಕ್ರಿಕೆಟ್ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಒಂದು ತಂಡ, ಅದು ಸಂಡೇಸ್ ಮಾತ್ರ. ಸಂಡೇಸ್ ಬೆಳಿಗ್ಗೆ ಹೊತ್ತು 10 ಗಂಟೆಗೆ ಆಡ್ತಾಯಿದ್ರು. ಫಸ್ಟು 10 ಗಂಟೆ ಮೇಲೆ ಬರ್ತಾಯಿದ್ರು ಬ್ರೇಕ್ಫಾಸ್ಟ್ ಆದಮೇಲೆ. ಆಮೇಲೆ ಸುಮಾರು 2-3 ತಂಡಗಳು ಸ್ಟಾರ್ಟ್ ಆದವು. ಆಮೇಲೆ ಎಲ್ಲ ಒಟ್ಟಿಗೆ ನಿಲ್ಲಿಸ್ಬಿಟ್ರು. ಎಲ್ಲ ಗಿಡ ಗಂಟೆ ಎಲ್ಲ ಬೆಳ್ಕೊತು. ಸೊ ಗಿಡ ಎಲ್ಲ ಜಾಸ್ತಿ ಬೆಳ್ಕೊಂಡ್ಮೇಲೆ ಬಿಟ್ಬಿಟ್ರು. ಆ್ಯಕ್ಚುಲಿ 2023-24 2 ವರ್ಷವೂ ಮಳೆ ಇಲ್ಲ, ಸಿಕ್ಕಾಪಟ್ಟೆ ಬಿಸಿಲಿತ್ತು, ಹೆವಿ ಬಿಸಿಲಿತ್ತು. ಅವಾಗ ಇಲ್ಲೆಲ್ಲ ಗ್ರೀನರಿ ಇರಲಿಲ್ಲ, ಸಿಕ್ಕಾಪಟ್ಟೆ ಡ್ರೈ ಲ್ಯಾಂಡ್ ಆಗೋಗಿತ್ತಿದ್ದು. ಸೊ ಅವಾಗ ಗಿಡಗಳಿರಲಿಲ್ವಲ್ಲ, ಸೊ ಹೀಗಾಗಿ ಕ್ರಿಕೆಟ್ ಆಡೋರು ಬಂದಿದ್ದರು ಅವಾಗ. ಮತ್ತು ಎಣ್ಣೆ ಹೊಡೆಯೋರು, ಮತ್ತು ಇವು ಸರ್ಕಸ್ ಕಂಪ್ನಿಯವರು ಗಲೀಜು ಮಾಡಿದ್ರು. ಅವ್ರುಗಳು ಟಾರ್ಗೆಟ್ ಮಾಡ್ತಾಯಿದ್ರು ಈ ಜಾಗನ. ಸೊ ಮಳೆ ಆದಮೇಲೆ ಇಲ್ಲೆಲ್ಲ ಗ್ರೀನರಿ ಬೆಳೆಯೋಕ್ಕೆ ಸ್ಟಾರ್ಟ್ ಆಯಿತು. ಗ್ರೀನರಿ ಬೆಳ್ಕೊಂಡ್ಮೇಲೆ ಆಟ ಆಡೋದೆಲ್ಲ ನಿಲ್ಲಿಸಿದ್ರು. ಆದರೆ ಹಸುಗಳು ಕಾಟ ಜಾಸ್ತಿ ಆಯಿತು. ನಾನಿಲ್ಲಿ ಗುಹೆ ಥರ ಇದ್ದಿದ್ದ ಜಾಗದಲ್ಲಿ ಮನೆಯೇ ಮಾಡ್ಕೊಬಿಟ್ಟಿದ್ದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಅಂದರೆ ಹೆಚ್ಚಿಗೆ ಹೊತ್ತು ಇಲ್ಲೇ ಸ್ಪೆಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ದೆ. ಸೊ ಅದಕ್ಕೋಸ್ಕರ ಈ ಸರಿ ಸರ್ಕಸ್ ಮುಗಿಯೋಕ್ಕೆ ಮುಂಚೆನೇ ಇದೆಲ್ಲ ಫುಲ್ ಕ್ಲಿಯರ್ ಮಾಡಿಸ್ಬಿಟ್ಟು ಈ ಜಾಗಕ್ಕೆ ಗುರುತೇ ಇರಬಾರ್ದು ಆ ರೇಂಜಲ್ಲಿ ಮಾಡಿಟ್ಬಿಟ್ಟಿದ್ದಾರಲ್ಲ. ಫುಲ್ ಫ್ಲ್ಯಾಟ್ ಮಾಡಾಕ್ಬಿಟ್ರು. ಫುಲ್ ಫ್ಲ್ಯಾಟ್. ಆ್ಯಕ್ಚುಲಿ ಯಾವ ಮಟ್ಟ ಕ್ಲೀನ್ ಮಾಡಿದ್ದಾರೆ ಇಲ್ಲಿ ಅಂದರೆ, ರೆಕಾರ್ಡ್ ಆಯ್ತಾ ಇದೆ ಫಸ್ಟು. ರೆಕಾರ್ಡ್ ಆಗ್ತಿದೆ. 5 ನಿಮಿಷ ಕಟ್ ಆಗೋಗುತ್ತೆ, ಅದಕ್ಕೆ ಚೆಕ್ ಮಾಡಿದೆ. ಇನ್ನೂ 1 ನಿಮಿಷ ಇದೆ. ಇಲ್ಲಿ ಯಾವ ಮಟ್ಟ ಕಟ್ ಮಾಡಿದ್ದಾರೆ ಅಂದರೆ, ನಾನು ಈ ಮರದ ಹಿಂಭಾಗ ಬರ್ತಾ ಇದ್ದಿದ್ದು ಆ್ಯಕ್ಚುಲಿ. ಅಲ್ಲಿ ಚಿಕ್ಕದೊಂದು ಮರ ಕಾಣುತ್ತೆ, ಆ ಮರದ ಹತ್ರ ಇದು ಜಾಗ ಮಾಡ್ಕೊಂಡಿದ್ದು. ಸೊ ಎಲ್ಲ ಫುಲ್ ಗುಹೆ ಇದ್ದಂಗೆ ಇತ್ತು. ಈಗ ಫುಲ್ ಓಪನ್ ಏರಿಯಾ ಆಗೋಯ್ತು, ಪೂರ್ತಿ ಓಪನ್ ಏರಿಯಾ ಆಗೋಯ್ತು. ಇಷ್ಟೇ ಎಂಡು, ಇಲ್ಲಿಂದ ಮುಂದಕ್ಕೆ ಹೋಗೋಕ್ಕಾಗ್ತಿರ್ಲಿಲ್ಲ. ಪೂರ್ತಿ ಡೆಡ್ ಎಂಡ್. ಈಗ ಪೂರ್ತಿ ಡೆಡ್ ಎಂಡ್ವರೆಗೂ ಕಾಣುತ್ತೆ. ಪೂರ್ತಿ ಕ್ಲಿಯರ್ ಫುಲ್ ಕ್ಲಿಯರ್ ಮಾಡಿದ್ದಾರೆ. ಈ ಪಾಯಿಂಟಲ್ಲಿದ್ದೆ ನಾನು. ಈ ಮರ ಇಲ್ಲಿ ಬುಡದ್ ಬಿದ್ದಿದೆಯಲ್ಲ, ಈ ಮರದ ಹತ್ರ ಇದ್ದೆ ನಾನು ಆ್ಯಕ್ಚುಲಿ. ಇಲ್ಲಿಂದ ಅಲ್ಲಿವರೆಗೂ ಎಲ್ಲ ಫುಲ್ ಕ್ಲೀನ್, ಎಲ್ಲ ಪೂರ್ತಿ ಕ್ಲೀನ್ ಮಾಡಿಬಿಟ್ರು ಈಗ. EA 9767 ಅಲ್ಲಿ ಮಾಡಿರೋ ಚಿನ್ನಿರಬಿ ಬಾಲಂಗುಚಿ. ಅವನು ಫೀಲ್ಡಿಂಗ್ ಬಂದಿರೋದು. ಅಂದರೆ ಚಿನ್ನಿರಬಿಗೆ ಪೊಲೀಸವರು ಬ್ಯಾಕಪ್ ಮಾಡ್ತಾರೆ ಅನ್ನೋ ಇದು ಏನೋ ಆ್ಯಟಿಟ್ಯೂಡ್ ಅದು. ಓಕೆನಾ. ಇಲ್ಲೊಬ್ಬ ಪಲ್ಸರ್ನೂ ಇದೆ, ಮಾಯಾಬುಡ. ವೀಡಿಯೋ ಆನ್ ಮಾಡಿದಾಗ ಕವರ್ ಆಗಿದ್ದು ಏನೋ ಗೊತ್ತಿಲ್ಲ. ಗಾಡಿ ನಂಬರ್ ಓದೋಣ ಅಂದ್ಕೊಂಡೆ, ಅಷ್ಟು ಗೊತ್ತಾಯ್ತು ಸ್ವಾಮಿ ಕೊರಗಜ್ಜ ಅಂತ. ಗಾಡಿ ನಂಬರೇ ಬೇಕಿಲ್ಲ, ಒಡೆಯರ್ಸ್ದು ಗಾಡಿ. ಬ್ಯಾಕಪ್ ಅದು. ಅಲ್ಲಿ ಮಲಗಿರೋನು ಬ್ಯಾಕಪ್ ಅದು. ಚಿನ್ನಿರವಿ ಬಾಲಂಗೋಚಿ ಅವನು ಮಲಗಿರೋನಿಗೆ ಇವನು ಬ್ಯಾಕಪ್ ಕೊಡ್ತಾ ಇರೋದು. ಅದು ಎರಡೂ ಆಗುತ್ತೆ. ಒಂದು ಚಿನ್ನಿರವಿ ಬಾಲಂಗೋಚಿಗೆ ಈ ವಯ ಪೊಲೀಸ್ ಅವನು ಬ್ಯಾಕಪ್ ಕೊಡ್ತಾಯಿದ್ದ. ಅಂದರೆ ಚಿನ್ನಿರವಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಬ್ಯಾಕಪ್ ಮಾಡುತ್ತೆ ಅಂತ. ಅದರಲ್ಲಿ ಒಡೆಯರ್ಸ್ ನೆಟ್ವರ್ಕ್ ಅವರು ಈಗ ಆ್ಯಕ್ಚುಲಿ ಆಟೋ ಒಡೆಯರ್ಸ್ದು ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರ್ ಹೋಯ್ತಲ್ಲ. ಸೊ ಅದು ಅವನು ಬಂದು ಹುಣಸೆ ಹಣ್ಣು ಎಲೆ ಕಿತ್ಕೊಳ್ತಾ ಇದ್ದಿದ್ದು. ಅದೇನು ಮಾಡ್ಕೊತಾನೋ ಏನೋ ಗೊತ್ತಿಲ್ಲ. ಒಟ್ಟಲ್ಲಿ ಸದ್ಯಕ್ಕೆ ಅದು ಉಮಾಪತಿ ನೆಟ್ವರ್ಕಿಗೆ ಬರುತ್ತೆ. ಹುಣಸೆ ಉಮಾಪತಿ ನೆಟ್ವರ್ಕ್ ಬರುತ್ತೆ, ಉಮೇಶ. ಸೊ ಅದಕ್ಕೋಸ್ಕರ ಅದು ಕ್ರಿಯೇಟ್ ಮಾಡ್ತಾ ಇರೋದು. ಆ ಪೊಲೀಸರ್ ಅವ್ನು ಹಿಡಿದಿರ್ಬೇಕು, ಕವರ್ ಮಾಡಬೇಕಿತ್ತು. ಅವನು ಬ್ಯಾಕಪ್ ಫೀಲ್ಡರ್. ಅವನು ಇಬ್ಬರಿಗೂ ಬ್ಯಾಕಪ್ ಫೀಲ್ಡರ್. ಅವನು ಯಾರಿಗೆ ಅಲ್ಲಿ ಮಲಗಿದ್ನಲ್ಲಿ ಚಿನ್ನಿರವಿ ಡೂಪ್ಲಿಕೇಟು ಬಾಲಂಗೋಚಿ ಚಿನ್ನ, ಅವನಿಗೂ ಬ್ಯಾಕಪ್. ಮತ್ತು ಆ ಪೊಲೀಸ್ ಇದನ್ನೆಲ್ಲ ಅವನಿಗೂ ಬ್ಯಾಕಪ್. ಇಬ್ಬರಲ್ಲಿ ನಾನು ಯಾರ ವಿರುದ್ಧ ಕೆಲಸ ಮಾಡಿದ್ರು ಅವ್ನು ಚಕ್ ಅಂತ ರೆಸ್ಪಾಂಡ್ ಮಾಡ್ತಾಯಿದ್ದ. ಸೊ ಅದು ಕತೆ. ಅವನು ಚಕ್ ಅಂತ ಹೋಗಿ ನೋಡ್ರೆ ಬೇರೆಯವ್ರಿಗೆ ಇನ್ಫಾರ್ಮರ ಕೆಲಸ ಮಾಡ್ತಿರೋ ಸಾಧ್ಯತೆ ಇರುತ್ತೆ. ಅಂದರೆ ಅಲ್ಲಿ ಅವ್ನು ನಿಂತ್ಕೊಂಡಿದ್ದೇನಕ್ಕೆ ಅಂದರೆ, ನಾನು ಹೊರಗಡೆ ಬಂದ ತಕ್ಷಣವೇ ನನ್ನ ಡೇಟಾನ ಅವ್ರಿಗೆ ಶೇರ್ ಮಾಡೋದಕ್ಕೋಸ್ಕರ. EB5192 ಆ್ಯಕ್ಚುಲಿ ರಾಜಶೇಖರನ ಬಾಲಂಗೋಚಿ ಅವ್ರು ಏನು ಹೇಳ್ತಾ ಇರೋದು ಎದುರಿಸ್ತಾ ಇರೋದು, ಹೊರಟಿರೋದು ಏನು ಗೊತ್ತಾ,
ರಾಜಶೇಖರನ ಅಂಗಡಿ ಮುಂದೆ ಚಾರ್ಜ್ ಕೊಟ್ಟಿದ್ದೆ ಮೊಬೈಲ್ನ. ಚಾರ್ಜಿಂದ ತೊಗೊಂಡು ಈಚೆ ಬಂದ ತಕ್ಷಣಲೇ ಚಕ್ಕಂತ ಪೊಲೀಸರು ಬಂದು ಎತ್ತಾಕೊಂಡು ಹೋಗ್ಬಿಟ್ರು ನಾನು. ಸೊ ಅದೇ ರೀತಿ ಈಗ ನೀನು ಪಾರ್ಕ್ಗೆ ಹೋದರೆ ಅಲ್ಲಿ ಚಕ್ಕಂತ ಎತ್ತಾಕೊಂಡು ಹೋಗ್ಬಿಡ್ತೀವಿ, ನೀನು ಕಾಯ್ಕೊಂಡು ಕೂತಿದ್ದೀವಿ, ಎಲ್ಲ ಕಡೆ ನೀನು ಕಾಯ್ತಾ ಇದ್ದೀವಿ, ಎತ್ತಾಕೊಂಡು ಹೋಗ್ಬಿಡ್ತೀವಿ. ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು ಆ್ಯಕ್ಚುಲಿ. ಇದಕ್ಕೆಲ್ಲ ಹೆದರ್ಕೊಂತೀನ. ಇದು ರಾಜಶೇಖರನ ಬಲಂಗೊಚ್ಚಿ ಸಾನ್ವಿ. ರಾಜಶೇಖರನ ಬಾಲಂಗುಚ್ಚಿ ಅವನು. ಏನು ರಾಜಶೇಖರನ ಬಾಲಂಗುಚ್ಚಿ, ರಾಜೇಶ ಊಟ ಕೊಡ್ತಾನೆ ರಾಜೇಶ, ಅವನ ಬಾಲಂಗುಚ್ಚಿ. ಮತ್ತು ಉಮೇಶ ಇದನ್ನು ನೋಡೋಕ್ಕೆ ಸ್ವಲ್ಪ ಮುಖದಿಂದ ನೋಡೋಕ್ಕೆ ಉಮೇಶ್ ಅಂತಾರೆ. ಅದು ಉಮೇಶ್ ಅಂದರೆ ಇಂಡಿಯನ್ ಟಿ ವಿಲಿ ಕೆಲಸ ಮಾಡ್ತಿದ್ದಾನಲ್ಲ ಉಮೇಶ ಅವನು. ಸೊ ಸೇಮ್ ಕಂಟಿನ್ಯೂಟಿ. ಅದೇ ಶ್ರುತಾ ಬಳ್ಳಾಳಿಗೆ ಬೆಳೆಸ್ತಾರಲ್ಲ, BAಯಿಂದ ಸ್ಟಾರ್ಟ್ ಆಗುತ್ತಲ್ಲ ಯಾವುದೋ ಬ್ಲೂ ಕಲರ್ದು ವಾಟರ್ ಬಾಟ್ಲು, ಅದು ನೋಡೋದ. ಇದರಿಂದ ಏನಾದರೂ ಬೇರೆ ಬೇರೆ ಆ್ಯಟಿಟ್ಯೂಡ್ ಫಾರ್ಮುಲಾಗಳಿದೆ. ಇನ್ವೆಸ್ಟಿಗೇಷನ್ ಮಾಡಿದಾಗ ಅವ್ರು ಈಚೆ ಬರುತ್ತೆ, ಎಲ್ಲ ಒಬ್ಬರಾಗ ಲೈನಿಗೆ ಒಳಗಡೆ ಹೋಗ್ತಾರೆ, ಅದಂತೂ ಗ್ಯಾರಂಟಿ. ಇನ್ನೂ ಇಲ್ಲೇ ಬಿದ್ದು ಒದ್ದಾಡ್ತಾವನೆ ಬುಲೆಟ್ ಅಂದೇ ಹಾಗೆ ಇದೆ. ಇವನು ಇನ್ನೂ ಇಲ್ಲಿ ಒದ್ದಾಡ್ತಾನೆ, ಬೆನ್ನು ತಿಕ್ಕ ತೋರಿಸ್ಕೊಂಡು ಮಲಗಿದ್ದಾನೆ. ನೀರು ವರ್ಷ ಕೃಷಿ ಫಾರ್ಮ್ ಲ್ಯಾಂಡ್. ಅದೇ ಗುರು, ನೀರು ಬಿಡೋದಿಲ್ಲ ಅಂತ. ನಾನು ಬನ್ನೂರಲ್ಲಿ ವ್ಯವಸಾಯ ಮಾಡಿದ್ರು, ನಂಜನಗೂಡಲ್ಲಿ ವ್ಯವಸಾಯ ಮಾಡಿದ್ರು, ಅದ್ರ ಬೆನ್ನಿಂದ ಡ್ಯಾಮ್ಗಳಿದೆ. ನಂಜನಗೂಡಲ್ಲಿ ವ್ಯವಸಾಯ ಮಾಡಿದ್ರೆ ಕಬಿನಿ ಡ್ಯಾಮ್ ಇದೆ, ಬನ್ನೂರಲ್ಲಿ ವ್ಯವಸಾಯ ಮಾಡಿದ್ರೆ KRS ಡ್ಯಾಮ್ ಇದೆ. ಸೊ ಡ್ಯಾಮಿಂದ ನೀರು ಈಚೆ ಬಿಡೋದಿಲ್ಲ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. ಇಲ್ಲೇ ಕ್ಲೀನಾಗಿ ಗೊತ್ತಾಗುತ್ತೆ. ಈ ಒಡೆಯರ್ಸು ಸುಮ್ಮನೆ ಕಾವೇರಿ ಗಲಾಟೆ ಎಲ್ಲ ಯಾರು ಹುಟ್ಟಾಕಿರೋದು, ಯಾಕೆ ಹುಟ್ಟಾಕಿದ್ದಾರೆ ಅಂತ. ಇಲ್ಲ, ಇದೊಂದೇ ಒಂದು ಫುಟೇಜ್ ಇದ್ದರೆ ಸಾಕು ಗೊತ್ತಾಗೋದು. ತುಂಬದೆಲ್ಲ ಕಂದನ ಬಾಲಂಗೊಚ್ಚಿ ಅವನು. ಬಡ್ಡೆಕ್ಲೆಲ್ಲ ತೊಡೆ ತೋರಿಸ್ಕೊಂಡು ಹೋಗೋರೆಲ್ಲ ಯಾಕಾದ್ರು ಪಂಚೆ ಹೊಡ್ಕೊತಾರೆ, ಚಡ್ಡಿಲೇ ಓಡಾಡೋದಾಗುತ್ತೆ. ಅದು ಅಂಡರ್ವೇರ್ ಹಾಕ್ಕೊಂಡು ಓಡಾಡಿದ್ರು ಆಗುತ್ತಪ್ಪ, ಸೋಳ ಮಕ್ಕಳು ತಂದು. ಕರಾಟೆ ಕಿಡ್ ಯಾವುದೋ ಹೋಯ್ತಾರದಲ್ಲಿ ಸಂಡೇಸ್ ಆಗೋದ್ರಿ ಇದೊಂದು ಗುರು. ಕರಾಟೆ ಕಿಡ್ಗಳು ಕಾಣಿಸ್ಕೊಳ್ತಾ ಇರ್ತಾರೆ ಅವಾಗ ಈ ಕಡೆ ಎಲ್ಲ. ಪಿಕ್ಚರ್ ನೋಡ್ಬಿಟ್ಟಿರ್ತಾರೆ ಎಲ್ಲ ಬಟ್ಟೆ ಹಾಕೊಂಡು ಹೊಂಟಾಯ್ತಾರೆ ಅತ್ತಾಗೆ. 4NE6030 ಆರ್ಗನೈಸ್ಡ್ ಇದು. ಇಲ್ಲಿಗೆ ಬರ್ತೀವಿ ಅಂತ ಏನೋ ಆಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರಲ್ಲ ಆ್ಯಕ್ಚುಲಿ. ಸ್ಮೆಲ್ ತಗೋತಾ ಇದ್ದೇನೆ, ಏನೋ ಇದೇ ವಿಷಯ ಅಂತ ಮಾಡ್ತಾರೆ. ಮುಂದೆ ಡೇಟ್ ಹೇಳ್ತೀವಿ ನಿಮ್ಮದು. ಪೀಸೆ ಪುಟ್ಸ್ವಾಮಿಯವರ ಬಾಲಂಗೊಚ್ಚಿ ಅದು. ಸುರೇಶನೂ ಆಗುತ್ತೆ. ಪುಟ್ಸ್ವಾಮಿ, ಸುರೇಶ ಮತ್ತು ಚಾಮುಂಡಿ ಬೆಟ್ಟದ ಪೂಜಾರಿ ಇದನ್ನೆಲ್ಲ ಅವನು 3 ಜನಕ್ಕೂ ನಡೆಯುತ್ತದೆ. ಯಾಕಂದ್ರೆ ನೋಡೋಕೆ ಸ್ವಲ್ಪ ಹಂಗಂಗೆ ಇದ್ದಾನೆ, ಜೊತೆಗೆ ಅಷ್ಟು ಜನ ಹೆರಿಟೇಜ್ ಹಿರಿಯ ನಾಗರಿಕರು. ಅವನು BC ಸವರಿದ್ದು ನೋಡಿದ್ರೆ ಸದ್ಯಕ್ಕೆ BC ತೋರಿಸ್ತಾ ಇರೋದು ಸುರೇಶ್ ಅವರ. ಪುಟ್ಸ್ವಾಮಿಯವ್ರದ್ದು ಕಥೆ ಇದೆ, ಬಟ್ ಸದ್ಯಕ್ಕೆ ಐಟೆಲ್ ಮೊಬೈಲ್ ಕೊಟ್ಟಿರೋದು ನಮ್ಮ ಮಮ್ಮಿಗೆ ಅವರೇ. ಸೊ ಸದ್ಯಕ್ಕೆ ಮೀಸೆ ಸಿವ್ರುತ್ತಾ ಇರೋದು ಅವರ. ವಿ ಕ್ಯಾಪ್ಚರ್ ಟ್ರೇಡ್ ಮಾರ್ಕು. ಆ್ಯಕ್ಚುಲಿ ಇಲ್ಲೇ ವಿ ಕ್ಯಾಪ್ಚರ್ ಬರೋದು, ಇಲ್ಲೊಂದು ಅಥವಾ ವಿಡಿಯೋ. ಈ ಗಡ್ಡಿ ಭಾಗ ಚೀಲ ತಗಲಿಸ್ಬಿಡ್ತೇನೆ ಅಂತ ನಾನು ಈ ಕಡೆ ಸೈಡ್ಗೆ ಹೋದರೆ ಹಿಂದ್ಗಡೆ ಬರೋ ವೆಹಿಕಲ್ ಹೊಡ್ಕೊಂಡು ಹೋಯ್ತವೆ. ಆರ್ಡಿನರಿ ಜನಗಳೆಲ್ಲ ಬಾ ಎಕ್ಸ್ಟ್ರಾರ್ಡಿನರಿ ಜನಗಳು. ಮೊಬೈಲ್ ಚಾರ್ಜರ್ ಸ್ಲಾಟ್ ಕಂಡುಹಿಡಿದು ಚಾರ್ಜ್ ಮಾಡ್ಕೊಳ್ತಿದ್ರಲ್ಲ ಹುಡುಗರು, ಅವರು ಆ್ಯಕ್ಚುಲಿ ಅತಿ ಅಮಾಯಕರು. ಹೆವಿ ಅಮಾಯಕರು. ಆ್ಯಕ್ಚುಲಿ ಅಲ್ಲಿ ಕೂತ್ಕೊಂಡಿದ್ದಾರಲ್ಲ ಆ ಜಾಗದಲ್ಲಿ ಕಸ ಗುಡಿಸಿ ಪಾಪ ನಮಗೆ ಎಲ್ಲ ಹೆಲ್ಪ್ ಮಾಡಿ ಅತಿ ಅಮಾಯಕರು ಅಲ್ಲ, ಹೆವಿ ಅಮಾಯಕರು ಅದೇ ಜಾಗದಲ್ಲಿ ಕೂತ್ಕೊಂಡು ಮಾತುಕತೆ ಮಾತಾಡ್ತಿದ್ದಾರೆ. ಆ್ಯಕ್ಚುಲಿ ಇವತ್ತು ಏನಕ್ಕೆ ಡೆಮಾನ್ಸ್ಟ್ರೇಷನ್ ಮಾಡಿ ತೋರಿಸಿದ್ದು ಅಂದರೆ, ಮಂಜುವ್ರ ಮನೇಲಿ ಏನೋ ಫಂಕ್ಷನ್ ನಡೀತಾ ಇದೆ. ಈಗ ಮನೆಗೆ ಹೋಗೋ ದಾರಿ ಬದಲಾಯಿಸಿದ್ದಾರೆ. ಬಹುಶಃ ಹೊಸ ಮನೆ ಏನಾದ್ರು ಕಟ್ಟಿರ್ಬೋದು, ಅಥವಾ ಬೇರೆ ಮನೆಗೆ ಏನಾದ್ರು ತೊಗೊಂಡು ಹೋಗಿರ್ಬೋದು, ಅಥವಾ ಬೇರೆ ಏನಾರು ದೇವಸ್ಥಾನ ಏನಾದ್ರು ಕಟ್ಟಿಟ್ಟಿದ್ದಾರೆ ಇನ್ನೊಂದು, ಏನೋ ಗೊತ್ತಿಲ್ಲ. ಬಟ್ ಬೇರೆ ಏನೋ ಇವತ್ತು ಪೂಜೆ ಇತ್ತು, ಎಲ್ಲರೂ ಅಲ್ಲಿಗೆ ಹೋಗಿದ್ರು. ಸೊ ಇವತ್ತು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದೇನು ಅಂದರೆ,
ನಾನು ಅವ್ರಿಗೆ ರೆಸ್ಪಾಂಡ್ ಮಾಡ್ತಿಲ್ಲ, ಅವ್ರು ಅಂದ್ಕೊಂಡಾಗೆ ನಾನು ಪರ್ಫಾರ್ಮ್ ಮಾಡ್ತಿಲ್ಲ, ಅದಕ್ಕೋಸ್ಕರ ಅದನ್ನು ರಿಜೆಕ್ಟ್ ಮಾಡ್ತಾಯಿದ್ದಾರೆ ಅನ್ನೋದನ್ನು ತೋರಿಸಿದ್ರು. ಆ್ಯಕ್ಚುಲಿ ಅದು ಡೇ ಒಂದೇ ನನಗೆ ಒಳಗೆ ಬರೋಕ್ಕೆ ಮುಂಚೆನೇ ಗೊತ್ತಿತ್ತು. ಇದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಇದೆಲ್ಲ ಸಂಡೇ ರಿಪೋರ್ಟ್ ಮಾಡ್ತೀನಿ, ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದಾಗ ಗೊತ್ತಾಗುತ್ತೆ ಕತೆ. ಸೊ ಈಗ ಅಲ್ಲಿ ಕೂತ್ಕೊಂಡಿರೋ ಹೆವಿ ಅಮಾಯಕರು ಸಂಜೆ ಸಾಯಂಕಾಲ ಇಲ್ಲೇ ಉಳ್ಕೊಳ್ಳೋ ಎಲ್ಲ ಸಾಧ್ಯತೆ ಇದೆ, ನೋಡೋಣ. ನಾನು ಕೂತ್ಕೊಳ್ಳೋ ಜಾಗದಲ್ಲಿ ಒಬ್ಬ ಗಾಡಿ ತಂದು ಪಾರ್ಕ್ ಮಾಡ್ತಿದ್ದಾನೆ, ಇಳಿತಲ್ಲ, ಈ ಕಡೆ ಬರೋ ಸಾಧ್ಯತೆ ಇದೆ, ನೋಡೋಣ. ಕುತ್ಕೊಂಡ್ಬಿಡ್ತಾನೆ ಅಂತ ಪಾರ್ಕ್ ಮಾಡ್ತಾ ಇರೋದು. ಮಾಡ್ತಿರೋ ಉದ್ದೇಶ ಏನು ಅಂತೇನೆಂದರೆ, ಪಾರ್ಕ್ ಮಾಡಿರೋದ್ರಿಂದ ನಾನು ಬೈಕ್ ಹಿಂದೆ ಕೂತ್ಕೊಂಡು ಕೆಲಸ ಮಾಡಬೇಕು, ಗ್ರೋಸಿ ಮಾಡಬೇಕು. ಸೊ ಅವನು ಗಾಡಿ ತೆಗೆಯುವಾಗ ಬಂದು ಎದ್ದೇಳಿ ಮೇಲಿಕ್ಕೆ ಗಾಡಿ ತೆಗಿಬೇಕು ಅಂತ ಎದ್ದೇಳಿಸ್ತಾನೆ. ಅದಕ್ಕೆ ಆ್ಯಕ್ಚುಲಿ ಕೆಲಸ ಮೊನ್ನೆ ಒಂದು ಆಗಿತ್ತು. ಇವನು ಅಷ್ಟೇ ಓಡಾಡ್ತಾ ಇದ್ದಾನೆ, ಪಾರ್ಕ್ ಒಳಗಡೆ ಓಡಾಡ್ತಿದ್ದೆ. ನಾನು ಯಾವತ್ತೂ ದೇವಸ್ಥಾನದೊಳಗೆ ಒಬ್ಸರ್ವ್ ನೋಟಿಸೇ ಮಾಡಿರಲಿಲ್ಲ, ಬರೀ ಇದ್ರಲ್ಲಿ ಮಾತ್ರ ಓಡಾಡ್ತಿದ್ದ. ಅದು ಪಾರ್ಕ್ ಒಳಗೆ ಬರೋನು ಆ ಕಡೆ ಗೇಟಿಂದ ಬಂದು ಹೋಗ್ಬಿಡ್ತಾಯಿದ್ದೆ. ಇವರು ಮೈಸೂರು ತಿಂಡಿ ಸಹ ಏನೋ ಇರ್ಬೋದು, ಮೈಸೂರು ರಿಫ್ರೆಶ್ಮೆಂಟ್ ಇರ್ಬೋದು, ನಾಟ್ ಶ್ಯೂರ್ ರೋಟಲ್ಲಿ. ನಾನು ಬರುವಂತ ತೋರಿಸ್ತಾನೆ ಕರ್ನಾಟಕ. ಇವನ ಮಗನೇ, ಇವ್ನ ಜೊತೆ ಬಂದಿದ್ದದು ಮಗನಾಗಿ ಏನೋ ಗೊತ್ತಿಲ್ಲ, ಮಗ ಇರಬೇಕು. ಮುಖ ನೋಡಿದ್ರೆ ಮಗ ಅಂತ ಅನ್ಸಲ್ಲ, ಹೆಂಡ್ತಿ ಪುತ್ರ ಇರಬೇಕು. ಸೊ ಅವನು ಇದು ಸರ್ಕಸ್ ಅವರ ಅಂತ ಕೇಳಿದ. ನಾನು ಆ್ಯಕ್ಚುಲಿ ಅವ್ರು ಕೇಳಿದ್ದು ಹಿಂದಿನ ದಿನ ವರ್ಕೌಟ್ ಮಾಡ್ತಾಯಿದ್ದಿದ್ದು. ಅವ್ರು ಕೇಳಿದಾಗ ನಾನು ಆ್ಯಕ್ಚುಲಿ ಎಲ್ಲನೂ ಬಚ್ಚಿಟ್ಟು ಎಲ್ಲ ಸೈಡಲ್ಲಿ ಇಟ್ಬಿಟ್ಟು ಚಳಿ ಆಗ್ತಾಯಿದೆ ಅಂದ್ಬಿಟ್ಟು ರಗ್ಗೋಸ್ಕೊಂಡು ಮುದ್ರಕೊಂಡು ಕೂತಿದ್ದೆ ಅಂದರೆ ಹೋಗ್ಬಿಟ್ಟು ಅವ್ರಿಗೆ ಸರ್ಕಸ್ ಅವರ ಅಂತ ಕೇಳ್ತಾರೆ. ನಾನು ಮಿಂಡ್ರಗುಟ್ಟೆ ಅಂತ ಮಿಂಡ್ರಗುಟ್ಟಿರ್ಬೋದು, ನಾವು ಲೆಕ್ಕ ಹಾಕೋ ಗೋಡೆ ಈ ಪಾಯಿಂಟ್ ಹೇಳೋದು ಬರ್ತಾವಿದೆ. ಅವರೇ ಬಂದು ವಾಪಸ್ ನನ್ನ ನೆನಪಿಸ್ತಾ. ಆ್ಯಕ್ಚುಲಿ ನಾನು ಚಾರ್ಜ್ ಮಾಡ್ತಿದ್ದಲ್ಲ, ಅಲ್ಲಿ ಮತ್ತೆ ಚಾರ್ಜ್ ಮಾಡೋದಕ್ಕೆ ಬಂದಿದ್ದ. ಈಗ ಮತ್ತೆ ಇನ್ನೊಂದ್ಸರಿ ಚಾರ್ಜ್ ಮಾಡೋಕ್ಕೆ ಬಂದು ನಿಂತ್ಕೊಂಡ, ಅದಕ್ಕೆ ಬಂದು ರೆಕಾರ್ಡ್ ಮಾಡ್ತಾ ಇರೋದು. ಇವರು ಅಷ್ಟೇ, ಎಲ್ಲಿ ಅವನು ಪುರುಷೋತ್ತಮ ಗೊತ್ತಿಲ್ಲ, ಅವಾಗವಾಗ ಕಾಣಿಸ್ಕೊಳ್ತಿರೋ ಬಿಸಿ ಕಡಿಮೆದ್ರು 4ರಿಂದ 5 ಸರಿ ನೋಡ್ತೀನಿ. 4ರಿಂದ 5 ಸರಿ ಸಂಜೆ ಟೇಬಲ್ ಸ್ಪೆಷಲಿಗೆ ಜಾಸ್ತಿ ಕಾಣಿಸ್ಕೊಳ್ಳೋದು. ಆ ಕಡೆಯಿಂದ ಹೊಗೆ ಹಾಕಿದ್ದಾರೆ, ಸೊಳ್ಳೆ ಹೋಗೋದಕ್ಕೆ ಹೊಗೆ ಹಾಕ್ತಾರಲ್ಲ ಆ ಥರ ಹೊಗೆ ಹಾಕಿದ್ದಾರೆ. ಆ್ಯಕ್ಚುಲಿ ಅಲ್ಲಿ ಹೊಗೆ ಹಾಕೋದ್ರಿಂದ ಯಾರಿಗೂ ಪ್ರಯೋಜನ ಇಲ್ಲ, ಯಾಕಂದರೆ ಅಲ್ಲಿ ಅವ್ರುಗಳೇ ಎಣ್ಣೆ ಹೊಡೆಯೋದು ಕೂತ್ಕೊಳ್ಳೋದು. ಬಟ್ ಒಟ್ಟಲ್ಲಿ ಎಣ್ಣೆ ಹೊಡೆಯೋ ಜಾಗದಲ್ಲಿ ಹೊಗೆ ಹಾಕ್ತಾಯಿದ್ದಾರೆ ಸೊಳ್ಳೆ ಓಡಿಸೋದಕ್ಕೆ. ಸೊಳ್ಳೆ ಈ ಕಡೆ ಬರುತ್ತೆ ಒಂದು, ಇನ್ನೊಂದು ಹೊಗೆ ಈ ಕಡೆ ಬರುತ್ತೆ 2. ಇನ್ನೊಂದಲ್ಲಿ ಇವತ್ತು ಏನೋ ಫಂಕ್ಷನ್ ಮಾಡಿದ್ರು ಎಲ್ಲೋ ಅಂದ್ಕೊಳ್ತೀನಿ. ಬ್ಯಾಗಲ್ಲಿ ಏನೋ ವಸ್ತುಗಳು ತಂದಿಟ್ರು, ಅದು ಸ್ಮೆಲ್ ಹೊಡಿತಾ ಇದೆ. ಬಹುಶಃ ಊಟ ಗೀಟ ಹಳಸಿದ್ದು ಏನೋ ಪದಾರ್ಥ ಇರಬೇಕು, ಅಂದರೆ ಹಳಸಿದ್ದು ಈ ದೇವ್ರ ಪೂಜೆ ಇಟ್ಟಿರ್ತಾರಲ್ಲ, ಎಡೆ ಗಿಡ ಏನಾದ್ರು ಇಟ್ಟಿರ್ತಾರಲ್ಲ, ಸೊ ಅದನ್ನೇನೋ ಇದ್ದಿರ್ಬೋದು. ಒಂದು ಚೀಲದಲ್ಲಿ ಇಟ್ಟಿದ್ದಾರೆ, ಗಬ್ಬು ವಾಸನೆ ಹೊಡಿತಾ ಇದೆ ಅವರಲ್ಲಿ. ಇಲ್ಲಿವರೆಗೂ ಬರುತ್ತೆ. ಆ್ಯಕ್ಚುಲಿ ನೋಡೋದ ಇವತ್ತು ಯಾರ್ಯಾರು ಮಲ್ಕೊಳ್ತಾರೆ ನೋಡೋ ಗೊತ್ತಾಗುತ್ತೆ. ಆ ಕಡೆ ಮಲ್ಕೊಳ್ಳಿ, ಮಲ್ಕೊಳ್ಳೋ ಜಾಗ ಬದಲಾಯಿಸಲಿ ಅಂತ ಮಾಡ್ತಿರೋದು ಇದು. ಯಾವ ಕಡೆ ಹೋಗಬೇಕು, ಜಾಗ ಯಾವುದನ್ನು ಫ್ರೀ ಬಿಡ್ತಾರೆ ನೋಡೋಣ. ಅದು ಬಿಟ್ಟದ್ದು ನೋಡಿದ್ರೆ ಇಂಟೆನ್ಷನ್ ಏನೋ ಗೊತ್ತಾಗುತ್ತೆ. ಆ್ಯಕ್ಚುಲಿ ಅಲ್ಲಿ ಹೋಂಡಾ ಆ್ಯಕ್ಟಿವ್ ಯಾವುದೋ ಒಂದು ಸ್ಕೂಟರ್ ರೋಡಲ್ಲಿ ದೂರ ಸರಿಯಾಗಿ ಕಾಣ್ತಿಲ್ಲ ಮಾಡಲು ಅಂತ ಗಾಡಿ ನಿಲ್ಲಿಸ್ಬಿಟ್ಟು ಈ ಕಡೆಗೆ ನೋಡ್ತಾ ನಿಂತ್ಕೊಂಡಿದ್ದ. ಈಗ ಒಳಗಡೆ ಬಂದ್ಬಿಟ್ಟು ದೇವಸ್ಥಾನದ ಕಡೆ ಕೈ ಮುಗಿತಾ ಇರೋದು, ನಿಂತ್ಕೊಂಡು ಚಪ್ಪಲ್ ಬಿಟ್ಬಿಟ್ಟು. ಆ್ಯಕ್ಚುಲಿ ಸೇಮ್ ಇದೇ ಥರ ಒಬ್ಬ ಎಷ್ಟು ಫಾರ್ಮಲ್ಸಲ್ಲಿ ಹಂಗೆ ನಿಂತ್ಕೊಂಡು ಸುಮ್ಮನೆ ನೋಡ್ತಾನೆ ಇದೆ ಒಂದೇ ಸಮಯ ಕಡೆಗೆ. ಅವ್ನು ಸ್ಕೂಟ್ರ್ ತೊಗೊಬಂದಿರಲಿಲ್ಲ, ಸೊ ಆಮೇಲೆ ಅವನೇ ಪಾಸ್ ಆದ. ಆ್ಯಕ್ಚುಲಿ ಮುಂಚೆ ಕವರ್ ಮಾಡಿದ್ದೀನಲ್ಲ ವಿಡಿಯೋ, ಅದು ಆ್ಯಕ್ಚುಲಿ ಸೇಮ್ ಅದೇ ರಿಲೇಟೆಡ್, ಅದು ಸೇಮ್ ಈ ಎಬ್ಬಿರೋದು ಒಂದೇ ಕೇಸು. ಏನಕ್ಕೆ ಅಂದರೆ ನಾನು ಈಗ ಜಸ್ಟ್ ಒಂದು 15 ಮಿನಿಟ್ಸ್ ಬ್ಯಾಕ್ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ಅಂದರೆ ನಾನು ಬೇಕಾದ್ರೆ ದೇವಸ್ಥಾನ ಬಿಡ್ತೀನಿ ಆದರೆ ಪಾರ್ಕ್ ಬಿಡೋದಿಲ್ಲ ಅಂತ, ಜೊತೆಗೆ ಗಡಿಪಾರು ಸ್ಕ್ರಿಪ್ಟ್ ಬರೆದು ಫೈಟ್ ಬ್ಯಾಕ್ ಮಾಡೋಕ್ಕೆ ತಯಾರಿದ್ದೀನಿ ಅಂತ. ಅದಕ್ಕೋಸ್ಕರ ಎಲ್ಲರೂ ಪಾರ್ಕ್ ಒಳಗೆ ಹೋಗ್ತಾ ಇರೋದಲ್ಲ, ದೇವ್ರ ಕೈ ಮುಗಿಯೋದು ಪಾರ್ಕ್ ಒಳಗೆ ಹೋಗೋದು, ದೇವ್ರ ಕೈ ಮುಗಿಯೋದು ಪಾರ್ಕ್ ಒಳಗೆ ಹೋಗೋದು ಮಾಡ್ತಾ ಇದ್ದಾರಲ್ಲ. ದೇವ್ರ ಕೈ ಮುಗಿದ್ಬಿಟ್ಟು ಪಾರ್ಕ್ ಒಳಗೆ ಹೋಗೋ ಜನರಲ್ಲಿ ಇವರು ಒಬ್ಬರು ಯಾರು ಅಂತ ಗೊತ್ತಿಲ್ಲ. ಸುಮಾರು ತುಂಬ ಜನ ಬಂದರು. ದೇವಸ್ಥಾನ ಕೈ ಮುಗಿ ಪಾರ್ಕ್ ಒಳಗೆ ಹೋಗು, ದೇವಸ್ಥಾನ ಕೈ ಮುಗಿ ಪಾರ್ಕ್ ಒಳಗೆ ಹೋಗು. ಸ್ವಲ್ಪ ಹೊತ್ತು ಬಿಟ್ಟು ಆದರೆ ನಾನು ಒಳಗೆ ಹೋಗಿ ನೋಡ್ತೀನಿ, ನೋಡೋಣ ಏನು ನಡೀತಾ ಇದೆ ಪಾರ್ಕ್ ಒಳಗೆ.
ಇಂಪಾರ್ಟೆಂಟ್ ವ್ಯಕ್ತಿ. ಆ್ಯಕ್ಚುಲಿ ನಾನು ಸುಮಾರು ಸರಿ ಕವರ್ ಮಾಡಿದ್ದೀನಿ ನಾನು. ಅದು ಅಳಿಸೋಗಿರೋ ಬಾತು ಪ್ರಸಾದ ಹೆಸರು ಕೊಟ್ಟನಲ್ಲ ಅವನು ಪುಳಿಯೋಗರೆ ಅಂತ ಹೇಳ್ಬಿಟ್ಟು ಇದ್ರಲ್ಲಿ ಕೊಟ್ಟ. ಏನು ಬಾತ್ ಕೊಟ್ಟಿದ್ದ. ಇವನ ಫ್ರೆಂಡೇ ತಟ್ಟೆ ಹಿಡ್ಕೊಂಡು ಅಲ್ಲಿ ನಿಂತ್ಕೊಂಡು ದೇವ್ರ ಕೈ ಮುಗಿತಾ ಇದ್ದಿದ್ದು. ಆದರೆ ದೇವಸ್ಥಾನದಾಗ ನನಗೆ ಊಟ ಕೊಡ್ತಾರಲ್ಲ, ಅದು ತಟ್ಟೆ ಚಿಕ್ಕದಿರುತ್ತೆ. ಚಿಕ್ಕ ತಟ್ಟೆಲಿ ಅನ್ನ ತುಂಬಿಡ್ತಾರೆ. ಇನ್ನೊಂದ್ಸರಿ ಕೇಳಲೇಬಾರ್ದು, ಅಷ್ಟು ಅನ್ನ ತುಂಬಿಡ್ತಾರೆ. ಅನ್ನ ತುಂಬಿಟ್ಟು ತಂಗಳನ್ನ ಆ್ಯಕ್ಚುಲಿ ಬಿಸಿ ಅನ್ನ ಕೊಡೋಲ್ಲ, ತಂಗಳನ್ನ ತುಂಬಿಡ್ತಾರೆ. ತುಂಬಿಟ್ಟು ಒಂದು ಸ್ವಲ್ಪ ಸಾಂಬಾರು ಹಾಕ್ಬಿಡ್ತಾರೆ ಅಷ್ಟೇ. ಒಂದು ಅವ್ರು ಕೊಟ್ಟಿರೋ ಅನ್ನಕ್ಕೆ 25%ಗೂ ಸಾಕಾಗ್ಬಾರ್ದು, ಅಷ್ಟು ಹಾಕ್ಬಿಡ್ತಾರೆ. ಇವ್ನ ದೋಸ್ತಿ ಮೀಡಿಯಾದಲ್ಲಿ ಕೆಲಸ ಮಾಡೋದು ಅಂದ್ಕೊಳ್ತೀನಿ. ಅವತ್ತೊಂದು ದಿವಸ ಯಾವುದೋ ಪ್ರೆಸ್ ಮೀಟಲ್ಲಿ ರೋಡ್ ಸೈಡಲ್ಲಿ ಮೀಡಿಯಾದಲ್ಲಿ ಏನೋ ನ್ಯೂಸ್ ಕವರ್ ಮಾಡ್ತಿದ್ದಾಗ ಇವನು ನಿಂತ್ಕೊಂಡಿದ್ದೆ ಮೈಕ್ ಹಿಡ್ಕೊಂಡು ಯಾವುದೋ ಒಂದು. ಅದು ಏನು ಕೆಲಸ ಮಾಡ್ತಾನೆ ಏನೋ ಗೊತ್ತಿಲ್ಲ. ನೋಡೋರು ಮುಖ ನೋಡೋರು ವೀಡಿಯೋ ಅಂತ ಕಾಣಲ್ಲ. ಅದು ಗಾಡಿ ಮೇಲೆ ಪ್ರೆಸ್ ಅಂತ ಇದೆ. ಅವನು ಯಾವತ್ತು ಒಂದು ದಿವಸ ಮೈಕ್ ಹಿಡ್ಕೊಂಡು ಓಡಾಡ್ತಿದ್ದೆ ಯಾವುದೋ ಒಂದು. ಅದೇ ತಟ್ಟೆ ಹಿಡ್ಕೊಂಡು ಈ ಸ್ಪಾಟಲ್ಲಿ ದೇವ್ರ ಕೈ ಮುಗಿತಿಲ್ಲ ಎಲ್ಲರೂ ನಿಂತ್ಕೊಂಡು ಹಂಗೆ ಅವನು ತಟ್ಟೆ ಹಿಡ್ಕೊಂಡು ಮುಗಿತಾ ಇದೆ. ಆ್ಯಕ್ಚುಲಿ ಕವರ್ ಮಾಡಿದ್ದೀನಿ, ಅದು 100% ಕವರ್ ಮಾಡಿದ್ದೀನಿ, 100% ಅಪ್ಲೋಡ್ ಕೂಡ ಮಾಡಿದ್ದೀನಿ. ಅದು ಹೈಲೈಟ್ ಮಾಡಿಲ್ಲ ಅದನ್ನು, ಯಾಕೆಂದರೆ ಎಡಿಟ್ ಮಾಡಲ್ಲ ನಾನು. ಕ್ಲಿಯರ್ ಕಟ್ಟಾಗಿ ಪ್ರತಿಯೊಂದನ್ನು ಎಡಿಟ್ ಮಾಡಲ್ಲ. ಮತ್ತು ಸ್ಟಾರ್ಟ್ ಮತ್ತು ಎಂಡಿಂಗ್ ಮತ್ತು ಅಷ್ಟೇ ಎರಡನ್ನೇ ಕಟ್ ಮಾಡಿಬಿಟ್ಟು ಸುಮ್ಮನೆ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಉಲ್ಟಾ ಸೀದಾ ಇದ್ದರೆ ಅದನ್ನು ಉಲ್ಟಾ ಸೀದಾ ಮಾಡ್ತೀನಿ ಅಷ್ಟೇ, ಇನ್ನೇನು ಮಾಡೋದಿಲ್ಲ. ಜೊತೆಗೆ ಯಾಕೆ ಹಂಗೆ ಮಾಡ್ತೀನಿ ಎಡಿಟಿಂಗ್ ನಾನು ಅಂದರೆ, ಒಂದು ಮೇಜರ್ ರೀಸನ್ ನಾನು ಗ್ರಾಫಿಕ್ಸ್ ಮಾಡಿರ್ತೀನಿ ಅಥವಾ ಬೇರೆ ಟ್ರಿಕ್ಕಿ ಮಾಡಿರ್ತೀನಿ ವೀಡಿಯೋಗಳಲ್ಲಿ ಅಂತ ಅಂದ್ಕೋಬಾರ್ದು ಅಂತ. ಫ್ಲೋ ಒಂದೇ ಶಾರ್ಟಲ್ಲಿ ಕ್ಲೀನಾಗೆಲ್ಲ ಕವರ್ ಮಾಡಿ ಒಂದೇ ಶಾರ್ಟ್ ಹಾಗೆ ಅಪ್ಲೋಡ್ ಮಾಡೋದು ನಾನು. ಬಸಪ್ಪ ಇರಬೇಕು, ಬರಲಿ ಈ ಕಡೆ ಬಂದೇ ಬರ್ತಾವನ ಈ ಕಡೆಗೆ. ಅದೇ ನಾನು ಅದಕ್ಕೆ ವೀಡಿಯೋ ಅಪ್ಲೋಡ್ ಮಾಡೋದು ಅದೇ ಥರ ಒಂದೇ ಶಾರ್ಟಲ್ಲೇ ಅಪ್ಲೋಡ್ ಮಾಡ್ತೀನಿ. ನೀವು ಬೇಕಾದ್ರೆ ನೋಟಿಸ್ ಮಾಡ್ಬೋದು, ನನ್ನ ಎಲ್ಲ ವೀಡಿಯೋಸು ನಾನು ಡೇ 1 ಇಂದ 50ವರೆಗೆ ಅಪ್ಲೋಡ್ ಮಾಡಿದ್ರೆ ಎಲ್ಲ ವೀಡಿಯೋಸ್ಗಳು ಒಂದೇ ಶಾರ್ಟಲ್ಲಿರುತ್ತೆ. ಒಂದು ಶಾರ್ಟ್ ಕ್ಲೀನಾಗಿ ತೊಗೊಂಡಿರ್ತೀನಿ, ಅದೇ ಶಾರ್ಟ್ನ ಅನ್ವಾಂಟೆಡ್ ಇದ್ದರೆ ಫಾರ್ವರ್ಡ್ ಮಾಡ್ತೀನಿ, ಮಿಕ್ಕಿದ್ದೆಲ್ಲ ಹಾಗೆ ತೋರಿಸ್ತಾ ಇರ್ತೀನಿ. ಬಸಪ್ಪ ಇವನು. ಹಾಂ ಹೌದು, ಸದ್ಯಕ್ಕೆ ಆರಾಮೇ. ಹಾಂ ಇಲ್ಲಿ ಹುಟ್ಟಿ ಟಾಯ್ಲೆಟ್ ಮಾಡೋದಲ್ಲಿ ನಂಬರ್ 2 ಮಾಡ್ತಾರಪ್ಪ. ಒಂದಲ್ಲ 2 ಮಾಡ್ತಾರೆ, ನಂಬರ್ 2 ಮಾಡ್ತಾರೆ ಜನ ಅಲ್ಲಿ. ಸದ್ಯಕ್ಕೆ ಇಲ್ಲೇ ಮಲಗ್ತಾ ಇದ್ದೀನಿ ಸುಮಾರು. ಅದಕ್ಕೆ ಅಲ್ಲಿ ಆ್ಯಕ್ಚುಲಿ ಮಲ್ಗ ಸ್ಟಾರ್ಟ್ ಮಾಡಿದ್ದು ಬೆಡ್ಶೀಟ್ ಕಳ್ತನ ಮಾಡಿಬಿಟ್ರು. ಬೆಡ್ಶೀಟ್ ಕಳ್ತನ ಮಾಡ್ಬಿಟ್ರಲ್ಲ, ಚಳಿ ಜಾಸ್ತಿ. ಹಾಂ, ಪಾರ್ಕ್ ಒಳಗೆ ಸಿಕ್ಕಾಪಟ್ಟೆ ಚಳಿ. ಇಲ್ಲಾದರೆ ಒಂಚೂರು ಶೆಲ್ಟರ್ ಆಯ್ತಲ್ವ, ಶೆಡ್ ಆಯ್ತು ಮೇಲೆ. ಏನು ಚಳಿನೇನು. ಹ್ಞೂ, ಬೇರೆ ಏನಾದ್ರು ವ್ಯವಸ್ಥೆ ಮಾಡ್ಕೋಬೇಕು, ಮಾಡ್ತೀನಿ. ಸರಿ ಇದೆ. ಊಟ ಏನು ಲೇಟು ಸದ್ಯಕ್ಕೆ ಸುಮಾರು 1 ತಿಂಗಳಿದ್ದು ಇಲ್ಲೇ ಊಟ ಮಾಡ್ತಾಯಿದ್ದೀನಿ ಸಾಯಂಕಾಲಕ್ಕೆ ದೇವಸ್ಥಾನದಲ್ಲ. ಹಾಂ, ಊಟ ಹಾಕಿದ್ದೀವಿ ಅಂತ ಹೇಳೋದಕ್ಕೆ ಬಂದಿರೋದು ಅವನು ಬಸಪ್ಪ. ಚಿಕ್ಕಳ್ಳಿ ಅವನು ಮಂಜುಳ, ಮ್ಯಾಕ್ಸ್ ಮಂಜುಳ MG ಅವರು. ಬಸಪ್ಪ ನಜರ್ಬಾದಲ್ಲಿ ಕೆಲಸ ಮಾಡೋದು ಅವನು ಈಗ ಬಂದಿದ್ದು ಉದ್ದೇಶ ಅದು, ಊಟ ಹಾಕಿದ್ದೀವಿ ಅಂತ ಹೇಳೋದಕ್ಕೆ. ನವೀನ್ಗೆ ನಾವು ಶೆಲ್ಟರ್ ಕೊಟ್ಟಿದ್ದೀವಿ, ಊಟ ಹಾಕಿದ್ದೀವಿ, ಮನೆ ಕಡೆ ಜಾಗ ಕೊಟ್ಟಿದ್ದೀವಿ, ಊಟ ಹಾಕಿದ್ದೀವಿ, ನಿಯತ್ತೆಲ್ಲ ಬಡ್ಡಿ ಮಗನಿಗೆ ನಮ್ಮ ವಿರುದ್ಧ ಕೆಲಸ ಮಾಡೋಣ ಅಂತ ಹೇಳ್ಬೇಕು ಅಂತ. ಜೊತೆಗೆ ಅವನು ಬೇರೆ ಅವನು ಬಂದಿದ್ದು ಬಸಪ್ಪ, ಮಂಜುಳ ಮತ್ತು ಇಂಡಿಯನ್ TV ಬಸವರಾಜನ ರೆಪ್ರೆಸೆಂಟ್ ಮಾಡೋದಕ್ಕೆ ಬಂದಿರೋದು. ಯಾವಾಗ ದೇವಸ್ಥಾನ ಸುತ್ತಮುತ್ತನೇ ಓಡಾಡ್ತಿರ್ತಾನೆ. ಪೊಲೀಸ್ ಅಧಿಕಾರಿ ಬೇರೆ ಶೂಸೆಲ್ಲ ಹಾಕ್ಕೊಂಡಿರ್ತಾನೆ, ಅದು ನಿಂಬೆಹಣ್ಣೆಲ್ಲ ಹಾಕ್ಕೊಂಡು ಹೋಗ್ತಾನೆ. ಅದೇನು ದಬ್ಬಾಗ್ತಾನೋ ಗೊತ್ತಿಲ್ಲ ನನಗಂತೂ. ಈ ಸದ್ಯಕ್ಕೆ ಈ ವಿಡಿಯೋ ಆನ್ ಮಾಡಿದ್ದೇನಕ್ಕೆ ಅಂದರೆ, ಈ ದೇವಸ್ಥಾನದಲ್ಲಿ ಇವತ್ತು ಎನ್ವಿರಾನ್ಮೆಂಟ್ ಸರಿ ಇಲ್ಲ. ಸೊ ದೇವಸ್ಥಾನ ಬಿಟ್ಬಿಟ್ಟು ಪಾರ್ಕಿಗೆ ಮಲ್ಕೊಂಡ್ಬಿಡ್ತಾನೆ ಅಂದ್ಬಿಟ್ಟು ಮಳೆ ಬರ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಲ್ರೆಡಿ ಹೆವಿ ಚಳಿ ಆಗ್ತಿದೆ, ಹೆವಿ ಗಾಳಿ ಬರ್ತಾ ಕೂಡ ಬೀಸ್ತಾ ಇದೆ. ಇಲ್ಲೇ ಗೊತ್ತಾಗುತ್ತೆ ಎಲ್ಲ ರೋಡಲ್ಲಿ ಇದೆಲ್ಲ ತೂರ್ತಾ ಇದೆ, ಎಲ್ಲ ತೂರಾಡ್ತಾ ಇದೆ ಎಲೆಗಳೆಲ್ಲ. ಜೋರ ಗಾಳಿ ಬರ್ತಾ ಬೀಸ್ತಾ ಇದೆ, ಜೊತೆಗೆ ಮಳೆ ಬರೋ ಸಾಧ್ಯತೆ ಇದೆ. ಪಾರ್ಕ್ ಹೋಗದೇ ಇರಲಿ ಅನ್ನೋ ಕಾರಣಕ್ಕೆ ಇದೆಲ್ಲ ಮಾಡ್ತಾ ಇರೋದು. ಮಳೆ ಹೇಗೆ ಬರೆಸ್ತಾರೆ ಅಂತ ಆಲ್ರೆಡಿ ಎಷ್ಟೊಂದು ಸರಿ ಹೇಳಿದ್ದೀನಿ. ಸಾಲಿಡ್, ಲಿಕ್ವಿಡ್ ಆ್ಯಂಡ್ ಗ್ಯಾಸ್ 3 ಸ್ಟೇಟ್ಸ್ ಆಫ್ ಮ್ಯಾಟರ್ ಇರುತ್ತೆ. ಸೊ ಕ್ಲೌಡ್, ಗ್ಯಾಸ್ ಮತ್ತು ವಾಟರ್. ಇವಾಗ H2O ಬ್ರೇಕ್ ಮಾಡ್ತಾರೆ. ಕ್ಲೌಡ್ ಆಳುಮೂಳೆ ಕೆಮಿಕಲ್ ಫ್ಯೂಷನ್ಸ್, UFOಗಳು ಅಂದರೆ ಇನ್ನೊಂದು ಫ್ಲೈಯಿಂಗ್ ಆಬ್ಜೆಕ್ಟ್ಸ್, ಏಲಿಯನ್ಸ್ದು ಇನ್ನೊಂದು ಫ್ಲೈಯಿಂಗ್ ಆಬ್ಜೆಕ್ಟ್ ಇದೆಯಲ್ಲ, ಅದನ್ನೆಲ್ಲ ಇಟ್ಕೊಂಡು ಕೆಮಿಕಲ್ ಫ್ಯೂಷನ್ಸ್ ಎಲ್ಲ ಮಾಡಿ ಏನಾರ ಮಾಡಿ
ಮಳೆಯನ್ನು ಮೋಡನ ಗ್ಯಾಸಾಗಿ ಕನ್ವರ್ಟ್ ಮಾಡ್ತಾರೆ, ಅಥವಾ ಗ್ಯಾಸ್ನ ಮೋಡಾಗಿ ಕನ್ವರ್ಟ್ ಮಾಡಿ ಮಳೆ ಬರೆಸ್ತಾರೆ, ಅದೆಲ್ಲ ಮಾಡ್ತಾರೆ. ಈಗ ಆಲ್ರೆಡಿ ಕ್ಲೌಡ್ನ ವಾಟರಾಗಿ ಕನ್ವರ್ಟ್ ಮಾಡೋದು ಎಲ್ರಿಗೂ ಗೊತ್ತು. ಈಗ ಸಿಕ್ಕಾಪಟ್ಟೆ ಕಡೆ ಮಾಡಿದ್ದಾರೆ ಕೃತಕ ಮಳೆ ಬರ್ಸೋದು, ಫೇಕ್ ಆರ್ಟಿಫಿಷಿಯಲ್ ರೈನ್ ಬರ್ಸೋದೆಲ್ಲ ಈ ಸಿಕ್ಕಾಪಟ್ಟೆ ಈಗ ಆಲ್ರೆಡಿ ನೋಡಿರ್ತೀರ. ಆದರೆ ಸೇಮ್ ಅದೇ ರೀತಿ ಕ್ಲೌಡನ್ನ ಏರ್ ಮಾಡೋದು, ಏರಿನ ಕ್ಲೌಡ್ ಕನ್ವರ್ಷನ್ ಕೂಡ ಮಾಡ್ತಾರೆ. ಅಷ್ಟೇ, ಸಿಂಪಲ್. ಆ್ಯಕ್ಚುಲಿ ಇವತ್ತಿನ ಸ್ವಲ್ಪ ಹೊತ್ತಿಗೆ ಎಚ್ಚರ ಆದಾಗ ನೆಕ್ಸ್ಟ್ ಖಂಡಿತ ನಂಬರ್ 2ಗೆ ಇಲ್ಲೇ ಪಾರ್ಕ್ ಒಳಗೆ ಹೋಗ್ಬೇಕಾಗಿ ಬರಬಹುದು. ಆ ರೇಂಜ್ಗೆ ಹೊಟ್ಟೆ ನೋವ್ತಾ ಇದೆ. ಆ್ಯಕ್ಚುಲಿ ಹೊಟ್ಟೆ ಊದ್ಕೊಂಡಿದೆ, ತೇಗು ಸಿಕ್ಕಾಬಿಟ್ಟೆ. ಮತ್ತು ನಂಬರ್ ಊಸ್ ಬಿಡೋದು ಹೋಗ್ತಾರಲ್ಲ, ಊಸು ಬಿಡ್ತಾ ಇದ್ದೀನಿ ಸಿಕ್ಕಾಬಿಟ್ಟೆ. ಗಬ್ಬು ವಾಸನೆ ಹೊಡಿತಾ ಇದೆ, ಅದು ಬೇರೆ. ಇಲ್ಲಿ ಊಟ ಮಾಡಿದ್ಮೇಲೆ ಸಾಯಂಕಾಲ ಊಟ ಕೊಟ್ಟರು. ಆಗಲೇ ಅಂದ್ಕೊಂಡೆ ಕೂಸೆ ಸಾರಬೇಕಂತೆ, ಹಾಕು ಒಂದಾಗಲೇ ಅಂದ್ಕೊಂಡೆ. ಕೂಸೆ ಅಂತ ಅಮ್ಮ ಹೋಗ್ತಾಳೆ ಮಕ್ಕಳನ್ನ. ಕೂಸೆ ಅಂದಾಗಲೇ ಬಹುಶಃ ಅವತ್ತು ಊಸ್ಬಿಡ್ಬೇಕಾಗಿ ಬರಬಹುದು ಅಂದ್ಕೊಂಡೆ. ಪ್ಲಸ್ ಇವತ್ತು ಹೊಟ್ಟೆ ನೋಡ್ತಾ ಇದೆ, ಮಲಗೋಕ್ಕಾಗ್ತಾಯಿಲ್ಲ. ಹೆವಿ ನಿದ್ದೆ ಬರ್ತಾಯಿದೆ ನನಗೆ. ಸ್ಟ್ರೈನ್ ಆಗಿದೆ, ಅಲ್ಲಿ ಇಲ್ಲಿ ಓಡಾಡಿ ನಿದ್ದೆ ಬರ್ತಾಯಿದೆ ಹೆವಿ. ಮಧ್ಯಾಹ್ನ ಬೇರೆ ಮಲಗೋಕ್ಕಾಗಲಿಲ್ಲ, ಆದರೆ ಮಲಗೋಕ್ಕೂ ಆಗ್ತಾಯಿಲ್ಲ. ಹೊಟ್ಟೆ ನೋವು ಸಿಕ್ಕಾಬಿಟ್ಟೆ, ಹೆವಿ ಹೊಟ್ಟೆ ನೋವಿದೆ. ಎಲ್ಲರೂ ಗಾಯವಾಗೋದ್ರು ಈ ಜಸ್ಟ್ 1 ನಿಮಿಷದಲ್ಲಿದ್ದವ್ರು ಅಲ್ವಾ. ಸೊಳ್ಳೆ ಬರ್ತದೆ ಅಂದ್ಬಿಟ್ಟು ಲೈಟ್ ಬೇರೆ ಆಫ್ ಮಾಡಿಬಿಟ್ಟಾರೆ ಅವರು. ಲೈಟ್ ಬೇರೆ ಆಫ್ ಮಾಡಿಬಿಟ್ಟು ಸೊಳ್ಳೆ ಬತ್ತಿ ಬೇರೆ ಬಡಿಕೊಂಡವ್ರೆ. ಓಡಿಸ್ತಿದ್ದೀವಿ ಅಂತ, ಸೊಳ್ಳೆ ಓಡಿಸ್ತಾರಲ್ಲ ಹಂಗೆ ನಿಂದು ಓಡಿಸ್ತಿದ್ದೀವಿ ಅಂತ ಆ್ಯಟಿಟ್ಯೂಡ್ ಅದು.